ಒಬ್ಬ ಯೂಟ್ಯೂಬರ್ಗೆ ತನ್ನ ವಿಡಿಯೋಸ್ಗಳ ಮೇಲೆ ವ್ಯೂಸ್ ಬರಬೇಕು ಅಂದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇರುತ್ತೆ ಹೇಳಿ ಥಂಬ್ನೇಲ್ ಡಿಸೈನ್. ಹೌದು ಫ್ರೆಂಡ್ಸ್, ನೀವು ಎಷ್ಟು ಅಟ್ರಾಕ್ಟಿವ್ ಒಂದು ಥಂಬ್ನೇಲ್ ಡಿಸೈನ್ ಮಾಡ್ತಿರಲ್ಲ ಅಷ್ಟೇ ನಿಮಗೆ ವ್ಯೂಸ್ ಬರುತ್ತೆ. ಯಾಕಂದ್ರೆ ನೋಡಿ, ಜನರಿಗೆ ನೀವು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಅವ್ರಿಗೆ ಮೊದಲಿಗೆ ವಿಡಿಯೋ ಕಾಣೋದಿಲ್ಲ, ಅವ್ರಿಗೆ ಮೊದಲಿಗೆ ಕಾಣೋದು ನಿಮ್ಮ ಥಂಬ್ನೇಲು. ಸೊ ಜನರಿಗೆ ಎಷ್ಟು ಅಟ್ರಾಕ್ಟಿವ್ ಆಗಿ ಥಂಬ್ನೇಲ್ ಡಿಸೈನ್ ಕಾಣಿಸುತ್ತಲ್ಲ ಆ ವಿಡಿಯೋಸ್ಗಳ ಮೇಲೆ ಬಂದವರು ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ನಂತರ ವ್ಯೂಸ್ ಬರುತ್ತೆ. ವ್ಯೂಸ್ ಜಾಸ್ತಿ ಆದಾಗೆ ನಿಮ್ದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ. ಸಪೋಸ್ ನೀವು ಅಷ್ಟು ಅಟ್ರಾಕ್ಟಿವ್ ಆಗಿ ಥಂಬ್ನೇಲ್ ಡಿಸೈನ್ ಮಾಡಿಲ್ಲ ಅಂದರೆ ಜನ ಅದ್ರ ಮೇಲೆ ಕ್ಲಿಕ್ಕೇ ಮಾಡೋದಿಲ್ಲ. ಸೊ ಕ್ಲಿಕ್ ಮಾಡಿಲ್ಲ ಅಂದರೆ ನಿಮ್ದು ಯೂಟ್ಯೂಬ್ ಚಾನಲ್ ಗ್ರೋ ಆಗೋದಿಲ್ಲ. ಸೊ ಒಬ್ಬ ಯೂಟ್ಯೂಬರ್ಗೆ ಥಂಬ್ನೇಲ್ ಡಿಸೈನ್ ಮಾಡೋದು ಇವಾಗಿನ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಹಾಗೂ ತುಂಬ ಜನ ಯಾರು ಮೊಬೈಲ್ ಫೋನಿಂದ ಥಂಬ್ನೇಲ್ ಡಿಸೈನ್ ಮಾಡ್ತಾರಲ್ಲ ಅವ್ರಿಗೆ ಅನ್ಸುತ್ತೆ ಒಳ್ಳೆ ಒಂದು ಥಂಬ್ನೇಲ್ ಡಿಸೈನ್ ಮಾಡಬೇಕು ಅಂದರೆ ಒಂದು ಪೇಡ್ ಸಾಫ್ಟ್ವೇರ್ ಇರಬೇಕು, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಆ ರೀತಿ ಇಲ್ಲ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಈ ರೀತಿ ಥಂಬ್ನೇಲ್ ಡಿಸೈನ್ ಹೇಗೆ ಮಾಡೋದು ಅಂತ ಕಲಿಸಿದ್ದೀನಿ. ಅದು ಕೂಡ ನೀವು ಮೊಬೈಲ್ ಫೋನನ್ನು ಬಳಸಿಕೊಂಡು ಈಸಿಲಿ ನೀವು ಥಂಬ್ನೇಲ್ ಡಿಸೈನ್ಸ್ ಅನ್ನ ಮಾಡಬಹುದು. ಸೊ ನೀವೆಲ್ಲರೂ ಕೇಳಿರ್ಬೋದು ಫೋಟೋಶಾಪ್ ಬಗ್ಗೆ. ಫೋಟೋಶಾಪ್ ನೋಡಿ ಫ್ರೆಂಡ್ಸ್, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಥಂಬ್ನೇಲ್ ಡಿಸೈನ್ಗೋಸ್ಕರ ಯೂಸ್ ಮಾಡ್ತಾರೆ. ಹಾಗೂ ಮ್ಯಾರೇಜ್ ಏನು ಫೋಟೋಸ್ ಇರುತ್ತಲ್ಲ ಅದು ಎಡಿಟ್ ಮಾಡೋಗೋಸ್ಕರ ಫೋಟೋಶಾಪ್ ಅನ್ನು ಬಳಸ್ತಾರೆ. ಸೊ ಇವತ್ತು ನಾನು ನಿಮಗೆ ಎಕ್ಸಾಕ್ಟ್ ಫೋಟೋಶಾಪ್ ತರ ನಿಮಗೆ ಇನ್ನೊಂದು ಸಾಫ್ಟ್ವೇರ್ ಹೇಳ್ತಿದ್ದೀನಿ. ಆ ಸಾಫ್ಟ್ವೇರ್ ನೀವು ಹೇಗೆ ಈ ರೀತಿ ಒಂದು ಥಂಬ್ನೇಲ್ ಡಿಸೈನ್ ಮಾಡೋದು ಅಂತ ಕಲಿಸ್ತೀನಿ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದರ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಸಿಲಿ ನಿಮ್ಮ ಮೊಬೈಲ್ ಫೋನಲ್ಲಿ ನೀವು ಆನ್ಲೈನ್ ಅಲ್ಲೇ ಇದನ್ನ ಎಡಿಟ್ ಮಾಡಬಹುದು. ಹಾಗೂ 100% ಫ್ರೀ ಇದೆ. ಯಾವುದೇ ರೀತಿ ನಿಮಗೆ ₹1 ಕೂಡ ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ. ಆಕ್ಚುಲಿ ಹೇಳಬೇಕು ಅಂದ್ರೆ ನಾನು ಈ ವಿಡಿಯೋ 2 ಪಾರ್ಟ್ ಅಲ್ಲಿ ಮಾಡಬೇಕಂತ ಅನ್ಕೊಂಡಿದ್ದೆ. ಬಟ್ ಆನಂತರ ನನಗೆ ಅನಿಸ್ತು ಬೇಡ, ಒಂದೇ ಪಾರ್ಟ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಒಂದೇ ಪಾರ್ಟ್ ಅಲ್ಲಿ ವಿಡಿಯೋನ ಮುಗಿಸಿದ್ದೀನಿ. ಸೊ ಸ್ವಲ್ಪ ಇದ್ರದ್ದು ವಿಡಿಯೋ ಸೈಜ್ ಏನಿದೆ ಸ್ವಲ್ಪ ಲಾಂಗ್ ಆಗಿದೆ. ಸೊ ಹೀಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಡೀಟೇಲ್ ಆಗಿ ಹೇಳಿದ್ದೀನಿ, ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಹೇಳಿದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ನೀವು ಒಬ್ಬ ಕ್ರಿಯೇಟರ್ ಆಗಿದ್ದು, ನೀವು ಯೂಟ್ಯೂಬರ್ ಆಗಿದ್ರೆ ನಿಮಗೆ ಥಂಬ್ನೇಲ್ ಡಿಸೈನ್ ಮಾಡೋಕೆ ಇವಾಗಿನ ಟೈಮಲ್ಲಿ ಬರಲೇಬೇಕು. ಸೊ ಹೀಗಾಗಿ ಮಿಸ್ ಮಾಡದೇ ವಿಡಿಯೋ ಎಂಡ್ವರೆಗೂ ನೋಡಿ. ಅದೇ ರೀತಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ನಿಮಗೆ ಏನು ಅರ್ಥ ಆಗೋದಿಲ್ಲ. ಓಕೆ, ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ಮೊದಲಿಗೆ ಏನು ಮಾಡಬೇಕಾಗುತ್ತೆ, ನಿಮಗೆ ಸಿಂಪಲ್ ಗೂಗಲಲ್ಲಿ ಬಂದು ಈ ರೀತಿ ಫೋಟೋಪಿ ಅಂತ ನೀವು ಸರ್ಚ್ ಮಾಡಿ ನಿಮ್ಮ ಮುಂದೆ ಫಸ್ಟ್ ವೆಬ್ಸೈಟ್ ಬರುತ್ತೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಗೊತ್ತಾ, ಈ ಸಾಫ್ಟ್ವೇರ್ನ ನಿಮ್ಮ ಮೊಬೈಲ್ ಫೋನಲ್ಲಿ ಆಗಿರ್ಬೋದು ಅಥವಾ ಕಂಪ್ಯೂಟರಲ್ಲಿ ನಿಮಗೆ ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಇದನ್ನು ಆನ್ಲೈನಲ್ಲೇ ಥಂಬ್ನೇಲ್ಸ್ನ ಡಿಸೈನ್ ಮಾಡ್ಬೋದು. ಸೊ ತುಂಬ ಒಳ್ಳೆಯ ಒಂದು ಸಾಫ್ಟ್ವೇರ್ ಅಂತ ಹೇಳ್ಬೋದು, ಒಂದು ತುಂಬ ಒಳ್ಳೆ ವೆಬ್ಸೈಟ್ ಅಂತ ಹೇಳ್ಬೋದು. ಆನ್ಲೈನ್ ಮೂಲಕ ನೀವು ಕೆಲಸ ಮಾಡ್ಬೋದು. ಸೊ ಅದೊಂದು ಬೆಸ್ಟ್ ಪಾಯಿಂಟ್ ಇದೆ. ಹಾಗೂ ನೀವು ಮೊಬೈಲ್ ಫೋನಿಂದ ಕೂಡ ಮಾಡ್ಬೋದು. ಮೊಬೈಲ್ ಫೋನಲ್ಲಿ ಡೆಸ್ಕ್ಟಾಪ್ ಮೋಡನ್ನು ಆನ್ ಮಾಡಿಕೊಂಡು ನೀವು ಇದನ್ನು ಈಸಿಲಿ ಇಲ್ಲಿಂದ ಡಿಸೈನ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು, ನಿಮಗೆ 3 ಆಪ್ಷನ್ ನಿಮಗೆ ನೋಡಿ ಸಿಗುತ್ತೆ. ಫಸ್ಟ್ ಬಂದು ಟೆಂಪ್ಲೇಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಆಲ್ರೆಡಿ ನಿಮಗೆ ಟೆಂಪ್ಲೇಟ್ಸ್ ಇರುತ್ತೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಒಳ್ಳೆ ನಿಮಗೆ ಟೆಂಪ್ಲೇಟ್ ನೋಡಿ ಸಿಗುತ್ತೆ ಅಂತ. ಇದೇ ಟೆಂಪ್ಲೇಟ್ಸ್ ಅನ್ನ ಫ್ರೆಂಡ್ಸ್ ನೀವು ಯೂಸ್ ಮಾಡ್ಕೊಂಡು ಇದರಲ್ಲಿ ಸ್ವಲ್ಪ ನಿಮಗೆ ಎಡಿಟ್ ಮಾಡಿ ನೀವು ಇದನ್ನ ಯೂಸ್ ಮಾಡಬಹುದು. ಓಕೆ, ಸೊ ನೋಡ್ತಾ ಇರ್ಬೋದು ಲೋಗೋ ಮಾಕಪ್ ಅಂತಿಲ್ಲ. ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ನಿಮ್ದು ಲೋಗೋನ ಇಲ್ಲಿ ಆಡ್ ಮಾಡಬಹುದು. ಓಕೆ, ಸೊ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿ ಟೆಂಪ್ಲೇಟ್ಸ್ ಇದೆ. ಈಸಿಲಿ ಫ್ರೆಂಡ್ಸ್ ನೀವು ಇದನ್ನ ಕೂಡ ಯೂಸ್ ಮಾಡಬಹುದು. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಕ್ಲೋಸ್ ಮಾಡ್ತೀನಿ. ಓಪನ್ ಫ್ರಮ್ ಕಂಪ್ಯೂಟರ್ ಅಂತಿಲ್ಲ. ಈ ಆಪ್ಷನ್ ಅಲ್ಲಿ ಫ್ರೆಂಡ್ಸ್ ನೀವು ಏನು ಮಾಡಬಹುದು ಅಂತಂದ್ರೆ, ನಿಮ್ದು ಫೋಟೋಶಾಪ್ ಅಲ್ಲಿ ಏನು PSD ಫೈಲ್ಸ್ ಇರುತ್ತಲ್ಲ ಅದನ್ನು ಕೂಡ ಫ್ರೆಂಡ್ಸ್ ಇದರಲ್ಲಿ ಓಪನ್ ಮಾಡಿ ಎಡಿಟ್ ಮಾಡಬಹುದು. ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ನಾವು ಓಪನ್ ಫ್ರಮ್ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡಿದ್ರೆ ಫ್ರೆಂಡ್ಸ್ ಇದೇನು ಥಂಬ್ನೇಲ್ ಇಲ್ಲ, ನಾನು ಆಕ್ಚುಲಿ ಫೋಟೋಶಾಪ್ ಅಲ್ಲಿ ನಾನು ಕ್ರಿಯೇಟ್ ಮಾಡಿರೋದು. ಸೊ ನೋಡಿ ಇಲ್ಲಿಂದ ಕೂಡ ಫ್ರೆಂಡ್ಸ್ ಇದನ್ನ ಎಡಿಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಂದು ಇಮೇಜ್ ಬೇಡ, ನಿಮ್ದು ಬೇರೆ ಇಮೇಜ್ ಬೇಕು ಅಂದ್ರೆ ನೀವು ಸಿಂಪಲ್ ತಂದು ನಿಮ್ಮ ಇಮೇಜ್ ಆಡ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಏನಾದರೂ ಬರ್ದಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ವರ್ಕ್ ಫ್ರಮ್ ಹೋಮ್ ಅಂತ ಬರ್ದಿದೆ ಅಂತ ಅನ್ಕೊಳ್ಳಿ. ಇದನ್ನ ಫ್ರೆಂಡ್ಸ್ ಅದು ಬೇಡ ಅಂದ್ರೆ ನನಗೆ ಸಿಂಪಲ್ ತೆಗೆದು ನಿಮ್ಗೆ ಏನು ಬೇಕು ಬೇರೆ ನೀವು ಅದನ್ನ ಬರೀಬಹುದು. ಇದರಿಂದ ಫ್ರೆಂಡ್ಸ್ ನಿಮಗೆ ಅರ್ಥ ಮಾಡ್ಕೊಳ್ಳಿ, ಫೋಟೋಶಾಪ್ ಅಲ್ಲಿ ಕ್ರಿಯೇಟ್ ಮಾಡಿರುವಂತ ನೀವು ಥಂಬ್ನೇಲ್ಸ್ PSD ಫೈಲ್ಸ್ ನ ಇದರಲ್ಲಿ ಎಡಿಟ್ ಮಾಡಬಹುದು. ಅಂದ್ರೆ ಇದು ಸೇಮ್ ಆಸ್ ಇಟ್ ಇಸ್ ಫೋಟೋಶಾಪ್ ತರನೇ ಇದೆ. ಫೋಟೋಶಾಪ್ ನಿಮಗೆ ಯೂಸ್ ಮಾಡಬೇಕು ಅಂದ್ರೆ ನಿಮಗೆ ತಿಂಗಳಿಗೆ $700-800 ಪೇ ಮಾಡಬೇಕಾಗುತ್ತೆ. ಬಟ್ ಇದು ನಿಮಗೆ ಫ್ರೀಲಿ ಸಿಗ್ತದೆ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ದುಡ್ಡನ್ನು ಕೊಡೋ ಅವಶ್ಯಕತೆ ಇಲ್ಲ. ಮತ್ತೆ ಹೇಳ್ತೀನಿ, ಸೇಮ್ ಆಸ್ ಇಟ್ ಇಸ್ ಫೋಟೋಶಾಪ್ ತರನಿದೆ, ಫ್ರೀಲಿ ನಿಮಗೆ ಸಿಗ್ತದೆ. ನಿಮ್ಮ ಮೊಬೈಲ್ ಫೋನಲ್ಲಿ ಕೂಡ ವರ್ಕ್ ಮಾಡಬಹುದು, ನಿಮ್ಮ ಕಂಪ್ಯೂಟರ್ಲಿ ಕೂಡ ಇದನ್ನ ನೀವು ಯೂಸ್ ಮಾಡಬಹುದು. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಾನು ಕ್ಲೋಸ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ಹೊಸ ಪ್ರಾಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಬೇಕು, ಹೊಸ ಒಂದು ಥಂಬ್ನೇಲ್ ಅನ್ನು ಡಿಸೈನ್ ಮಾಡಬೇಕು ಅಂದ್ರೆ ಸಿಂಪಲ್ ನೋಡ್ತಾ ಇರಬಹುದು ನಿಮಗೆ ಇಲ್ಲಿ ಆಪ್ಷನ್ ಇದೆ ನ್ಯೂ ಪ್ರಾಜೆಕ್ಟ್ ಅಂತ. ಸಿಂಪಲ್ ನಿಮಗೆ ಇದರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ರೀತಿ ಅಂತ ಇಲ್ಲಿ ನಿಮಗೆ ಆಸ್ಪೆಕ್ಟ್ ರೇಷಿಯೋ ನೋಡೋಕೆ ಸಿಗುತ್ತೆ, ಬೇರೆ ಬೇರೆ ಸೈಜಸ್ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ನಾವು ಇಲ್ಲಿ ಯೂಟ್ಯೂಬ್ಗೋಸ್ಕರ ಥಂಬ್ನೇಲ್ ಡಿಸೈನ್ ಮಾಡ್ತಿದ್ವಿ ಅಂದಮೇಲೆ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನಂತ ತಗೋತೀನಿ, ಸಿಂಪಲ್ ನೋಡ್ತಾ ಇರಬಹುದು ಮೊದಲಿಗೆ ಹೆಸರು ಕೊಡೋಣ. ಪ್ರಾಜೆಕ್ಟ್ ನೇಮ್ ಅಂತ ಕೊಡ್ತೀನಿ, ಅಲ್ಲಿ ಸಿಂಪಲ್ ಯೂಟ್ಯೂಬ್ ಅಂತ ನಾನು ಕೊಡ್ತಿದ್ದೀನಿ. ಅನಂತರ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ವಿಡ್ತ್ ನಲ್ಲಿ ಏನು ಮಾಡ್ತೀನಿ 19x20 ಕೊಡ್ತಿದ್ದೀನಿ. ಓಕೆ, ಅನಂತರ ಫ್ರೆಂಡ್ಸ್ ಇಲ್ಲಿ ಹೈಟ್ ನಾನು 1080p ಕೊಡ್ತಿದ್ದೀನಿ, ಸಿಂಪಲ್ 1080 ಕೊಡ್ತಿದ್ದೀನಿ. ಅನಂತರ ನೋಡ್ತಾ ಇರಬಹುದು ಇಲ್ಲಿ DPI ಏನಿದಿಲ್ಲ ಇದು ನಾನು 150 ಕೊಡ್ತಾ ಇದ್ದೀನಿ. ಸಿಂಪಲ್ ಮಿಕ್ಕಿದೆಲ್ಲ ಅದು ಹಾಗೆ ಬಿಡ್ತಿದ್ದೀನಿ. sRGB 8 ಇದು ಹಾಗೆ ಬಿಡ್ತಿದ್ದೀನಿ. ಅನಂತರ ಸಿಂಪಲ್ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಇದು ನಿಮ್ಮದು ಮೇನ್ ಕ್ಯಾನ್ವಸ್ ಇದೆ. ಸೊ ನೀವೇನು ಡಿಸೈನ್ ಮಾಡ್ತಿರಲ್ಲ ಪ್ರತಿಯೊಂದು ಇದರಲ್ಲೇ ಡಿಸೈನ್ ಮಾಡ್ತೀರಾ. ಹಾಗೂ ಇಲ್ಲಿ ನೋಡ್ತಾ ಇರಬಹುದು ಪಕ್ಕದಲ್ಲಿ ನಿಮಗೆ ಕೆಲವಷ್ಟು ಆಪ್ಷನ್ ನೋಡಿ ಸಿಗುತ್ತೆ. ಇದಕ್ಕೆಲ್ಲಕ್ಕೂ ಟೂಲ್ ಬಾರ್ ಅಂತಾರೆ. ಇದೆಲ್ಲ ನಿಮಗೆ ಬೇರೆ ಬೇರೆ ರೀತಿಯಿಂದ ಟೂಲ್ಸ್ ಇದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಈ ಸೈಡ್ ನೀವು ನೋಡ್ತಿರಲ್ಲ ಇದಕ್ಕೆಲ್ಲ ಪೆನಲ್ಸ್ ಅಂತಾರೆ. ಓಕೆ, ಇದು ಲೇಯರ್ ಪೆನಲ್ ಇದೆ ಅಂತ ಅನ್ಕೊಳ್ಳಿ. ಕೆಲವೊಂದ್ಸತಿ ಏನಾಗುತ್ತೆ ಬೈ ಮಿಸ್ಟೇಕ್ ಆಗಿ ಈ ರೀತಿ ಲೇಯರ್ ಇದು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಓಕೆ, ಹೀಗಾಗಿದೆ ಅಂತ ನೀವು ಗಾಬರಿಯಾಗಿ ಹೋಗ್ಬಿಡಿ. ಇದೆಲ್ಲ ಪೆನಲ್ಸ್ ಏನಿಲ್ಲ ನಿಮಗೆ ವಿಂಡೋದಲ್ಲಿ ಸಿಗುತ್ತೆ. ಸೊ ನೋಡ್ತಾ ಇರಬಹುದು ಇದು ಮೆನು ಇದೆ, ಇಲ್ಲಿ ವಿಂಡೋದಲ್ಲಿ ಬನ್ನಿ. ವಿಂಡೋದಲ್ಲಿ ಬಂದ ನಂತರ ನೋಡ್ತಾ ಇರಬಹುದು ಲೇಯರ್ ನಿಮಗೆ ಇಲ್ಲಿ ಪೆನಲ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಮತ್ತೆ ಅದು ಲೇಯರ್ ಬರುತ್ತೆ. ಇಲ್ಲಿ ಈ ಪೆನಲ್ ಮತ್ತೆ ಬಂದಿದೆ. ಓಕೆನಾ, ಸೊ ಇದಕ್ಕೆ ಪ್ಯಾನಲ್ಸ್ ಅಂತಾರೆ, ಇದಕ್ಕೆ ಮೆನ್ಯೂ ಬಾರ್ ಅಂತಾರೆ. ಸೊ ನಿಮಗೆ ಮೆನ್ಯೂ ಇದೆ, ಫೈಲು, ಎಡಿಟು, ಇಮೇಜು, ಲೇಯರು, ಸೆಲೆಕ್ಟ್ ಇದೆಲ್ಲ ಮೆನ್ಯೂ ಬಾರ್ ಅಂತ. ನೆಕ್ಸ್ಟ್ ಇದು ನೋಡ್ತಾ ಇರಬಹುದು ಇದೆಲ್ಲ ಆಪ್ಷನ್ಸ್ ಬಾರ್ ನಿಮಗೆ ನೋಡಿ ಸಿಗುತ್ತೆ. ಇಲ್ಲ ಆಪ್ಷನ್ಸ್ ನಿಮಗೆ ನೋಡಿ ಸಿಗುತ್ತೆ. ಆಪ್ಷನ್ಸ್ ಅಂದ್ರೇನು, ಇವಾಗ ಎಕ್ಸಾಂಪಲ್ಗೋಸ್ಕರ ನೋಡ್ತಾ ಇರಬಹುದು ಟೂಲ್ ಬಾರ್ ಅಲ್ಲಿ ಬಂದು ನಾನು ಇವಾಗ ಬ್ರಷ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಈ ಬ್ರಷ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದ್ರ ರಿಲೇಟೆಡ್ ನಿಮಗೆ ಸೆಟ್ಟಿಂಗ್ಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ನೋಡ್ತಾ ಇರಬಹುದು ಬ್ರಷ್ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಸೈಜ್ ಎಷ್ಟು ಬೇಕು. ಓಕೆ, ಸೊ ಈ ರೀತಿ ನಿಮಗೆ ಸೈಜ್ ಬರುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಇಲ್ಲಿ ನೀವು ಸೈಜನ್ನು ಅಡ್ಜಸ್ಟ್ ಮಾಡಬಹುದು. ಹಾರ್ಡ್ನೆಸ್ ನಿಮಗೆ ಎಷ್ಟು ಬೇಕು ಅದು ಇದೆ.
ಓಕೆ, ಒಪ್ಯಾಸಿಟಿ ಆಗಿರ್ಬೋದು, ಫ್ಲೋ ಆಗಿರ್ಬೋದು, ಸ್ಮೂತ್ ಆಗಿರ್ಬೋದು, ಈ ರೀತಿ ಪ್ರತಿಯೊಂದು ತಂದೆದ ಟೂಲ್ಗೆ ನೀವು ಕ್ಲಿಕ್ ಮಾಡಿದಾಗ ಅದ್ರ ಸೆಟ್ಟಿಂಗ್ ಓಪನ್ ಆಗುತ್ತೆ. ಸೊ ಇರೇಸರ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ನೋಡ್ತಾ ಇರ್ಬೋದು ಇದ್ರದ್ದು ಇವಾಗ ಬೇರೆ ಬೇರೆ ಸೆಟ್ಟಿಂಗ್ಸ್ ಇಲ್ಲಿ ಓಪನ್ ಆಗಿದೆ. ಟೆಕ್ಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ನೋಡ್ತಾ ಇರ್ಬೋದು ಟೆಕ್ಸ್ಟ್ ರಿಲೇಟೆಡ್ ಸೆಟ್ಟಿಂಗ್ಸ್ ಮೇಲ್ಗಡೆ ಓಪನ್ ಆಗಿದೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೇ ನೋಡ್ತಾ ಇಲ್ಲ ಕ್ಯಾನ್ವಾಸ್ ಇದೆಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡ್ ಇದು ಲಾಕ್ ಆಗಿದೆ. ಸೊ ಲಾಕ್ ಆದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಏನು ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ಇವಾಗ ನಾನು ಬ್ರಷ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಬ್ರಷ್ ಸೆಲೆಕ್ಟ್ ಮಾಡಿ ನಾನು ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ಕೊಂಡು ಅನ್ಕೊಳ್ಳಿ. ಸೊ ಇಷ್ಟು ಸೈಜ್ ತೊಗೊಂಡಿದ್ದೀನಿ. ಸೊ ನೋಡ್ತಾರ ಇಲ್ಲಿ ಏನೂ ಆಗ್ತಾ ಇಲ್ಲ. ಸೊ ಮೇಲ್ಗಡೆ ಅಂತ ಬರ್ತಿದೆ ನೋಡಿ, ದಿಸ್ ಲೇಯರ್ ಇಸ್ ಲಾಕ್ಡ್ ಅಂತ ಬಂದಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಎಡಿಟ್ ಮಾಡಬೇಕು ಅಥವಾ ನೀವು ಏನಾದರೂ ಡಿಸೈನ್ ಮಾಡಬೇಕು ಅಂದರೆ ಈ ಪರ್ಟಿಕ್ಯುಲರ್ ಲೇಯರ್ ಏನಿಲ್ಲ, ನೀವು ಯಾವ ಲೇಯರ್ ಮೇಲೆ ವರ್ಕ್ ಮಾಡಬೇಕು ಅನ್ಕೊಂಡಿರ್ತಾರೆ ಆ ಲೇಯರು ಅನ್ಲಾಕ್ ಆಗಿರಬೇಕಾಗುತ್ತೆ. ಸೊ ಇದನ್ನು ಅನ್ಲಾಕ್ ಮಾಡೋಕ್ಕೋಸ್ಕರ ಸಿಂಪಲ್ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇದು ಅನ್ಲಾಕ್ ಆಗುತ್ತೆ. ಸೊ ಇವಾಗ ನೋಡಿ ನಾವು ಈಸಿಲಿ ಇದ್ರ ಮೇಲೆ ವರ್ಕ್ ಮಾಡ್ಬೋದು. ಓಕೆನಾ. ಸೊ ಮತ್ತೆ ನಿಮಗೆ ಲಾಕ್ ಮಾಡಬೇಕು ಅಂದರೆ ಇದು ಮತ್ತೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಇದು ಲಾಕ್ ಆಗುತ್ತೆ. ಸೊ ಮೊದಲಿಗೆ ನಾವು ಇವಾಗ ಅನ್ಲಾಕ್ ಮಾಡೋಣ. ಇಲ್ಲಿಂದ ಇವಾಗ ನಾನು ಏನು ಮಾಡ್ತೀನಿ, ಮೊದಲಿಗೆ ಸ್ವಲ್ಪ ಸೈಜ್ ಚಿಕ್ಕದಾಗಿ ಮಾಡ್ಕೊತೀನಿ. ಸೊ ನೋಡ್ತಾ ಇರಬಹುದು ಇಲ್ಲಿ ಸೈಜ್ ಚಿಕ್ಕದಾಗಿದೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇದು ನಿಮಗೆ ಕಲರ್ಸ್ ಇದೆ. ಇಲ್ಲಿ ನೋಡ್ತಾ ಇರಬಹುದು ಇದು ಫೋರ್ಗ್ರೌಂಡ್ ಕಲರ್ ಅಂತಾರೆ, ಇದು ಬ್ಯಾಕ್ ಗ್ರೌಂಡ್ ಕಲರ್ ಅಂತಾರೆ. ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಈ ರೀತಿ ಏನೋ ಡ್ರಾ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಬ್ಲ್ಯಾಕ್ ಅಲ್ಲಿ ನಾನು ಈ ರೀತಿ ಏನೋ ಫ್ಲವರ್ ಏನೋ ಒಂದು ಡಿಸೈನ್ ಮಾಡಿದೆ ಅಂತ ಅನ್ಕೊಳ್ಳಿ. ಸಿಂಪಲ್ ಇದನ್ನ ಇವಾಗ ಡಿಸೈನ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇಲ್ಲಿ ಮೇಲ್ಗಡೆ ನೋಡ್ತಾ ಇರಬಹುದು ನಿಮಗೆ ಮೂವ್ ಟೂಲ್ ನೋಡೋಕೆ ಸಿಗುತ್ತೆ. ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ನೋಡ್ತಾ ಇರಬಹುದು ಮೂವ್ ಟೂಲ್ ಇದೆ. ಸೊ ಹಾಗೂ ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವ್ ಮಾಡಬಹುದು ಪ್ರತಿಯೊಂದು ಟೂಲ್ಗೆ ಇಲ್ಲಿ ಒಂದು ಎರೋ ಮಾರ್ಕ್ ನಿಮಗೆ ನೋಡೋಕೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಎರೋ ಮಾರ್ಕ್ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿಂದ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮತ್ತೆ ಅದರದ್ದು ಆಪ್ಷನ್ಸ್ ಓಪನ್ ಆಗುತ್ತೆ. ಓಕೆ, ಸೆಲೆಕ್ಷನ್ ಅಲ್ಲಿ ನೋಡ್ತಾ ಇರಬಹುದು ರೆಕ್ಟಾಂಗಲ್ ಸೆಲೆಕ್ಷನ್ ಇದೆ, ಎಲಿಪ್ಸ್ ಸೆಲೆಕ್ಟ್ ಇದೆ, ಲಾಸೋ ಸೆಲೆಕ್ಟ್ ಇದೆ, ಇದೆಲ್ಲದ್ರ ಬಗ್ಗೆ ನಾವು ನೋಡ್ಕೊಳ್ಳೋಣ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಪ್ರತಿಯೊಂದರಲ್ಲಿ ಈ ರೈಟ್ ಕ್ಲಿಕ್ ಮಾಡಿದ್ರೆ ಸಾಕು, ಅದ್ರದ್ದು ಮತ್ತೆ ನಿಮಗೆ ಇನ್ನೂ ಅದರ ರಿಲೇಟೆಡ್ ಟೂಲ್ಸ್ ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ಓಕೆನಾ. ಸೊ ಇವಾಗ ನಾವು ಮೂವ್ ಟೂಲ್ ತೊಗೊಳ್ಳೋಣ. ಮೂವ್ ಟೂಲ್ ಹೆಸರಿಂದ ನಿಮಗೆ ಗೊತ್ತಾಗುತ್ತೆ. ಮೂವ್ ಟೂಲ್ ತೊಗೊಳ್ಳೋದ್ರಿಂದ ಏನಾಗುತ್ತೆ, ನೀವು ಯಾವುದೇ ಒಂದು ಎಲಿಮೆಂಟ್ನ ಇಲ್ಲಿಂದ ಮೂವ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ಇದು ಮೂವ್ ಆಗ್ತಿದೆ. ಓಕೆನಾ. ಸೊ ಇಲ್ಲಿ ಇದು ಮೂವ್ ಆಗಿದೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ ಇವಾಗ ಮತ್ತೆ ನಾನು ಇಲ್ಲಿಂದ ಕಲರ್ ಬರ್ತೀನಿ, ಒಂದು ಬೇರೆ ಕಲರ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಮತ್ತೆ ನಾನು ಇಲ್ಲಿಂದ ಬ್ರಷ್ ತಗೋತೀನಿ. ಇವಾಗ ಇಲ್ಲಿಂದ ನಾನು ಮತ್ತೆ ಒಂದು ಏನಾದರೂ ಡ್ರಾ ಮಾಡಿದೆ ಅಂತ ಆಗ್ತೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಾನು ರೌಂಡಾಗಿ ಡ್ರಾ ಮಾಡಿದ್ದೀನಿ. ಸೊ ಇಲ್ಲಿ ಇವಾಗ ನನಗೆ ಏನು ಮಾಡಬೇಕಾಗಿದೆ ಅಂದರೆ ನನಗೆ ಕೇವಲ ಇದು ರೆಡ್ ಏನಿದೆಲ್ಲ ನಾನು ಸರ್ಕಲ್ ಮಾಡಿದಿಲ್ಲ, ಇದರದ್ದು ಸೈಜ್ ನಮಗೆ ಚೇಂಜ್ ಮಾಡಬೇಕಾಗಿದೆ ಅಥವಾ ಇದನ್ನು ಮಾತ್ರ ನನಗೆ ಮೂವ್ ಮಾಡಬೇಕಾಗಿದೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಾವು ಇವಾಗ ಮೂವ್ ಟೂಲಲ್ಲಿ ಬಂದು ಇರ್ತೀನಿ ಮೂವ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಎರಡು ಕೂಡ ಇಲ್ಲಿ ಮೂವ್ ಆಗ್ತಿದೆ. ಸೊ ಹೀಗೆ ಆಗಬಾರ್ದು ಅಂದರೆ ಇಲ್ಲಿ ಫ್ರೆಂಡ್ಸ್ ನಾವು ಏನು ಯೂಸ್ ಮಾಡ್ತೀವಿ, ಲೇಯರ್ಸ್ನ ಯೂಸ್ ಮಾಡ್ತೀವಿ. ಸೊ ನೋಡಿ ಫೋಟೋಶಾಪಲ್ಲಿ ಆಗಿರ್ಬೋದು ಅಥವಾ ಫೋಟೋ ಪಿಲಿ ಲೇಯರ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಸೊ ಲೇಯರ್ಸ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅನ್ಕೊಳ್ಳಿ, ಇಂದು ಎಡಿಟಿಂಗ್ ಅರ್ಧಕ್ಕಿಂತ ಜಾಸ್ತಿ ನಿಮಗೆ ಎಡಿಟಿಂಗ್ ಬಂದಾಗೇನೆ. ಓಕೆನಾ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ಸೊ ನೋಡ್ತಾ ಇರ್ಬೋದು ಇಲ್ಲಿ ಸಿಂಪಲ್ ಲೇಯರ್ಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ, ಇದು ಲೇಯರ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಲೇಯರ್ ಇದರಲ್ಲಿ ಆ್ಯಡ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಒಂದು ಹೊಸ ಲೇಯರ್ ಮೇಲ್ಗಡೆ ಆ್ಯಡ್ ಆಗಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ನಾನು ಮತ್ತೆ ಒಂದು ಇಲ್ಲಿಂದ ಬೇರೆ ಒಂದು ಕಲರ್ ತೊಗೊಂಡೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ನಾವು ಗ್ರೀನ್ ಕಲರ್ ತೊಗೋಣ. ಓಕೆನಾ. ಸೊ ಮತ್ತೆ ನಾನು ಬ್ರಷ್ ಟೂಲ್ ತೊಗೋತಿದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ರೀತಿ ಒಂದು ಡ್ರಾ ಮಾಡಿದ್ದೀನಿ ಇವಾಗ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನನಗೆ ಇದು ಮೂವ್ ಮಾಡಬೇಕಾಗಿದೆ. ಸೊ ನಾನೇನು ಮಾಡ್ತೀನಿ, ಸಿಂಪಲ್ ಮೂವ್ ಟೂಲಲ್ಲಿ ಬರ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಪರ್ಟಿಕ್ಯುಲರ್ ಇದೊಂದು ಮೂವ್ ಮಾಡಿದೆ ಅಂತ ಅನ್ಕೊಳ್ಳಿ, ಇದು ಪ್ರತಿ ಮೂವ್ ಆಗುತ್ತೆ. ಓಕೆ, ಸೊ ಮಿಕ್ಕಿದ್ದ ಲೇಯರ್ಗೆ ಏನಿಲ್ಲ, ಇದು ಮೇನ್ ಬ್ಯಾಕ್ ಗ್ರೌಂಡ್ ಏನಿಲ್ಲ, ಇದು ಎಫೆಕ್ಟ್ ಆಗ್ತಲ್ಲ. ಓಕೆ, ಸೊ ನೋಡ್ತಾ ಇರ್ಬೋದು ಸೈಜ್ನ ಚಿಕ್ಕದು ದೊಡ್ಡದನ್ನ ಈ ರೀತಿ ಮಾಡ್ಬೋದು. ನಿಮಗೆ ಎಲ್ಲಿ ಬೇಕು ನೀವು ಇದನ್ನು ಈ ರೀತಿ ಮೂವ್ ಮಾಡ್ಬೋದು. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಏನು ಮಾಡಬೇಕು, ನಿಮಗೆ ಲೇಯರನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಮತ್ತೆ ನಾನು ಇವಾಗ ಹೊಸ ಲೇಯರ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಮತ್ತೆ ನಾವು ಒಂದು ಬೇರೆ ಏನೋ ಡಿಸೈನ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಬ್ಲೂ ಕಲರ್ ತೊಗೊಳ್ಳೋಣ. ಓಕೆ, ಸೊ ಮತ್ತೆ ಬ್ರಷಲ್ಲಿ ಬರ್ತಿದ್ದೀನಿ. ಬ್ರಷಲ್ಲಿ ಬಂದು ನಾನು ಈ ರೀತಿ ಒಂದು ಲೈನ್ ತೊಗೊಂಡಿದ್ದೀನಿ. ಓಕೆ, ಸೊ ಇದು ಫ್ರೆಂಡ್ಸ್ ಇವಾಗ ನನಗೆ ಮೂವ್ ಮಾಡಬೇಕು ಅಂದ್ರೆ ಏನು ಮಾಡ್ತೀನಿ, ಸಿಂಪ್ಲಿ ಮೂವ್ ಟೂಲಲ್ಲಿ ಬರ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇದನ್ನು ನಾನು ಮೂವ್ ಮಾಡ್ತೀನಿ. ಸಿಂಪಲ್ಸ್ ನೋಡ್ತಾ ಇರ್ಬೋದು ನನಗೆ ಎಲ್ಲಿ ಬೇಕು ಅಲ್ಲಿ ಇದನ್ನು ಮೂವ್ ಮಾಡ್ಬೋದು, ಬೇರೆಕ್ಕೆ ಇದು ಎಫೆಕ್ಟ್ ಆಗೋದಿಲ್ಲ. ಸೊ ಇದಕ್ಕೋಸ್ಕರ ನಿಮಗೆ ಲೇಯರ್ಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನೀವೇನು ಮಾಡ್ಬೋದು ಅಂದರೆ ಎರಡು ಲೇಯರ್ಸ್ಗಳನ್ನ ನೀವು ಮರ್ಜ್ ಮಾಡ್ಬೋದು. ಸೊ ಇದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ಫಸ್ಟ್ ಲೇಯರ್ ಹಾಗೂ ಯಾವ ಲೇಯರ್ ನೀವು ಮರ್ಜ್ ಮಾಡಬೇಕು ಅನ್ಕೊಂಡಿರಲ್ಲ ಅದರಲ್ಲಿ ಫ್ರೆಂಡ್ಸ್ ನೀವು ಕಂಟ್ರೋಲ್ನ ಹಿಡಿದು ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಸಿಂಪ್ಲಿ ನಿಮಗೆ ಕಂಟ್ರೋಲ್ ಜಿ ಪ್ರೆಸ್ ಮಾಡಬೇಕಾಗುತ್ತೆ, ಇದು ಗ್ರೂಪ್ ಆಗುತ್ತೆ. ನೋಡ್ತಾ ಇರ್ಬೋದು ಇದು ಎರಡು ಕೂಡ ಫ್ರೆಂಡ್ಸ್ ಇವಾಗ ಮೂವ್ ಮಾಡ್ಬೋದು, ಯಾಕಂದ್ರೆ ಇದು ಗ್ರೂಪ್ ಮಾಡಿದ್ದೀನಲ್ಲ. ಸೊ ಹೀಗೆ ನೀವು ಗ್ರೂಪ್ ಮಾಡಿ ಇದೆರಡು ಕೂಡ ಎಟ್ ಎ ಟೈಮಲ್ಲಿ ಮೂವ್ ಮಾಡ್ಬೋದು. ಆನಂತರ ಸೈಜ್ ನೀವು ಬೇಕಾದ್ರೆ ಜಾಸ್ತಿ ಕಮ್ಮಿ ಕೂಡ ಮಾಡ್ಬೋದು, ಗ್ರೂಪ್ ಆಗುತ್ತೆ. ಓಕೆ, ಸಿಂಪಲ್. ಇವಾಗ ಫ್ರೆಂಡ್ಸ್ ನಿಮಗೆ ಗ್ರೂಪ್ ಆಗಿರ್ಬೋದು ಅಥವಾ ಪರ್ಟಿಕ್ಯುಲರ್ ಲೇಯರ್ ನಿಮಗೆ ಡಿಲೀಟ್ ಮಾಡಬೇಕು ಅಂದರೆ ಆ ಪರ್ಟಿಕ್ಯುಲರ್ ಲೇಯರ್ ನಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ನೋಡ್ತಾ ಇರ್ಬೋದು ಕೆಳಗಡೆ ನಿಮಗೆ ಆಪ್ಷನ್ ಇದೆ, ಡಿಲೀಟ್ ಆಪ್ಷನ್. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಡಿಲೀಟ್ ಆಗುತ್ತೆ. ಸಿಂಪಲ್ಸ್ ನೋಡ್ತಾರ ಇದು ಇವಾಗ ಡಿಲೀಟ್ ಆಗಿದೆ, ಇದು ನಮಗೆ ಬೇಕಾಗಿಲ್ಲ. ಇದನ್ನ ಇಲ್ಲಿಂದ ನಾನು ಡಿಲೀಟ್ ಮಾಡ್ತೀನಿ ಇವಾಗ. ಸೊ ಇಲ್ಲಿ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ನಮಗೆ ಇದು ಇರೇಸ್ ಮಾಡಬೇಕಾಗುತ್ತೆ. ಇರೇಸ್ ಮಾಡೋಕ್ಕೋಸ್ಕರ ನೋಡ್ತಾ ಇರ್ಬೋದು ನಿಮಗೆ ಇರೇಸ್ ಟೂಲ್ ಇದೆ. ಸೊ ಸಿಂಪಲ್ ಅದರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಇವಾಗ ನನಗೆ ಸೈಜ್ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ. ಇಲ್ಲಿಂದ ನಾನು ಇವಾಗ ಕಂಪ್ಲೀಟ್ ಇರೇಸ್ ಮಾಡ್ತೀನಿ. ಸೊ ಇರೇಸ್ ಮಾಡಿದ ನಂತರ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬ್ಯಾಕ್ ಗ್ರೌಂಡ್ ಕಲರ್ ಕೂಡ ಇಲ್ಲಿ ರಿಮೂವ್ ಆಗಿದೆ. ಬ್ಯಾಕ್ ಗ್ರೌಂಡ್ ಕಲರ್ ನಮಗೆ ಬರಬೇಕು ಅಂದ್ರೆ ಏನು ಮಾಡಬೇಕಾಗುತ್ತೆ, ನಮಗೆ ಸಿಂಪಲ್ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಆಪ್ಷನ್ ಇದೆ ಬ್ಯಾಕ್ ಗ್ರೌಂಡ್ ಕಲರ್, ಇದು ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮಗೆ ಬೈ ಡಿಫಾಲ್ಟ್ ಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬೈ ಡಿಫಾಲ್ಟ್ ಕಲರ್ ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ. ಸೊ ಇವಾಗ ನಮಗೆ ವೈಟ್ ಕಲರ್ ಬೇಕು ಅಂದ್ರೆ ಸಿಂಪಲ್ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ನೀವು ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಹೊಡಿಬೇಕಾಗುತ್ತೆ. ಸೊ ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಟೈಪ್ ಮಾಡಿದ್ರೆ ಸಾಕು, ಇಲ್ಲಿ ವೈಟ್ ಕಲರ್ ಫಿಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮತ್ತೆ ನಾನು ಒಂದು ಲೇಯರ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಓಕೆ, ಒಂದು ಲೇಯರ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇದರಲ್ಲಿ ಒಂದು ಇಮೇಜ್ ಅನ್ನು ಅಪ್ಲೋಡ್ ಮಾಡೋಣ. ಸೊ ಇಮೇಜ್ ಅಪ್ಲೋಡ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ನೀವೇನು ಮಾಡೋದು, ಸಿಂಪಲ್ ಗೂಗಲಲ್ಲಿ ಬರ್ಬೋದು. ಗೂಗಲಲ್ಲಿ ಬಂದು ಇವಾಗ ನಾನು ಯಶ್ ಇಮೇಜ್ ಅಂತ ಕೊಟ್ಟೆ ಅನ್ಕೊಳ್ಳಿ. ಸಿಂಪಲ್ ಇಲ್ಲಿ ನೋಡ್ತಾ ಇರೋದು ಇಮೇಜಸ್ ಅಲ್ಲಿ ಬರ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ನಾನು ಒಂದು ಇಮೇಜ್ ತಗೊಂಡೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ನಾನು ಸಿಂಪಲ್ ಇದೊಂದು ಇಮೇಜ್ ಇದೆ, ನಾನು ಇಲ್ಲಿಂದ ಸಿಂಪಲ್ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ತೀನಿ.
ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಡೌನ್ಲೋಡ್ ಮಾಡ್ಕೋತಿಲ್ಲ, ಕೇವಲ ಕಾಪಿ ಮಾಡ್ತೀನಿ. ಕಾಪಿ ಮಾಡಿದ ನಂತರ ಡೈರೆಕ್ಟ್ ಇದರಲ್ಲಿ ಬಂದು ಪೇಸ್ಟ್ ಕೂಡ ಮಾಡ್ಬೋದು. ಸೊ ನೋಡಿ, ಇದು ಪೇಸ್ಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಸೈಜ್ ಬೇಕಾದ್ರೆ ದೊಡ್ಡದಾಗಿ ಚಿಕ್ಕದಾಗಿ ಮಾಡ್ಕೋಬಹುದು. ಇನ್ನೊಂದು ಫ್ರೆಂಡ್ಸ್ ಅಬ್ಸರ್ವ್ ಮಾಡಿ, ಇವಾಗ ನೋಡಿ ನಾನು ಸೈಜ್ ಫುಲ್ ಚಿಕ್ಕದಾಗಿ ಮಾಡ್ತಿದ್ದೀನಿ. ಓಕೆ, ಸೊ ಚಿಕ್ಕದಾಗಿ ಮಾಡಿದೆ. ಆನಂತರ ಫ್ರೆಂಡ್ಸ್ ನಾನು ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿ ಇವಾಗ ಏನು ಮಾಡ್ತೀನಿ, ಇದ್ರ ಸೈಜ್ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋತೀನಿ. ಓಕೆ, ಸೊ ನೋಡ್ತಾರ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ಪಿಕ್ಸೆಲ್ಸ್ ನೋಡಿ ಏನಾಯಿತು, ಪಿಕ್ಸೆಲ್ಸ್ ಎಲ್ಲ ಖರಾಬ್ ಆಗಿದೆ. ಓಕೆ, ಸೊ ನೋಡ್ತಾ ಇರ್ಬೋದು ಕ್ಲಾರಿಟಿ ಕಂಪ್ಲೀಟ್ಲಿ ಹೋಗ್ಬಿಟ್ಟಿದೆ. ಸೊ ಇದು ಆಗಬಾರ್ದು ಅಂದ್ರೆ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇದನ್ನ ಫ್ರೆಂಡ್ಸ್ ನಿಮಗೆ ಸ್ಮಾರ್ಟ್ ಆಬ್ಜೆಕ್ಟ್ ಅಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ಮತ್ತೆ ನಾನು ಇನ್ನೊಮ್ಮೆ ಕಾಪಿ ಮಾಡ್ತೀನಿ. ನೋಡಿ, ಸೊ ಇಲ್ಲಿ ಕಾಪಿ ಆಗಿದೆ. ಇಲ್ಲಿ ಫ್ರೆಂಡ್ಸ್ ಅದಕ್ಕೆ ನಮಗೆ ಸ್ಮಾರ್ಟ್ ಆಬ್ಜೆಕ್ಟ್ ಕನ್ವರ್ಟ್ ಮಾಡಬೇಕಾಗುತ್ತೆ. ಸ್ಮಾರ್ಟ್ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡೋದು ಇದನ್ನ ಲೇಯರ್ ಇದೆಲ್ಲ, ಇದನ್ನ ಲೇಯರ್ ನಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಆನಂತರ ಇಲ್ಲಿ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇವಾಗ ನೋಡಿ ಇದನ್ನ ಟೋಟಲಿ ಚಿಕ್ಕದಾಗಿ ಮಾಡ್ತೀನಿ ನಾನು. ಸೊ ನೋಡ್ತಾ ಇರ್ಬೋದು ಚಿಕ್ಕದಾಗಿ ಮಾಡಿದ್ದೀನಿ. ಮತ್ತೆ ನಂತರ ಇದನ್ನ ಸ್ವಲ್ಪ ಸೈಜ್ ದೊಡ್ಡ ಮಾಡೋಣ ಇವಾಗ. ಓಕೆ, ಸೊ ನೋಡ್ತಾ ಇರ್ಬೋದು ಸೈಜ್ ದೊಡ್ಡದಾಗಿದೆ. ಓಕೆ, ನಾನು ಮೂವ್ ಮಾಡ್ತಿದ್ದು ಅವಾಗಲೇ. ಸೊ ನೋಡ್ತಾ ಇರ್ಬೋದು ಈ ರೀತಿ ನೀವು ಬೇಕಾದ್ರೆ ಅದನ್ನ ಮೂವ್ ಕೂಡ ಮಾಡ್ಬೋದು. ಓಕೆ, ಸೊ ಇದನ್ನು ಮೇಲ್ಗಡೆ ತೊಗೊಂಡು ಬರ್ತಾ ಇದ್ದೀನಿ. ಸೊ ನೋಡ್ತಾರೆ ಇವಾಗ ನೋಡಿ ಫ್ರೆಂಡ್ಸ್, ನೀವು ಎಷ್ಟು ದೊಡ್ಡದು ಮಾಡಿದ್ರು ಕೂಡ ಇದನ್ನು ಆಗೋದಿಲ್ಲ, ಎಷ್ಟು ಚಿಕ್ಕದು ಮಾಡಿದ್ರು ಕೂಡ ಇದನ್ನು ಆಗೋದಿಲ್ಲ. ಇದು ಹಾಗಿರುತ್ತೆ. ಇದಕ್ಕೆ ಸ್ಮಾರ್ಟ್ ಆಬ್ಜೆಕ್ಟ್ ಅಂತಾರೆ. ಇದನ್ನ ಫ್ರೆಂಡ್ಸ್ ನಿಮಗೆ ಆ್ಯಡ್ ಮಾಡಬೇಕಾಗುತ್ತೆ. ಇದು ಅರ್ಥ ಆಯ್ತಾ ನಿಮಗೆ? ಯಾಕಂದರೆ ತುಂಬ ಸತಿ ಏನಾಗುತ್ತೆ, ನಾವು ಯಾವುದೋ ಒಂದು ಇಮೇಜ್ ತಗೋತಿರ್ತೀವಿ, ನಾವು ಅದ್ರ ಸೈಜ್ ಚಿಕ್ಕದು ದೊಡ್ಡದು ಮಾಡ್ತಿರ್ತೀವಿ. ಆ ಟೈಮಲ್ಲಿ ಏನಾಗುತ್ತೆ, ಇದು ತುಂಬ ಚಿಕ್ಕದು ಮಾಡಿದ್ರೆ ಅಂತ ಅನ್ಕೊಳ್ಳಿ, ಅದು ಪಿಕ್ಸೆಲ್ಸ್ ಅಷ್ಟೇ ಕೂತ್ಬಿಡುತ್ತೆ. ಸೊ ಹೀಗಾಗಿ ನಿಮಗೆ ಅದನ್ನು ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಕಾನ್ಸೆಪ್ಟ್ ಕೂಡ ನಿಮಗೆ ಗೊತ್ತಾಗಿದೆ, ರೈಟ್? ಇಲ್ಲಿಂದ ಫ್ರೆಂಡ್ಸ್ ಇವಾಗ ನನಗೆ ಲೇಯರ್ಸ್ ಬೇಕಾಗಿಲ್ಲ, ಸಿಂಪಲ್ ಇದನ್ನು ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಸೆಲೆಕ್ಷನ್ ಟೂಲ್ ಬರ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ರೆಕ್ಟಾಂಗಲ್ ಇದೆ. ಸೊ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ನಾನು ಇಲ್ಲಿಂದ ಇಷ್ಟು ಇವಾಗ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಸೆಲೆಕ್ಟ್ ಅಂದ್ರೇನು, ಸೆಲೆಕ್ಷನ್ ಟೂಲ್ ಅಂದ್ರೇನು, ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಫ್ರೆಂಡ್ಸ್ ನಾನು ಇಷ್ಟು ಸೆಲೆಕ್ಟ್ ಮಾಡಿದಿಲ್ಲ, ಇದೇನು ಸೆಲೆಕ್ಟ್ ಮಾಡಿದಿಲ್ಲ, ಈ ಸ್ಪೇಸ್ ಅಷ್ಟೇ ಆಕ್ಟಿವ್ ಇದೆ, ಮಿಕ್ಕಿದೇನಿಲ್ಲ, ಇದು ಆಕ್ಟಿವ್ ಇಲ್ಲ. ಇವಾಗ ನಿಮಗೆ ತೋರಿಸಿ ನೋಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಬ್ರಷ್ ಟೂಲ್ ತಗೋತೀನಿ. ಇಲ್ಲಿಂದ ಒಂದು ಬೇರೆ ಕಲರ್ ತೊಗೊಂಡೆ ಅಂತ ಅನ್ಕೊಳ್ಳಿ, ಬ್ಲೂ ಕಲರ್ನ ತಗೋತೀನಿ. ಸೊ ಸ್ವಲ್ಪ ಸೈಜ್ ನಾವು ದೊಡ್ಡದಾಗಿ ಮಾಡೋಣ. ಸೊ ಇಲ್ಲಿಂದ ಹಾರ್ಡ್ನೆಸ್ನ ಸ್ವಲ್ಪ ಕಡಿಮೆ ಮಾಡ್ತಿದ್ದೀನಿ ಇವಾಗ. ಓಕೆ, ಸೊ ನೋಡಿ ಇವಾಗ ಹಾರ್ಡ್ನೆಸ್ ಫುಲ್ ಇದ್ರೆ ನೋಡಿ ಯಾವ ರೀತಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ. ಇಲ್ಲಿಂದ ಫ್ರೆಂಡ್ಸ್ ಹೋಗೋದು ಹಾರ್ಡ್ನೆಸ್ ಕಡಿಮೆ ಇದ್ರೆ ನೋಡಿ ಯಾವ ರೀತಿ ಸ್ಮೂತ್ ಆಗಿ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿ ಸ್ಮೂತ್ ಆಗಿ ಬರುತ್ತೆ. ಇದು ನಿಮಗೆ ಗೊತ್ತಾಯ್ತಾ? ಹಾಗೂ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಾವು ಎಷ್ಟು ಏರಿಯಾ ಸೆಲೆಕ್ಟ್ ಮಾಡಿದಿಲ್ಲ ಅಷ್ಟರ ಒಳಗಡೆ ಮಾತ್ರ ಇದು ಆಕ್ಟಿವ್ ಇದೆ. ಇವಾಗ ಏರಿಯಾ ಅದು ಅಷ್ಟೇ ಆಕ್ಟಿವ್ ಇದೆ. ಮಿಕ್ಕಿದಲ್ಲಿ ಇಲ್ಲಿ ಕೂಡ ಫ್ರೆಂಡ್ಸ್ ನಾನು ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ನಾನು ಟ್ರೈ ಮಾಡ್ತೀನಿ, ಬಟ್ ಇಲ್ಲಿ ಅದು ಏನೂ ಕಲರ್ ಫಿಲ್ ಆಗ್ತಾ ಇಲ್ಲ. ಸೊ ಇದರಲ್ಲಿ ಮಾತ್ರ ಇಲ್ಲಿ ಕಲರ್ ಫಿಲ್ ಆಗ್ತಿದೆ. ಸೊ ನೋಡಿದ್ರೆ ಇದಕ್ಕೆ ಸೆಲೆಕ್ಷನ್ ಅಂತಾರೆ. ಓಕೆ, ಹಾಗೂ ಫ್ರೆಂಡ್ಸ್ ಇವಾಗ ಸೆಲೆಕ್ಷನಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಬೇರೆ ಬೇರೆ ಆಪ್ಷನ್ ನಿಮಗೆ ನೋಡೋಕೆ ಸಿಗುತ್ತೆ. ಸೆಲೆಕ್ಷನಲ್ಲಿ ಮೇಲ್ಗಡೆ ನೋಡ್ತಾರೆ, ಈ ರೀತಿ ನಿಮಗೆ ಸೆಲೆಕ್ಷನ್ ನೋಡೋಕೆ ಸಿಗುತ್ತೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಸೊ ಈ ರೀತಿ ಇವಾಗ ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಅದು ಮಿಕ್ಕಿದ್ದು ಹೋಗ್ಬಿಡುತ್ತೆ. ಓಕೆ, ಅದು ಮೈನಸ್ ಮಾಡಿಬಿಡುತ್ತೆ. ಸೊ ಅದೇ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇವಾಗ ಇದು ಪ್ಲಸ್ ಇದೆ. ನಾನು ಇಲ್ಲಿಂದ ಇವಾಗ ಇದು ಪ್ಲಸ್ ಮಾಡಿದೆ ಅಂತ ಅನ್ಕೊಳ್ಳಿ, ಇದು ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿಂದ ನಮ್ಮ ಮತ್ತೆ ಇಷ್ಟು ಪ್ಲಸ್ ಮಾಡಿದೆ ಅಂತ ಅನ್ಕೊಳ್ಳಿ, ಇದು ಕೂಡ ಇಲ್ಲಿಂದ ಪ್ಲಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಕೂಡ ಇದೆ. ಇಲ್ಲಿಂದ ಫ್ರೆಂಡ್ಸ್ ಏನಾಗುತ್ತೆ, ಇದು ಸಬ್ಸ್ಟ್ರಾಕ್ಟ್ ಆಗುತ್ತೆ, ಅಂದರೆ ಇದು ಮೈನಸ್ ಆಗುತ್ತೆ. ಸೊ ಇಷ್ಟು ಹಿಡಿದು ನಾನು ಇಷ್ಟು ಮಾಡಿದೆ ಅಂತ ಅನ್ಕೊಳ್ಳಿ, ಸೊ ಇದು ಮೈನಸ್ ಆಗುತ್ತೆ. ಇಲ್ಲಿಂದ ನಾನು ಇವಾಗ ಇಷ್ಟು ತೊಗೊಂಡೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇದು ಕೂಡ ಮೈನಸ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿ ಮೈನಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇದು ಇಂಟರ್ಸೆಕ್ಟ್ ಅಂತಾರೆ. ಸೊ ಯಾವುದು ಪಾಯಿಂಟ್ ಇಂಟರ್ಸೆಕ್ಟ್ ಆಗುತ್ತಲ್ಲ ಅದು ಮಾತ್ರ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಈ ಪಾಯಿಂಟ್ ಇಂಟರ್ಸೆಕ್ಟ್ ಮಾಡಿದೆ ಅಂದರೆ ಇದಿಷ್ಟು ಮಾತ್ರ ಇರುತ್ತೆ. ಇಲ್ಲಿಂದ ಇವಾಗ ನೆಕ್ಸ್ಟ್ ತೊಗೊಂಡ್ರೆ ಇದು ಪಾಯಿಂಟ್ ಮಾತ್ರ ಇರುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಇವಾಗ ನನಗೆ ಲೇಯರ್ ಬೇಕಾಗಿಲ್ಲ, ಸಿಂಪಲ್ ನ ಲೇಯರ್ ಅನ್ನ ಡಿಲೀಟ್ ಮಾಡ್ತೀನಿ, ಇನ್ನೊಂದು ಲೇಯರ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಫ್ರೆಂಡ್ಸ್ ನಿಮಗೆ ಫೆದರ್ ನೋಡೋಕೆ ಸಿಗುತ್ತೆ. ಫೆದರ್ ಅಂದ್ರೇನು ನಿಮಗೆ ಒಂದು ಸೆಕೆಂಡ್ ಹೇಳ್ತೀನಿ, ಇದಕ್ಕೋಸ್ಕರ ನಿಮಗೆ ಇಮೇಜ್ ಬೇಕಾಗುತ್ತೆ. ಸೊ ಇಮೇಜ್ ಅನ್ನು ಅಪ್ಲೋಡ್ ಮಾಡೋಕ್ಕೋಸ್ಕರ ಸಿಂಪಲ್ ನಾನು ಫೈಲಲ್ಲಿ ಬರ್ತೀನಿ. ಫೈಲಲ್ಲಿ ಬಂದು ಓಪನ್ ಅಂಡ್ ಪ್ಲೇಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಒಂದು ಇಮೇಜ್ ತೊಗೊಂಡೆ ಅಂತ ಅನ್ಕೊಳ್ಳಿ. ಸೊ ಎಕ್ಸಾಂಪಲ್ಗೋಸ್ಕರ ಇಲ್ಲಿಂದ ಇದೊಂದು ಇಮೇಜ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನೋಡ್ತಾ ಇರ್ಬೋದು ಇದೊಂದು ಇಮೇಜ್ ಇದೆ, ನಾನು ಇದೊಂದು ಇಮೇಜ್ ಅನ್ನು ತೊಗೊಂಡಿದ್ದೀನಿ. ಫೆದರ್ ಯಾವ ರೀತಿ ಆಡ್ ಆಗುತ್ತೆ, ಫೆದರ್ ಅಂದ್ರೆ ನಿಮಗೆ ಇವಾಗ ಗೊತ್ತಾಗುತ್ತೆ. ಸೊ ಸಿಂಪಲ್ ನಾನು ಇಲ್ಲಿ ಮತ್ತೆ ಸೆಲೆಕ್ಷನ್ ಅಲ್ಲಿ ಬರ್ತೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ನಾನು ಎಕ್ಲಿಪ್ಸ್ ಸೆಲೆಕ್ಷನ್ ತಗೋತೀನಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಈ ರೀತಿ ಒಂದು ಡ್ರಾ ಮಾಡ್ತೀನಿ. ಓಕೆ, ಒಂದು ಸೆಕೆಂಡ್ ನಾನು ಮತ್ತೆ ತಪ್ಪಿದೆ, ಒಂದು ಲೇಯರ್ ನಾವು ಓಪನ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಮತ್ತೆ ಒಂದು ಲೇಯರ್ ತೊಗೊಂಡಿದ್ದೀನಿ. ಲೇಯರ್ ತೊಗೊಂಡಾದ ನಂತರ ಇಲ್ಲಿ ಮತ್ತೆ ನಮಗೆ ಒಂದು ಸೆಲೆಕ್ಷನ್ ತೊಗೋಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ಇವಾಗ ಫ್ರೆಂಡ್ಸ್ ನಿಮಗೆ ಬೇಕಾದ್ರೆ ಇದು ರೀತಿ ಮೂವ್ ಮಾಡ್ಬೋದು. ಲೇಯರ್ ತೊಗೊಂಡಿಲ್ಲ ಅಂದ್ರೆ ನಮಗೆ ಇದು ಮೂವ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಮತ್ತೆ ಒಂದು ಬೇರೆ ಲೇಯರ್ ತೊಗೊಂಡಿದ್ದೀನಿ. ಸೊ ನೀವು ಏನೋ ವರ್ಕ್ ಮಾಡಬೇಕಂದ್ರೆ ಬೇರೆ ಬೇರೆ ಲೇಯರ್ಸಲ್ಲಿ ನಿಮಗೆ ವರ್ಕ್ ಮಾಡಬೇಕಾಗುತ್ತೆ. ಇದು ನಿಮಗೆ ನ್ಯಾಪದಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಲೇಯರ್ ತೊಗೊಂಡಿದ್ದೀನಿ. ಲೇಯರ್ ತೊಗೊಂಡ ನಂತರ ಇಲ್ಲಿಂದ ರೈಟ್ ಕ್ಲಿಕ್ ಮಾಡಿ ನಾನು ಇನ್ವರ್ಸ್ ಮಾಡ್ಕೊತೀನಿ. ಇನ್ವರ್ಸ್ ಮಾಡ್ಕೊಂಡು ಆದ ನಂತರ ಫ್ರೆಂಡ್ಸ್ ಏನು ಮಾಡ್ತೀನಿ ಇವಾಗ ಇದಕ್ಕೆ. ಓಕೆ, ಸೊ ಇಷ್ಟ ಆದ ನಂತರ ಫ್ರೆಂಡ್ಸ್ ಏನು ಮಾಡ್ತೀನಿ ಇವಾಗ ನಾನು ಸಿಂಪ್ಲಿ ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಹೊಡಿತೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನೋಡಿ ಯಾವ ರೀತಿ ಇಲ್ಲಿ ಏನಾಗಿದೆ, ಒಂದು ಫೆದರ್ ಆ್ಯಡ್ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಓಕೆ, ಸೊ ಇಲ್ಲಿಂದ ಮತ್ತೆ ನಾನು ಕಂಟ್ರೋಲ್ ಡಿ ಪ್ರೆಸ್ ಮಾಡಿದೆ ಅಂತ ಅನ್ಕೊಳ್ಳಿ, ಸೆಲೆಕ್ಷನ್ ಡಿ ಸೆಲೆಕ್ಟ್ ಆಗಿಬಿಡುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಇಲ್ಲಿ ಫೆದರ್ ಆ್ಯಡ್ ಆಗಿದೆ ಅಂತ ಸೈಡಲ್ಲಿ ನೋಡ್ತಾ ಇರ್ಬೋದು ಫೆದರ್ಸ್ ಬಂದಿದೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಫೆದರ್ ಸೈಜ್ ನೀವು ಜಾಸ್ತಿ ಕಡಿಮೆ ಇಲ್ಲಿಂದ ನೀವು ಅಮೌಂಟ್ನ ಸೆಟ್ ಮಾಡ್ಬೋದು. ನಿಮಗೆ ಎಷ್ಟು ಫೆದರ್ ಬೇಕು ಅಷ್ಟು ನಿಮಗೆ ಇಡಬೇಕಾಗುತ್ತೆ. ಆನಂತರ ನೋಡ್ತಾ ಇರ್ಬೋದು ಇದು ಅಂಟಿಲೇಸ್ ಅಂತೆ, ಇದು ನಿಮಗೆ ಯಾವಾಗಲೂ ಟಿಕ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಎಡ್ಜಸ್ ಅಲ್ಲಿ ಇರುತ್ತಲ್ಲ ಅದು ಸರಿಯಾಗಿ ಬರೋದಿಲ್ಲ. ಇನ್ನು ಪಿಕ್ಸೆಲ್ಸ್ ಇರುತ್ತಲ್ಲ ಎಡ್ಜಸ್ ಅಲ್ಲಿ ಅದು ಸ್ವಲ್ಪ ಶಾರ್ಪ್ ಆಗಿ ಹಾರ್ಡ್ ಆಗಿ ಬರುತ್ತೆ. ಸೊ ಹೀಗಾಗಿ ನಿಮಗೆ ಯಾವತ್ತಿಗೂ ಆಂಟಿ ಅಲಿಯಾಸ್ ಇಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇದರಲ್ಲಿ ಫ್ರೆಂಡ್ಸ್ ನೋಡಿ ನಿಮಗೆ ಫ್ರೀ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಸೆಲೆಕ್ಷನ್ ಮಾಡಬೇಕಾದ್ರೆ ಇಲ್ಲಿ ಒಂದು ಫಿಕ್ಸ್ಡ್ ರೇಷಿಯೋಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಎಕ್ಸಾಂಪಲ್ಗೋಸ್ಕರ ನೋಡ್ತಾ ಇರ್ಬೋದು ಒಂದು ಫಿಕ್ಸ್ಡ್ ರೇಷಿಯೋ ತೊಗೊಂಡೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಇಲ್ಲಿಂದ ಫ್ರೆಂಡ್ಸ್ ನಾವು ಸೆಲೆಕ್ಷನ್ ತೊಗೊಂಡೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಸೆಲೆಕ್ಷನ್ ನೋಡಿ ಯಾವ ರೀತಿ ಬರುತ್ತೆ, ಈ ರೀತಿ ಬರುತ್ತೆ. ಓಕೆ, ಸೊ ರೌಂಡಲ್ಲೇ ಬರುತ್ತೆ ಸೆಲೆಕ್ಷನ್. ಓಕೆ, ಸೊ ನೋಡ್ತಿದ್ರೆ ಇಷ್ಟೇ ಸೈಜಲ್ಲಿ ಬರುತ್ತೆ. ಓಕೆ, ಸೊ ಅದೇ ಸಪೋಸ್ ಅನ್ಕೊಳ್ಳಿ ಇವಾಗ ನಾನು ಇದ್ರದ್ದು ಸೈಜ್ ಚೇಂಜ್ ಮಾಡಿದೆ ಅಂತ ಅನ್ಕೊಳ್ಳಿ, ಆನಂತರದ್ದು 2 ಅಂತ ಅನ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿ ಇದು ಹೀಗೆ ಬರುತ್ತೆ. ಓಕೆ, ಸೊ ನೋಡಿ ಶೇಪ್ ಚೇಂಜ್ ಆಯಿತು, ಸರ್ಕಲಲ್ಲಿ ಬರ್ತಾನೆ ಇಲ್ಲ ಇದು ಇವಾಗ. ಓಕೆ, ಶೇಪ್ ಚೇಂಜ್ ಆಗಿದೆ. ಅದೇ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಈ ಕಡೆ 9 ಕೊಡ್ತೀನಿ, ಈ ಕಡೆ ಇವಾಗ 3 ಕೊಟ್ಟೆ ಅಂತ ಅನ್ಕೊಳ್ಳಿ.
ಸೊ ನೋಡಿ ಯಾವ ರೀತಿ ಶೇಪೇ ಚೇಂಜ್ ಆಯಿತು. ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ರೇಷಿಯೋ ಕೂಡ ಇಲ್ಲಿಂದ ನೀವು ಸೆಟ್ ಮಾಡ್ಬೋದು. ನಿಮ್ಗೆ ಯಾವ ರೇಷಿಯೋ ಬೇಕೋ ಆ ರೇಷಿಯೋಲಿ ನೀವು ಇದನ್ನು ಸೆಲೆಕ್ಷನ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಫ್ರೀಲೇ ಇಡ್ತಾ ಇದ್ದೀನಿ. ಓಕೆ, ಸೊ ಸಿಂಪಲ್. ಇವಾಗ ಫ್ರೀ ಇಟ್ಟರೆ ನಿಮಗೆ ಹೇಗೆ ಬೇಕು ನೀವು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಸೆಲೆಕ್ಟ್ ಮಾಡ್ಬೋದು. ಸಿಂಪಲ್, ಗೊತ್ತಾಯ್ತಾ? ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಹೋಗೋದು ಈ ಲೇಯರನ್ನು ಡಿಲೀಟ್ ಮಾಡ್ತೀನಿ. ಸೊ ನೋಡ್ತಾ ಇರೋದು ಲೇಯರ್ ಇದೆ, ಇದು ನನಗೆ ಬೇಕಾಗಿಲ್ಲ. ಸಿಂಪಲ್ ಫ್ರೆಂಡ್ಸ್ ಹೋಗೋಣ ಈ ಲೇಯರ್ನ ಇಲ್ಲಿಂದ ಡಿಲೀಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಹೋಗಿ ಇದರಲ್ಲಿ ಏನು ಬರುತ್ತೆ ನಮಗೆ ನೋಡ್ತಾ ಇರ್ಬೋದು, ಇಲ್ಲಿ ಲಾಸೋ ಸೆಲೆಕ್ಷನ್ ಅಂತ ಬರುತ್ತೆ. ಸೊ ಲಾಸೋ ಸೆಲೆಕ್ಷನ್ ಬಂದೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ನೀವು ಈ ರೀತಿ ಫ್ರೀ ಆಗಿ ಇದನ್ನು ಸೆಲೆಕ್ಟ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿಂದ ಫ್ರೆಂಡ್ಸ್ ಹೋಗಿ ನೀವು ಈ ರೀತಿ ಹೇಗೆ ಬೇಕೋ ಹಾಗೆ ಇದನ್ನು ನೀವು ಫ್ರೀ ಆಗಿ ಇದನ್ನು ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ನೋಡ್ತಾ ಇರ್ಬೋದು, ಇಲ್ಲಿಂದ ಫ್ರೆಂಡ್ಸ್ ಹೋಗೋಣ ಈ ರೀತಿ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನೋಡ್ತಾ ಇರ್ಬೋದು, ಈ ರೀತಿ ಇದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಎಕ್ಸಾಕ್ಟ್ ಆಗಿಲ್ಲ, ಬಟ್ ಸ್ವಲ್ಪ ಇದಾಗುತ್ತೆ. ಸ್ಟಾರ್ಟಿಂಗ್ ಕೌಂಟ್ರಲ್ಲಿ ಬಂದು ಟಚ್ ಆದ ತಕ್ಷಣ ಇದು ಸೆಲೆಕ್ಷನ್ ಆಗಿಬಿಡುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆದ ನಂತರ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಕಲಿಸ್ತೀನಿ ಲೇಯರ್ ಮಾಸ್ಕಿಂಗ್. ನಿಮಗೆ ಕಲಿಸ್ತೀನಿ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದು. ಲೇಯರ್ ಮಾಸ್ಕಿಂಗ್ ಅಂದ್ರೆ ಏನು? ಇವಾಗ ನೀವು ಲೇಯರ್ ಮಾಸ್ಕ್ನ ಹೇಗೆ ಆ್ಯಡ್ ಮಾಡೋದು? ಈ ಲೇಯರ್ಗೆ ನಿಮಗೆ ಮಾಸ್ಕ್ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಹತ್ರ ಲೇಯರ್ ಇದೆ. ಇದಕ್ಕೆ ನಿಮಗೆ ಮಾಸ್ಕ್ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಕೆಳಗಡೆ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಮಾಸ್ಕಿಂಗ್ ಇದು ಆಪ್ಷನ್ ಇದೆ. ಓಕೆ, ಸೊ ಇದ್ರ ಮೇಲೆ ನಿಮಗೆ ಬಂದು ಕ್ಲಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ಇದಕ್ಕೆ ಫ್ರೆಂಡ್ಸ್ ಇವಾಗ ಮಾಸ್ಕ್ ಆ್ಯಡ್ ಆಗಿದೆ. ಹಾಗೂ ಫ್ರೆಂಡ್ಸ್ ನೀವು ಈ ಮಾಸ್ಕಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಬ್ಲ್ಯಾಕ್ ಪೋರ್ಷನ್ ಏನಿಲ್ಲ ಇಲ್ಲಿ ಫ್ರೆಂಡ್ಸ್ ಬ್ಲ್ಯಾಕ್ ಪೋರ್ಷನ್ ಇದು ಹೈಡ್ ಮಾಡುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಹೈಡ್ ಆಗಿದೆ. ಹಾಗೂ ವೈಟ್ ಪೋರ್ಷನ್ ಇಲ್ಲ, ಅದು ವಿಸಿಬಲ್ ಆಗುತ್ತೆ. ವೈಟ್ ಪೋರ್ಷನ್ ಇರೋದು ಅದು ನಿಮಗೆ ಕಾಣಿಸುತ್ತೆ. ಓಕೆ, ಬ್ಲ್ಯಾಕ್ ಹೈಡ್ ಮಾಡುತ್ತೆ, ವೈಟ್ ನಿಮಗೆ ಕಾಣಿಸುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು, ಇಲ್ಲಿ ಈ ರೀತಿ ಬಂದಿದೆ. ಇವಾಗ ಸಪೋಸ್ ಅನ್ಕೊಳ್ಳಿ, ಇವಾಗ ನಮಗೆ ಯಾವುದು ಹೈಡ್ ಆಗಿದೆಯಲ್ಲ ಅದು ನಮಗೆ ತೋರಿಸೋದಿದೆ, ಹಾಗೂ ಯಾವುದು ಕಾಣ್ತಿದಿಲ್ಲ ಅದು ನಮಗೆ ಹೈಡ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ನಿಮಗೆ ಮಾಸ್ಕ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಕಂಟ್ರೋಲ್ ಐ ಮೇಲೆ ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ರೆ ಕಂಟ್ರೋಲ್ ಐ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್ ಇವಾಗ ಏನಾಗಿದೆ, ಈ ಬ್ಲ್ಯಾಕ್ ಪೋರ್ಷನ್ ಇಲ್ಲ, ಅದು ಫ್ರೆಂಡ್ಸ್ ಇವಾಗ ಹೈಡ್ ಆಗಿದೆ, ವೈಟ್ ಪೋರ್ಷನ್ ಅದು ಕಾಣ್ತಿದೆ. ಸಿಂಪಲ್. ಇಲ್ಲಿ ಮತ್ತೆ ನಾನು ಇನ್ವರ್ಸ್ ಮಾಡ್ತೀನಿ. ಇವಾಗ ಸಿಂಪಲ್ ಈ ರೀತಿ ಬರುತ್ತೆ. ಓಕೆ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನನಗೆ ಇಲ್ಲಿ ಸ್ವಲ್ಪ ಇಲ್ಲಿ ಇನ್ನೂ ನನಗೆ ಸ್ವಲ್ಪ ಕಾಣಬೇಕಾಗಿದೆ. ಓಕೆ, ಸೊ ಇದರ ಹೇರ್ಸ್ ಏನಿಲ್ಲ, ಈ ಮಾಡಲ್ ಹೇರ್ ನನಗೆ ಸ್ವಲ್ಪ ಡಿಸ್ಪ್ಲೇ ಮಾಡಿಸುತ್ತದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು, ಸಿಂಪಲ್ ಇಲ್ಲಿಂದ ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡ್ತೀನಿ. ಆನಂತರ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಿಮ್ಗೆ ಯಾವಾಗ ಹೇಳಿದಾಗೆ ಇಲ್ಲಿ ನೋಡ್ತಾ ಇರ್ಬೋದು, ವೈಟ್ ಅಂದರೆ ಕಾಣಿಸುತ್ತೆ, ಬ್ಲ್ಯಾಕ್ ಅಂದರೆ ಹೈಡ್ ಆಗುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ನಮಗೆ ವೈಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಿಂಪಲ್. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ವೈಟ್ ಸೆಲೆಕ್ಟ್ ಮಾಡಬೇಕು ಅಂದರೆ ಸಿಂಪಲ್ ನಿಮಗೆ ಎಕ್ಸ್ ಮೇಲೆ ಕ್ಲಿಕ್ ಮಾಡಿ ವೈಟ್ ಬರುತ್ತೆ. ಓಕೆ, ವೈಟ್ ಮೇಲೆ ಬಂದ ತಕ್ಷಣ ಇವಾಗ ನೋಡಿ, ಈ ರೀತಿ ನಾನು ಮೂವ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾರೆ ಬ್ರಷ್ ಟೂಲಿಂದ ನಾನು ಮೂವ್ ಮಾಡಿದ್ರೆ ಅದು ಡಿಸ್ಪ್ಲೇ ಆಗ್ತಿದೆ, ಇವಾಗ ಕಾಣಿಸ್ತಿದೆ. ಓಕೆ, ಸೊ ನೋಡಿ, ಗೊತ್ತಾಯ್ತಾ? ಓಕೆ, ಸಿಂಪಲ್. ಅದೇ ನಾವು ಮತ್ತೆ ಇವಾಗ ಬ್ಲ್ಯಾಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಬ್ಲ್ಯಾಕ್ ಮಾಡೋಕ್ಕೋಸ್ಕರ ಎಕ್ಸ್ ಮೇಲೆ ಬಟನ್ ಕ್ಲಿಕ್ ಮಾಡ್ತೀನಿ. ಎಸ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿಂದ ಮತ್ತೆ ನೀವು ಇದನ್ನು ಬೇಕಾದರೆ ಹೈಡ್ ಮಾಡ್ಬೋದು. ಓಕೆ, ಸೊ ಇದಕ್ಕೆ ಲೇಯರ್ ಮಾಸ್ಕಿಂಗ್ ಅಂತಾರೆ. ಇದು ಅರ್ಥ ಆಯ್ತಾ? ಇದಕ್ಕೆ ಲೇಯರ್ ಮಾಸ್ಕಿಂಗ್ ಅಂತಾರೆ. ಇಲ್ಲಿಂದ ಫ್ರೆಂಡ್ಸ್ ನನಗಿದು ಮಾಸ್ಕ್ ಬೇಡ, ನನಗೆ ಮಾಸ್ಕ್ನ ಡಿಲೀಟ್ ಮಾಡೋಕ್ಕೋಸ್ಕರ ಸಿಂಪಲ್ ನಾನು ಮಾಸ್ಕ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಮಾಸ್ಕ್ ಇವಾಗ ಡಿಲೀಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಲಾಸೋ ಟೂಲ್ ಗೊತ್ತಿತ್ತು. ನೆಕ್ಸ್ಟ್ ಇಲ್ಲಿ ಪೆಲಗೋನಲ್ ಟೂಲ್ ಅಂತಿದೆ. ಸೊ ಇದರಲ್ಲಿ ಏನಾಗುತ್ತೆ ಗೊತ್ತಾ, ನಿಮಗೆ ಲೈನ್ ಬೈ ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡ್ಬೋದು. ಓಕೆ, ನಿಮಗೆ ಒಂದು ಸೆಕೆಂಡ್ ತೋರಿಸ್ತೀನಿ. ಓಕೆ, ಸೊ ನೋಡ್ತಾ ಇರ್ಬೋದು, ಈ ರೀತಿ ಇದನ್ನ ಎಷ್ಟು ಸೈಜ್ ಬೇಕು, ಯಾವ ರೀತಿ ಬೇಕು ನಿಮಗೆ ಆ ರೀತಿನ ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ, ಸಿಂಪಲ್. ಸೊ ನೋಡ್ತಾ ಇರ್ಬೋದು, ಈ ರೀತಿ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ಹೋಗೋಣ ಇದನ್ನು ಆ್ಯಡ್ ಮಾಡ್ತೀವಿ. ಓಕೆ, ಸೊ ನೋಡ್ತಾ ಇರ್ಬೋದು, ಇಲ್ಲಿಗೆ ಫ್ರೆಂಡ್ಸ್ ಒಂದು ಸೆಲೆಕ್ಷನ್ ಆಗಿದೆ. ಇಲ್ಲಿ ಇವಾಗ ಏನು ಮಾಡ್ತೀನಿ ಗೊತ್ತಾ, ನೀವು ಬೇಕಾದ್ರೆ ಈ ಸೆಲೆಕ್ಷನ್ ಏನು ಮಾಡಿರ್ತಿಲ್ಲ ಇದು ಕೂಡ ನೀವು ಕಾಪಿ ಮಾಡ್ಬೋದು. ಸೊ ಇಲ್ಲಿ ನಾನು ಸಿಂಪಲ್ ಕಂಟ್ರೋಲ್ ಜಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಕಂಟ್ರೋಲ್ ಜಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೊಂದು ಹೊಸ ಲೇಯರ್ ಮೇಲೆ ಇದು ಕಾಪಿ ಆಗಿದೆ. ಓಕೆ, ಸೊ ನೋಡ್ತಾ ಇರೋದು ಕಾಪಿ ಆಗಿದೆ. ಇವಾಗ ನಾನು ಸಪೋಸ್ ಅನ್ಕೊಳ್ಳಿ, ಇದು ನಾನು ಹೈಡ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಫ್ರೆಂಡ್ಸ್ ಇದು ಕಾಪಿ ಆಗಿದೆ. ಓಕೆ, ಸೊ ಈ ರೀತಿ ಕೂಡ ಫ್ರೆಂಡ್ಸ್ ನೀವು ಮಾಡ್ಬೋದು. ಸೆಲೆಕ್ಷನ್ ಟೂಲ್ ನಿಮಗೆ ಗೊತ್ತಿತ್ತಾ, ಬೇಸಿಕಲಿ ಸೆಲೆಕ್ಷನ್ ಮಾಡೋಕ್ಕೋಸ್ಕರ ಇದನ್ನು ಟೂಲ್ಸ್ಗಳನ್ನ ಯೂಸ್ ಮಾಡ್ತಾರೆ. ಇಲ್ಲಿಂದ ಇವಾಗ ಈ ಲೇಯರ್ಸ್ ನಾನು ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ಮ್ಯಾಗ್ನೆಟಿಕ್ ಲಾಸೋ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಮ್ಯಾಗ್ನೆಟಿಕ್ ಲಾಸೋ ಏನು ಮಾಡುತ್ತಪ್ಪ ಅಂತಂದ್ರೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಪ್ರೆಸ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಇದು ಆಟೋಮೆಟಿಕ್ ಆಗಿ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು, ಆಟೋಮೆಟಿಕ್ ಆಗಿ ಇದು ಕಲರ್ನ ತಗೊಳುತ್ತೆ. ಸೊ ನೋಡಿ ಎಷ್ಟು ನಾನು ಫಾಸ್ಟ್ ಆಗಿ ಮೂವ್ ಮಾಡ್ತಿದ್ದೀನಿ. ಸೊ ನೋಡ್ತಾರ ಆಟೋಮೆಟಿಕ್ ಆಗಿ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆ ಸಿಮಿಲರ್ ಇರುವಂಥ ಕಲರು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ. ಓಕೆ, ಎಷ್ಟು ನೀಟಾಗಿ ನೋಡಿ, ಎಷ್ಟು ಫಾಸ್ಟ್ ಆಗಿ ಮಾಡ್ತೀನಿ. ಈ ಒಂದು ನಾನು ಸ್ವಲ್ಪ ಹೊರಗಡೆ ಬಂದೆ ಅಂತ ಅನ್ಕೊಳ್ಳಿ, ಆದ್ರೂ ಕೂಡ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಆಟೋಮೆಟಿಕ್ ಆಗಿ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊತಿದೆ. ಓಕೆ, ಸೊ ನೋಡ್ತಾ ಇರೋದಾ. ಸೊ ನೋಡ್ತಾರ ಹೊರಗಡೆ ಬಂದರೂ ಕೂಡ ಅದು ಸಿಮಿಲರ್ ಕಲರ್ನ ಅದು ಸೆಲೆಕ್ಟ್ ಮಾಡ್ಕೊತಿದೆ. ಓಕೆ, ಸೊ ನೋಡ್ತಾರ ಎಷ್ಟು ಫಾಸ್ಟಾಗಿ ನೀವು ಈ ರೀತಿ ಇದನ್ನು ಮಾಡ್ಬೋದು ಅಂತ. ಓಕೆ, ಸೊ ಇದು ಕೂಡ ಫ್ರೆಂಡ್ಸ್ ಸೆಲೆಕ್ಷನ್ಗೋಸ್ಕರ ಇದು ಯೂಸ್ ಆಗುತ್ತೆ. ಸೊ ನೋಡ್ತಾರಾ. ಓಕೆ, ಸಿಂಪಲ್. ತುಂಬ ಫಾಸ್ಟ್ ಮಾಡ್ತೀನಿ, ಆದರೂ ಕೂಡ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇದು ಸೆಲೆಕ್ಟ್ ಮಾಡ್ಕೊತಿದೆ ಅಂತ. ಸಿಂಪಲ್. ಇದು ಗೊತ್ತಾ ನಿಮಗೆ ಮ್ಯಾಗ್ನೆಟಿಕ್ ಲಾಸ್ ಅಂದ್ರೆ ಏನು ಮಾಡುತ್ತೆ ಅಂತ. ಸೊ ಇಲ್ಲಿಂದ ಫ್ರೆಂಡ್ಸ್ ಹೋಗೋಣ, ಮತ್ತೆ ಇದನ್ನ ಡಿಸೆಲೆಕ್ಟ್ ಮಾಡ್ತಿದ್ದೀನಿ. ಕಂಟ್ರೋಲ್ ಡಿ ಮೇಲೆ ಪ್ರೆಸ್ ಮಾಡೋಣ, ಇದು ಡಿಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ಮ್ಯಾಜಿಕ್ ವಾಂಡ್ ಇದೆ. ಇದು ಕೂಡ ಒಂದು ಸೆಲೆಕ್ಷನ್ ಬಟನ್ ಅಂತ ಹೇಳ್ಬೋದು, ಸೆಲೆಕ್ಷನ್ ಟೂಲ್ ಅಂತ ಹೇಳ್ಬೋದು. ಸೊ ಮ್ಯಾಜಿಕ್ ವಾಂಡ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿಂದ ಫ್ರೆಂಡ್ಸ್ ಇದು ಸಿಮಿಲರ್ ಕಲರ್ಸ್ ಅನ್ನ ಇದು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ತಾ ಇರಬಹುದು, ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಇದು ಸಿಮಿಲರ್ ಕಲರ್ ನ ಸೆಲೆಕ್ಟ್ ಮಾಡ್ಕೊಂಡಿದೆ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಸಿಮಿಲರ್ ಕಲರ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದೆ. ಇವಾಗ ಹೇರ್ಸ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಏನಾಗುತ್ತೆ, ಸೊ ನೋಡ್ತಾರ ಹೇರ್ ಕಲರ್ ಎಲ್ಲಿ ಇದೆಯಲ್ಲ ಸಿಮಿಲರ್ ಕಲರ್ ನ ಸೆಲೆಕ್ಟ್ ಮಾಡ್ತಿದೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇವಾಗ ನಾನು ಇದು ವೈಟ್ ಕಲರ್ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಇದು ಸಿಮಿಲರ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದೆ. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಟಾಲರೆನ್ಸ್ ನೋಡಿ ನೀವು. ಓಕೆ, ಸಪೋಸ್ ಅನ್ಕೊಳ್ಳಿ ನಾನು ಟಾಲರೆನ್ಸ್ ಸೈಜ್ ನ ಜಾಸ್ತಿ ಮಾಡಿದೆ ಅಂತ ಅನ್ಕೊಳ್ಳಿ. ಇವಾಗ ನಾನು 75% ಇಟ್ಟೆ ಅಂತ ಅನ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಸೊ ನೋಡಿ ಎಷ್ಟು ಜಾಸ್ತಿ ಇದು ಕವರ್ ಮಾಡ್ತೀವಿ, ನೋಡಿ ಎಷ್ಟು ಜಾಸ್ತಿ ಕವರ್ ಮಾಡ್ತೀವಿ. ಇವಾಗ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದೆ ಅಂತ ಅನ್ಕೊಳ್ಳಿ, ಇವಾಗ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಎಂಟೈರ್ದು ಇಮೇಜ್ ಇದು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಓಕೆ, ಜಾಸ್ತಿ ಇಟ್ಟರೆ. ಸೊ ಹೀಗಾಗಿ ನಮ್ಗೆ ಏನು ಮಾಡಬೇಕಾಗಿದೆ, ಇದು ಕಡಿಮೆ ನೀಡಬೇಕಾಗಿದೆ. 33 ಇತ್ತು, 30 ನಾನು ಇಟ್ಟಿದ್ದೀನಿ. ಓಕೆನಾ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ಕಂಟಿಜಿಯಸ್ ಅಂತಿದೆ. ಸೊ ಕಂಟಿಜಿಯಸ್ ಮೇಲೆ ನಾನು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇವಾಗ ನಾನು ಕ್ಲಿಕ್ ಮಾಡಿದ್ರೆ ನನಗೆ ನೋಡ್ತಾ ಇರಬಹುದು, ನೋಡಿ ಎಷ್ಟೊಂದು ಕಲರ್ ಇದು ಕವರ್ ಮಾಡ್ತು ಅಂತ.
ಓಕೆ, ಸೊ ನೋಡ್ತಾರ ಕಂಟಿನ್ಯೂಸ್ಲಿ ಏನಾಗುತ್ತೆ ಮ್ಯಾಕ್ಸಿಮಮ್ ಪಿಕ್ಸೆಲ್ಸ್ಗಳನ್ನ ಇದು ಸೆಲೆಕ್ಟ್ ಮಾಡ್ಕೊಳುತ್ತೆ. ಸೊ ಹೀಗಾಗಿ ಇದು ನಿಮಗೆ ಯಾವತ್ತು ಟಿಕ್ ಮಾಡಿ ಇಡಬೇಕಾಗುತ್ತೆ, ಹಾಗೂ ಆಲ್ ಸ್ಯಾಂಪಲ್ ಲೇಯರ್ಸ್ ಮೇಲೆ ಕೂಡ ನಿಮಗೆ ಇದು ಟಿಕ್ ಮಾಡಿ ಇಡಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಮ್ಮದು ಬೇರೆ ಒಂದು ಇಮೇಜ್ ಅನ್ನು ತೊಗೊಂಡಿನಿ. ಸೊ ಇಲ್ಲಿಂದ ಬಂದು ಇವಾಗ ನಾವು ನೋಡ್ತಾ ಇರಬಹುದು, ಇಲ್ಲಿ ನಿಮಗೆ ಕ್ವಿಕ್ ಸೆಲೆಕ್ಷನ್ ಇದೆ, ಅವಾಗಲೇ ಹೇಳಿಲ್ಲ, ಈ ರೀತಿ ನೀವು ಕ್ವಿಕ್ ಸೆಲೆಕ್ಷನ್ ಮಾಡಬಹುದು. ಸೊ ನೋಡ್ತಾ ಇರಬಹುದು ಇದು ಓವರ್ ಆಲ್ ಆಗಿ ಕ್ವಿಕ್ ಆಗಿ ಸೆಲೆಕ್ಷನ್ ಆಗಿದೆ. ಓಕೆ, ಸೊ ಇವಾಗ ನಾನು ಮತ್ತೆ ಡಿಸೆಲೆಕ್ಟ್ ಮಾಡ್ತೀನಿ. ಇಲ್ಲಿಂದ ನೋಡ್ತಾ ಇರಬಹುದು ನಿಮಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ, ಸೆಲೆಕ್ಟ್ ಸಬ್ಜೆಕ್ಟ್ ಅಂತ. ಇಲ್ಲಿ ಮೇಲ್ಗಡೆ ನಿಮಗೆ ಆಪ್ಷನ್ ಇದೆ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ. ಇದರ ಮೇಲೆ ಸಿಂಪಲ್ ನಿಮಗೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ತಾ ಇದು ಸಬ್ಜೆಕ್ಟ್ ಅನ್ನು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಮಾಡ್ಕೊಳುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇದಕ್ಕೆ ಮಾಸ್ಕ್ ಅಪ್ಲೈ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಸೊ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿಂದ ನಾನು ಒಂದು ಬೇರೆ ಇಮೇಜ್ ಅನ್ನು ತೊಗೊಂಡಿನಿ. ಸೊ ನೆಕ್ಸ್ಟ್ ಇವಾಗ ಕ್ರಾಪ್ ಟೂಲ್ ಮೇಲೆ ಬರ್ತೀನಿ. ಸೊ ನೋಡ್ತಾ ಇದ್ದ ಕ್ರಾಪ್ ಟೂಲ್ ಅಂದ್ರೆ ಇದು ನೀವು ಕ್ರಾಪ್ ಮಾಡಬಹುದು, ನಿಮ್ಗೆ ಎಷ್ಟು ಬೇಕು ಅಷ್ಟು ಇಲ್ಲಿಂದ ಈ ರೀತಿ ಇದನ್ನ ಕ್ರಾಪ್ ಮಾಡಬಹುದು. ಓಕೆ, ಸೊ ನೋಡ್ತಾ ನಾನು ಇಷ್ಟು ಇವಾಗ ಕ್ರಾಪ್ ಮಾಡಿದೆ ಅಂತ ಅನ್ಕೊಳ್ಳಿ. ಕ್ರಾಪ್ ಮಾಡಿ ಇವಾಗ ನಾನು ಸೆಲೆಕ್ಟ್ ಮಾಡಿದ್ರೆ ಇಷ್ಟು ಬರುತ್ತೆ ಇದು. ಓಕೆ, ಸೊ ಇದನ್ನ ಫ್ರೆಂಡ್ಸ್ ಇವಾಗ ನಾನು ಈ ರೀತಿ ಸೆಲೆಕ್ಷನ್ ಮೂವ್ ಟೂಲಿಂದ ಬಂದು ಈ ರೀತಿ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಇಮೇಜ್ ಇದು ಇರುತ್ತೆ. ಆಕ್ಚುಲಿ ಫ್ರೆಂಡ್ಸ್ ಅದು ಕಟ್ ಮಾಡೋದಿಲ್ಲ, ಕೇವಲ ಕ್ರಾಪ್ ಮಾಡುತ್ತೆ. ಇದ್ರ ಹಿಂದೆ ಆಕ್ಚುಲಿ ಏನು ಇಮೇಜ್ ಸೈಜ್ ಇರುತ್ತಲ್ಲ ಅದು ಅಷ್ಟೇ ಇರುತ್ತೆ. ಓಕೆ, ಅದು ಕ್ರಾಪ್ ಆಗಿರೋದಿಲ್ಲ, ಕೇವಲ ನಿಮಗೆ ಕಾಣಿಸೋದ್ರಿಂದ ಅದು ಕ್ರಾಪ್ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಬರ್ತದೆ. ಓಕೆ, ಸೊ ಅದು ಆಕ್ಚುಲಿ ಕ್ರಾಪ್ ಆಗಿರೋದಿಲ್ಲ. ಓಕೆನಾ, ಸೊ ಈ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು. ನಾನು ಮತ್ತೆ ಅಂಡು ಮಾಡ್ತೀನಿ. ಅಂಡು ಮಾಡೋಗೋಸ್ಕರ ನಮಗೆ ಕಂಟ್ರೋಲ್ ಮತ್ತೆ Z ಅನ್ನ ಪ್ರೆಸ್ ಮಾಡಬೇಕಾಗುತ್ತೆ, ಅದು ಅಂಡು ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಏನು ಮಾಡ್ತೀನಿ ಗೊತ್ತಾ, ನಾನು ಇದ್ರ ಸ್ವಲ್ಪ ಇಮೇಜ್ ಸೈಜ್ ಅನ್ನ ಚಿಕ್ಕದಾಗಿ ಮಾಡ್ತೀನಿ. ಮೂವ್ ಟೂಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಫ್ರೆಂಡ್ಸ್ ನಾನು ಈ ರೀತಿ ಇಮೇಜ್ ಸೈಜ್ನೆಲ್ಲ ಸ್ವಲ್ಪ ಈ ರೀತಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ, ಸಿಂಪಲ್ ಇವಾಗ ಕ್ರಾಪ್ ಟೂಲ್ ಬರೋಣ. ಇಲ್ಲಿಂದ ಫ್ರೆಂಡ್ಸ್ ಏನು ಮಾಡ್ತೀನಿ ಇವಾಗ ಅಂದ್ರೆ ಕ್ರಾಪ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಇಷ್ಟನ್ನ ಇವಾಗ ಸೈಜನ್ನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ಇಲ್ಲಿಂದ ನಾನು ಈ ರೀತಿ ಸ್ವಲ್ಪ ಕ್ರಾಪ್ ಮಾಡ್ಕೊತೀನಿ ಇವಾಗ. ಓಕೆನಾ, ಇಲ್ಲಿಂದ ಇವಾಗ ನಾನು ಇಷ್ಟು ಸೈಜ್ ಕ್ರಾಪ್ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. ಆನಂತರ ನೋಡ್ತಾ ಇರಬಹುದು ಇಲ್ಲಿ ಕಂಟೆಂಟ್ ಅವೇರ್ ಅಂತ ನಿಮಗೆ ಒಂದು ಆಪ್ಷನ್ ಬರ್ತಿಲ್ಲ, ಕಂಟೆಂಟ್ ಅವರ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಸೊ ನೋಡಿ ಇವಾಗ ಏನಾಗುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇವಾಗ ಏನಾಗುತ್ತೆ, ಸ್ಮಾರ್ಟ್ ಆಬ್ಜೆಕ್ಟ್ ಕಾಂಟ್ ಬಿ ಅಂತಿದೆ. ಓಕೆ, ಸೊ ಇದು ಸ್ಮಾರ್ಟ್ ಆಬ್ಜೆಕ್ಟ್ ಇದೆ. ಇದನ್ನ ಫ್ರೆಂಡ್ಸ್ ಇವಾಗ ನಾವು ರಾಸ್ಟರೈಸ್ ಇಮೇಜ್ ಮಾಡ್ಕೊಳ್ಳೋಣ. ರಾಸ್ಟರೈಸ್ ಇಮೇಜ್ ಮಾಡ್ಕೊಂಡ ನಂತರ ಇವಾಗ ನಾನು ಮತ್ತೆ ಮಾಡ್ತೀನಿ, ಕ್ರಾಪ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಕ್ರಾಪ್ ಅನ್ನು ಸೆಲೆಕ್ಟ್ ಮಾಡಿ ಸ್ವಲ್ಪ ನಾವು ಇದು ಈ ರೀತಿ ಅಡ್ಜಸ್ಟ್ ಮಾಡೋಣ. ಓಕೆ, ಸಿಂಪಲ್. ಇವಾಗ ನಾವು ಕಂಟೆಂಟ್ ಅವರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಸೊ ನೋಡ್ತಾ ಇರಬಹುದು ಕಂಟೆಂಟ್ ಅವರ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಟಿಕ್ ಮಾಡ್ತೀನಿ. ಓಕೆ, ಸೊ ನೋಡಿದ್ರೆ ಫ್ರೆಂಡ್ಸ್ ಇವಾಗ ಎಕ್ಸ್ಟ್ರಾ ಪಿಕ್ಸೆಲ್ಸ್ ಅನ್ನ ಇದು ಆಡ್ ಮಾಡ್ಕೊಂಡಿದೆ. ನೋಡ್ತಾ ಇರಬಹುದು ಇಲ್ಲಿ ನೋಡ್ತಾರ ಎಕ್ಸ್ಟ್ರಾ ಪಿಕ್ಸೆಲ್ಸ್ ಅನ್ನ ಇದು ಆಡ್ ಮಾಡ್ಕೊಂಡಿದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ಏನಾಗುತ್ತೆ, ಕಂಟೆಂಟ್ ಅವರ್ ಅಂದ್ರೆ ಏನಾಗುತ್ತೆ, ಇದ್ರ ಸುತ್ತಮುತ್ತಲಿರುವಂಥ ಸೇಮ್ ಸ್ವಲ್ಪ ಸಿಮಿಲರ್ ಕಲರ್ಸ್ ಆಗಿರ್ಬೋದು. ಓಕೆ, ಅದೆಲ್ಲ ಏನಾಗಿದೆ ಡಿಸೈನ್ ಆಗಿರ್ಬೋದು, ಅದೇನು ಮಾಡುತ್ತೆ ಎಕ್ಸ್ಟ್ರಾ ಪಿಕ್ಸೆಲ್ಸ್ ಅನ್ನ ಅದರಲ್ಲಿ ಆಡ್ ಮಾಡುತ್ತೆ. ಸೊ ನೋಡ್ತಾ ಇರಬಹುದು ಇಲ್ಲಿ ನಾನು ಇವಾಗ ಕ್ರಾಪ್ ಟೂಲ್ ತಗೋತೀನಿ. ಕ್ರಾಪ್ ಟೂಲ್ ತೊಗೊಳ್ಳೋಣ. ಫ್ರೆಂಡ್ಸ್ ಇದನ್ನ ಆಡ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಇಷ್ಟನ್ನ ಇದನ್ನ ತೊಗೊಂಡಿದ್ದೀನಿ, ಇವಾಗ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿಂದ ಇವಾಗ ಮಾಡ್ತೀನಿ ಕಂಟೆಂಟ್ ಅವರನ್ನು ಟಿಕ್ ಮಾಡಿದ್ದೀನಿ. ನಾನು ಇವಾಗ ಇದ್ರ ಮೇಲೆ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಮಿಕ್ಕಿದೆಷ್ಟು ಪೋರ್ಷನ್ ಇದಿಲ್ಲ, ಇದೆಷ್ಟು ಸೆಲೆಕ್ಟ್ ಮಾಡಿದಿಲ್ಲ ಅಷ್ಟೆಲ್ಲ ಇವಾಗ ಇದು ಕವರ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೋಡ್ತಾ ಪೂರ್ತಿ ಇದು ಕವರ್ ಮಾಡ್ಕೋತು. ಓಕೆನಾ, ಸೊ ಸೇಮ್ ಅನಿಸುತ್ತೆ ನಿಮಗೆ. ಓಕೆ, ಸೊ ಇದಕ್ಕೆ ಕಂಟೆಂಟ್ ಅವೇರ್ ಅಂತಾರೆ. ಈ ರೀತಿ ನೀವು ಎಕ್ಸ್ಟ್ರಾ ಸ್ವಲ್ಪ ಪಿಕ್ಸೆಲ್ಸ್ಗಳನ್ನು ನೀವು ಆಡ್ ಮಾಡಿ ನಿಮ್ದು ಇಮೇಜ್ ಅನ್ನು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಇದರಲ್ಲಿ ಫ್ರೆಂಡ್ಸ್ ಇವಾಗ ಪರ್ಸ್ಪೆಕ್ಟಿವ್ ಕ್ರಾಪ್ ಅಂತ ಬರುತ್ತೆ. ಇದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಗೊತ್ತಾ, ಇನ್ನೊಂದು ಬೇರೆ ಇಮೇಜ್ ತಗೋತೀನಿ. ಒಂದು ಬುಕ್ ಇಮೇಜ್ ಇದ್ರೆ ನಾವು ತಗೊಳ್ಳೋಣ. ಓಕೆ, ಒಂದು ಸೆಕೆಂಡ್. ನೋಡ್ತಾ ಇರಬಹುದು ಇದೊಂದು ಇಮೇಜ್ ಇದೆ. ನಾನು ಸಿಂಪಲ್ ಇಂದ ಇಮೇಜನ್ನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡು ಇದರಲ್ಲಿ ತಂದು ಇವಾಗ ನಾನು ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ಒಂದು ಇಮೇಜ್ ಬಂದಿದೆ. ನೆಕ್ಸ್ಟ್ ಇಂದ ಏನು ಮಾಡೋಣ, ಇವಾಗ ನಾವು ಪರ್ಸ್ಪೆಕ್ಟಿವ್ ಕ್ರಾಪ್ ತಗೋಣ. ಯಾಕಂದ್ರೆ ನೋಡ್ತಾ ಇರಬಹುದು ನಮಗೆ ಇದು ಬುಕ್ ನೋಡಿದಾರೆ. ಓಕೆ, ಸೊ ಸಿಂಪಲ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಇಲ್ಲಿಂದ ಈ ರೀತಿ ಇದನ್ನು ತೊಗೊಂಡೆ ಅಂತ ಅನ್ಕೊಳ್ಳಿ. ಇವಾಗ ಸೊ ಸಿಂಪಲ್ ನಾನು ಇಷ್ಟು ಇದನ್ನು ತೊಗೋತಿದ್ದೀನಿ. ಓಕೆ, ಇದು ಕೂಡ ಇಲ್ಲಿಂದ ಇವಾಗ ನಾನು ಈ ರೀತಿ ಇದನ್ನು ತೊಗೋತಿದ್ದೀನಿ. ಸಿಂಪಲ್ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಈ ರೀತಿ ಆ್ಯಡ್ ಮಾಡೋಣ. ಓಕೆ, ಸೊ ಪರ್ಸ್ಪೆಕ್ಟಿವ್ ಸೆಲೆಕ್ಷನ್ ಅಂದರೆ ಯಾವ ರೀತಿ ಸೆಲೆಕ್ಟ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ ನೆಕ್ಸ್ಟ್ ತೊಗೊಂಡೆ ಇವಾಗ ಸಿಂಪಲ್. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಇವಾಗ ಸ್ಟ್ರೇಟ್ ಆಗಿ ಬಂದಿದೆ ಇವಾಗ ಬುಕ್. ಓಕೆ, ಸಿಂಪಲ್ ಈ ರೀತಿ ನೀವು ಸೆಲೆಕ್ಷನ್ ಅನ್ನ ಮಾಡಬಹುದು. ನೆಕ್ಸ್ಟ್ ಇದರಲ್ಲಿ ಇವಾಗ ಸ್ಲೈಸ್ ಅಂತ ಬರುತ್ತೆ. ಸ್ಲೈಸ್ ಟೂಲ್ ಅಂದ್ರೆ ಏನಾಗುತ್ತೆ, ಅದು ಸ್ಲೈಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಎಕ್ಸಾಂಪಲ್ ಇವಾಗ ತೋರಿಸಬೇಕಂದ್ರೆ ಸೊ ಈ ರೀತಿ ನಾವು ತೊಗೊಂಡೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನೋಡ್ತಾ ಇರಬಹುದು. ಸೊ ಟೋಟಲ್ ಆಗಿ ಎಷ್ಟು ಇಲ್ಲಿ ನಮ್ಮದು ಸ್ಲೈಸ್ ಆಗಿದೆ, 1 2 3 4 5. ಇದೇನಾಗುತ್ತೆ ಗೊತ್ತಾ, ಇದು ಬೇರೆ ಬೇರೆ ಇವಾಗ ಇಮೇಜಸ್ ಅಲ್ಲಿ ಇದು ಬರುತ್ತೆ. ಸೊ ಇದು ನೀವು ಬೇರೆ ಬೇರೆ ಒಂದೊಂದು ಗ್ರೂಪ್ ಆಗಿ ಇಮೇಜಸ್ ಅಲ್ಲಿ ತಗೋಬಹುದು. ಸೊ ನೋಡ್ತಾ ಇರಬಹುದು 1 ನಂಬರ್ಲಿ ಇಷ್ಟು ಕಟ್ಟಾಗಿ ಬರುತ್ತೆ. ಸೊ 2 ನಂಬರ್ಲಿ ಇದಿಷ್ಟು ಸೈಜ್ ಬರುತ್ತೆ. 3 ನಂಬರ್ಲಿ ಇದಿಷ್ಟು ಪಿಕ್ಚರ್ ಬರುತ್ತೆ. 4 ನಂಬರ್ಲಿ ಇದಿಷ್ಟು ಸೈಜ್ ಬರುತ್ತೆ. ಈ ರೀತಿ ನೀವು ಬೇರೆ ಬೇರೆ ಸೈಜಸ್ ಅಲ್ಲಿ ನೀವು ಅಟ್ ಟೈಮ್ ಇದನ್ನ ಕಟ್ ಮಾಡ್ಕೊಂಡು ಇಮೇಜಸ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಇದರದ್ದು ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಇದೆಲ್ಲ ಮಿಕ್ಕಿದ್ದೇನಿಲ್ಲ ಫ್ರೆಂಡ್ಸ್. ನಿಮಗೆ ನಾನು ಯಾವಾಗ ಒಂದು ಪ್ರಾಪರ್ ಆಗಿ ಇಲ್ಲಿ ಥಂಬ್ನೇಲ್ ಡಿಸೈನ್ ಮಾಡಿ ನಿಮಗೆ ಕಲಿಸ್ತಿರಲ್ಲ ಅವಾಗ ಫ್ರೆಂಡ್ಸ್ ನಿಮಗೆ ಹೇಳ್ತೀನಿ. ಸೊ ಮಿಕ್ಕಿದೆಲ್ಲ ನೋಡ್ತಾ ಇರಬಹುದು ಸ್ಲೈಸ್ ಆಗಿರ್ಬೋದು, ಸ್ಲೈಸ್ ಸೆಲೆಕ್ಷನ್ ಟೂಲ್ ಆಗಿರ್ಬೋದು. ಓಕೆ, ಸ್ಪಾಟ್ ಹಿಲಿಂಗ್ ಟೂಲ್ ಇದೆ, ಹಿಲಿಂಗ್ ಮ್ಯಾಜಿಕ್ ಇದೆಲ್ಲ ಇದೆ. ಇದೆಲ್ಲ ನಮಗೆ ಯಾವಾಗ ಕಲಿಸ್ತೀನಿ ಗೊತ್ತಾ, ಯಾವಾಗ ಪ್ರಾಪರ್ ಆಗಿ ನಾವು ಒಂದು ಥಂಬ್ನೇಲ್ನ ಡಿಸೈನ್ ಮಾಡ್ತಿಲ್ಲ ಅವಾಗ ನಾನು ನಿಮಗೆ ಕಲಿಸ್ತೀನಿ. ಅವಾಗ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಸೊ ಇವತ್ತು ನಾನು ನಿಮಗೆ ಈ ರೀತಿ ಥಂಬ್ನೇಲ್ ಡಿಸೈನ್ ಹೇಗೆ ಮಾಡುವಂತ ಕಲಿಸ್ತೀನಿ. ಇದಕ್ಕೋಸ್ಕರ ನಾವು ಫೋಟೋ ಪಿ ಅನ್ನ ಯೂಸ್ ಮಾಡ್ತಿದ್ವಿ. ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ನಿಮಗೆ ಮೊದಲಿಗೆ ಸಿಂಪಲ್ ಗೂಗಲಲ್ಲಿ ಬಂದು ಫೋಟೋ ಪಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ನಿಮ್ಮದೇ ವೆಬ್ಸೈಟ್ ಬರುತ್ತೆ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಇವಾಗ ನಾವು ನ್ಯೂ ಪ್ರಾಜೆಕ್ಟ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ನೆಕ್ಸ್ಟ್ ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಪ್ರಾಜೆಕ್ಟ್ ನೇಮ್ ಕೊಡ್ತಿದ್ದೀನಿ. ಸಿಂಪಲ್ ಇವಾಗ ನಾವು ಯೂಟ್ಯೂಬ್ ಥಂಬ್ನೇಲ್ ಅಂತ ಈ ರೀತಿ ಒಂದು ಹೆಸರು ಕೊಡ್ತಿದ್ದೀನಿ, ಪ್ರಾಜೆಕ್ಟ್ ನೇಮ್ ಕೊಡ್ತೀನಿ. ಅನಂತರಲ್ಲಿ ನಮಗೆ ಸೈಜ್ ಚೇಂಜ್ ಮಾಡಬೇಕಾಗುತ್ತೆ. 1920 × 1080 ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಇವಾಗ ನಮಗೆ DPI ಎಷ್ಟು ಇಡಬೇಕಾಗುತ್ತೆ, 150 ಇಡಬೇಕಾಗುತ್ತೆ. ಸಿಂಪಲ್ ಇದು ಕ್ಲೋಸ್ ಮಾಡೋಣ.
ನೆಕ್ಸ್ಟ್ ಇಲ್ಲಿಂದ ಸಿಂಪ್ಲಿ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಸೊ ನೋಡ್ತಾ ಇರಬಹುದು ಇದು ನಮ್ದು ಇವಾಗ ಕ್ಯಾನ್ವಾಸ್ ಇದೆ. ನೆಕ್ಸ್ಟ್ ಇವಾಗ ಸಿಂಪಲ್ ಏನು ಮಾಡ್ತೀನಿ ಗೊತ್ತಾ, ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಕೆಳಗಡೆ ಒಂದು ನಿಮಗೆ ಆಪ್ಷನ್ ಬರ್ತಿದಾನ, ಇದ್ರ ಮೇಲೆ ಬಂದು ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿಂದ ಸಿಂಪಲ್ ನಿಮಗೆ ಗ್ರೇಡಿಯಂಟ್ ಫಿಲ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಈ ರೀತಿ ಗ್ರೇಡಿಯಂಟ್ ಬರುತ್ತೆ. ಆನಂತರ ಇದನ್ನು ಗ್ರೇಡಿಯಂಟ್ ನಿಮಗೆ ನೋಡಕ್ಕೆ ಸಿಗುತ್ತಲ್ಲ, ಇದ್ರ ಮೇಲೆ ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಇಲ್ಲಿಂದ ನೋಡ್ತಾ ಇರಬಹುದು ನಿಮಗೆ ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಈ ಪ್ಯಾಟರ್ನ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ನಿಮಗೆ ಕಲರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇವಾಗ ನಾವು ಸ್ವಲ್ಪ ರೆಡ್ ಕಲರ್ ತಗೋತಿದ್ದೀನಿ ಇವಾಗ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಆನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಇವಾಗ ನಾನು ಸ್ವಲ್ಪ ಡಾರ್ಕ್ ಸೈಡ್ ತಗೋತಿದ್ದೀನಿ ಈ ರೀತಿ. ಓಕೆ, ಸಿಂಪಲ್. ಸೊ ನೋಡ್ತಾ ಇರಬಹುದು. ಆನಂತರ ಓಕೆ ಮೇಲೆ ಬಂದು ಕ್ಲಿಕ್ ಮಾಡೋಣ ಇವಾಗ. ಸಿಂಪಲ್. ಸೊ ನೋಡ್ತಾ ಇರಬಹುದು ನಮ್ದು ಈ ರೀತಿ ಇವಾಗ ಗ್ರೇಡಿಯಂಟ್ ಕಲರ್ ಬಂದಿದೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮಗೆ ಇಮೇಜಸ್ ಬೇಕು. ಇಮೇಜಸ್ಗೋಸ್ಕರ ಇಲ್ಲಿ ಚಾಟ್ ಜಿಪಿಟಿ ಹೆಲ್ಪ್ ಅನ್ನು ತೊಗೊಂಡಿದೆ. ಸೊ ನೋಡಿ ಇಲ್ಲ ಈ ರೀತಿ ಪ್ರಾಂಪ್ಟ್ ಕೊಟ್ಟಿದೆ, ಕ್ರಿಯೇಟ್ ಇಮೇಜ್ ಫಾರ್ ಯೂಟ್ಯೂಬ್ ಥಂಬ್ನೇಲ್ ಹ್ಯಾಕರ್ ಲುಕಿಂಗ್ ಅಟ್ ಲ್ಯಾಪ್ಟಾಪ್ ಸ್ಕ್ರೀನ್ ಅಂತ ಈ ರೀತಿನ ಕೊಟ್ಟಿದೆ. ಸೊ ನೋಡ್ತಾ ಇರಬಹುದು ಈ ರೀತಿ ನಾನು ಇಲ್ಲಿ ಕೆಲವೊಂದಿಷ್ಟು ಇಮೇಜಸ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಬಟ್ ಇದ್ರಲ್ಲಿ ನನಗೆ ಯಾವುದೇ ರೀತಿ ಇಮೇಜ್ ಇಷ್ಟ ಆಗಿಲ್ಲ. ಆನಂತರ ನಾನು ಇದಕ್ಕೆ ಹೇಳಿದೆ ನನಗೆ ಒಂದು ಪ್ರಾಂಪ್ಟ್ ಕೊಡು ಅಂತ ಹೇಳಿದೆ. ಸೊ ನೋಡ್ತಾ ಇರಬಹುದು ಈ ರೀತಿ ನಾನು ಇಲ್ಲೊಂದು ಪ್ರಾಂಪ್ಟ್ ಅನ್ನು ಕೊಟ್ಟಿದ್ದೀನಿ. ಓಕೆ, ಸೊ ಅದನ್ನು ಪೌಸ್ ಮಾಡ್ಕೊಂಡು ನೋಡ್ಕೋಬಹುದು. ಈ ಪ್ರಾಂಪ್ಟ್ ನನಗೆ ಬರೆದು ಕೊಡ್ತು. ಈ ಪ್ರಾಂಪ್ಟ್ ಅನ್ನು ತಗೊಂಡು ಏನು ಮಾಡಿದೆ, ಸಿಂಪಲ್ ಇದೊಂದು ನಿಮಗೆ ವೆಬ್ಸೈಟ್ ನೋಡೋ ಸಿಗುತ್ತೆ, ಲೆನಾರ್ಡೋ AI ಅಂತ. ಇದರಲ್ಲಿ ಬಂದು ನಾನು ಇದನ್ನು ಜನರೇಟ್ ಮಾಡಿದೆ. ಸೊ ನೋಡ್ತಾ ಇರಬಹುದು ನನಗೆ ಇಲ್ಲಿಂದ ಇವಾಗ ಕೆಲವೊಂದಿಷ್ಟು ಇಮೇಜ್ ಸಿಕ್ಕಿದೆ. ಇದರಲ್ಲಿ ನಾನು ಇವಾಗ ಈ ಇಮೇಜನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈ ಇಮೇಜ್ ಡೌನ್ಲೋಡ್ ಮಾಡ್ಕೊಂಡ ನಂತರ ಸಿಂಪಲ್ ನಿಮ್ಗೆ ಏನು ಮಾಡೋಗುತ್ತೆ, ಇದ್ರ ಬ್ಯಾಕ್ಗ್ರೌಂಡ್ ಅನ್ನು ರಿಮೂವ್ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ನಿಮ್ಗೆ ಏನು ಹೋಗುತ್ತೆ, ಸಿಂಪಲ್ ರಿಮೂವ್ BG ಮೇಲೆ ಬರಬೇಕಾಗುತ್ತೆ. ಗೂಗಲಲ್ಲಿ ಸರ್ಚ್ ಮಾಡಿ ಇದನ್ನು ಓಪನ್ ಆಗುತ್ತೆ. ನಂತರ ಅಪ್ಲೋಡ್ಸ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಸಿಂಪಲ್ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನು ಮಾಡೋಣ, ನಮ್ದು ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಸಿಂಪಲ್ ಅಸೆಟ್ಸ್ಲಿ ಬರ್ತಿದ್ದೀನಿ. ಸೊ ನೋಡ್ತಾ ಇರಬಹುದು ಇವಾಗ ನನ್ನ ಹತ್ರ ಇಮೇಜ್ ಇದೆ. ಸಿಂಪಲ್ ನನ್ನ ಇಮೇಜ್ ಅನ್ನು ಸೆಲೆಕ್ಟ್ ಮಾಡಿ ಇದರ ಮೇಲೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇದೇನು ಮಾಡ್ತೀವಿ ಇವಾಗ ನೋಡ್ತಾ ಇರಬಹುದು ಈ ರೀತಿ ಬ್ಯಾಕ್ಗ್ರೌಂಡ್ ಇದು ನಮಗೆ ರಿಮೂವ್ ಮಾಡಿಕೊಟ್ಟಿದೆ. ಸಿಂಪಲ್ ಇದನ್ನು ಡೌನ್ಲೋಡ್ ಮಾಡ್ಕೊತಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಮಾಡೋಣ ಮತ್ತೆ ಫೋಟೋ ಪೇಲಿ ಬರೋಣ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಡೌನ್ಲೋಡ್ ಮಾಡ್ಕೊಡುವಂಥ ಇಮೇಜನ್ನು ಅಪ್ಲೋಡ್ ಮಾಡೋಣ. ಇದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ಫೈಲಲ್ಲಿ ಬರಬೇಕಾಗುತ್ತೆ. ಓಪನ್ ಆ್ಯಂಡ್ ಪ್ಲೇಸ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಆನಂತರ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾನು ಆ ಇಮೇಜನ್ನು ಸಿಂಪಲ್ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಇವಾಗ ನನ್ನ ಹತ್ರ ಇಮೇಜ್ ಬಂದಿದೆ. ಸಿಂಪಲ್ ಫ್ರೆಂಡ್ಸ್ ಏನು ಮಾಡೋಣ, ಸ್ವಲ್ಪ ನಾವು ಇದನ್ನು ರೀಸರ್ಚ್ ಮಾಡ್ಕೊಳ್ಳೋಣ. ಇಷ್ಟನ್ನು ಇದನ್ನು ಸ್ವಲ್ಪ ರೀಸರ್ಚ್ ಮಾಡ್ಕೊತೀವಿ. ಓಕೆ, ಫೈನ್. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಇವಾಗ ನಮಗೆ ಮತ್ತೆ ಕೆಲವೊಂದಿಷ್ಟು ಇಮೇಜಸ್ ಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ನಾನು ಮತ್ತೆ ಇದರಲ್ಲಿ ಬರ್ತಿದ್ದೀನಿ, ಅಸೆಟ್ಸ್ಲಿ ಬರ್ತಿದ್ದೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೇನು ಇಮೇಜಸ್ ಇದೆಯಲ್ಲ, ಸೊ ಇದೇನು ಇಮೇಜಸ್ ನೋಡ್ತಿಲ್ಲ, ಇದೆಲ್ಲ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ನೀವು ಕ್ರೈಮ್ ಬೋರ್ಡ್ ಅಂತ ನೀವು ಸರ್ಚ್ ಮಾಡಿ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಇದನ್ನು ತಗೋತೀನಿ. ಮೊದಲಿಗೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಈ ರೀತಿ ಬಂದಿದೆ. ಸೊ ಸಿಂಪಲ್ ಆಗಿ ಮಾಡ್ತೀನಿ, ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ಕೊತೀನಿ. ಇದನ್ನ ಈ ರೀತಿ ನಾನು ಮಿಡಲಲ್ಲಿ ಇಡ್ತಾ ಇದ್ದೀನಿ ಇವಾಗ. ಓಕೆ, ಸೊ ಮಿಡಲ್ ಇಡೋಣ. ಆನಂತರ ನೋಡ್ತಾ ಇರಬಹುದು ಇದು ಫ್ರೆಂಡ್ಸ್ ಇವಾಗ ಮೇನ್ ನಮ್ಮ ಕ್ಯಾರೆಕ್ಟರ್ ಹಿಂದೆ ಹೋಗಿದೆ. ಸೊ ನಮಗೆ ನೋಡಬೇಕಾಗುತ್ತೆ ಈ ಲೇಯರನ್ನು ತಗೋಬೇಕಾಗುತ್ತೆ. ಈ ಲೇಯರನ್ನು ತಗೊಂಡು ಈ ರೀತಿ ಕೆಳಗಡೆ ನಮಗೆ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಇವಾಗ ಇದು ಬ್ಯಾಕ್ಗ್ರೌಂಡಲ್ಲಿ ಹೋಗಿದೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಈ ರೀತಿ ಮತ್ತೆ ಫೈಲಲ್ಲಿ ಬರೋಣ, ಮತ್ತೆ ಓಪನ್ ಪ್ಲೇಸಲ್ಲಿ ಬರೋಣ. ಇಲ್ಲಿಂದ ಇವಾಗ ಸೆಕೆಂಡ್ ಇಮೇಜ್ ನಾವು ತಗೊಳ್ಳೋಣ. ಸೊ ನೋಡ್ತಾ ಇರಬಹುದು ಈ ಇಮೇಜನ್ನು ತೊಗೊಂಡಿದ್ದೀನಿ. ಓಕೆ, ಇದು ಕೂಡ ಇವಾಗ ಈ ರೀತಿ ಬಂದಿದೆ. ಸೊ ಸಿಂಪಲ್ ನಾನು ಇದನ್ನು ಈ ರೀತಿ ಸೆಟ್ ಮಾಡ್ತಿದ್ದೀನಿ ಇವಾಗ. ಸೊ ನೋಡ್ತಾ ಇರಬಹುದು ಫೈನ್. ಓಕೆ, ಸೊ ಇವಾಗ ಚೆನ್ನಾಗಿ ಅನಿಸುತ್ತೆ. ಇರೋದು ಸ್ವಲ್ಪ ಸೈಜ್ ನಾವು ಸೆಲೆಕ್ಟ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತಿದ್ದೀನಿ. ಸೊ ಆನಂತರ ಫ್ರೆಂಡ್ಸ್ ಏನು ಮಾಡ್ತೀನಿ ಗೊತ್ತಾ, ನಾನು ಈ ಇಮೇಜನ್ನು ಇವಾಗ ಡೂಪ್ಲಿಕೇಟ್ ಮಾಡ್ಕೊತಿದ್ದೀನಿ. ಡೂಪ್ಲಿಕೇಟ್ ಮಾಡೋಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ನಿಮಗೆ ಸಿಂಪ್ಲಿ Ctrl+J ಮೇಲೆ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ನೋಡ್ತಾರೆ Ctrl+J ಮಾಡಿದ ತಕ್ಷಣ ಡೂಪ್ಲಿಕೇಟ್ ಆಗುತ್ತೆ. ಆನಂತರ ಇಲ್ಲಿಂದ ಏನು ಮಾಡ್ತೀನಿ ಇವಾಗ ನಾನು ಸಿಂಪಲ್ ಇವಾಗ ಇದನ್ನು ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿದ ನಂತರ ಒಂದು ಮೊದಲಿಗೆ ಸ್ವಲ್ಪ ಇದನ್ನು ಸೆಲೆಕ್ಟ್ ಮಾಡೋಣ. ಆನಂತರ ರೈಟ್ ಕ್ಲಿಕ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಫ್ಲಿಪ್ ಹಾರಿಜಾಂಟಲ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸಿಂಪಲ್. ಆನಂತರ ಇದನ್ನು ಈ ರೀತಿ ಮೂವ್ ಮಾಡ್ತಿದ್ದೀನಿ. ಸಿಂಪಲ್ ನೋಡ್ತಾ ಇರಬಹುದು ಈ ರೀತಿ ನಾನು ಇದನ್ನು ಇವಾಗ ತಗೋತಾ ಇದ್ದೀನಿ. ಓಕೆ, ಫೈನ್. ಸೊ ಮಿಡಲಲ್ಲಿ ಇರೋದು ನಾವು ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಈ ರೀತಿ. ಓಕೆ ಗೈಸ್, ಸೊ ನೋಡ್ತಾ ಇರಬಹುದು ಯಾವ ರೀತಿ ಬಂದಿದೆ ಅಂತ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಾಗುತ್ತೆ, ನಮಗೆ ಇದೆಲ್ಲ ಲೇಯರ್ಸ್ ಮೇಲೆ ಒಂದು ನಮಗೆ ಇನ್ನೊಂದು ಲೇಯರ್ ಬೇಕಾಗುತ್ತೆ. ಸೊ ಇದು ಇಲ್ಲಿ ಟಾಪ್ ಲೇಯರ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರಬಹುದು ಇದರ ಲೇಯರ್ ಮೇಲೆ ಒಂದು ಕ್ಲಿಕ್ ಮಾಡ್ತೀನಿ. ಆನಂತರದಿಂದ ಇವಾಗ ನಮಗೆ ಒಂದು ಸಾಲಿಡ್ ಕಲರ್ ತಗೋಬೇಕಾಗುತ್ತೆ. ಇದಕ್ಕೋಸ್ಕರ ನಮಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಬಂದು ನಮಗೆ ಲೇಯರ್ಸ್ ಆಪ್ಷನ್ ಮೇಲೆ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಇಲ್ಲಿ ಕಲರ್ ಫಿಲ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನನಗೆ ರೆಡ್ ಬೇಕು. ಸೊ ನಾನು ರೆಡ್ ತಗೋತೀನಿ ಸ್ವಲ್ಪ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಆನಂತರ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ನೋಡ್ತಾ ಇರಬಹುದು ನಿಮಗೆ ಇದನ್ನು ನೀವು ಆಪ್ಷನ್ಸನ್ನು ಚೇಂಜ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ಬಂದ ನಂತರ ನೋಡ್ತಾ ಇರಬಹುದು ಇದು ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿಂದ ಏನು ಮಾಡೋಣ ಗೊತ್ತಾ, ಸ್ವಲ್ಪ ಇದನ್ನು ಒಪೆಸಿಟಿ ಕಮ್ಮಿ ಮಾಡೋಣ, ಅವಾಗ ನಮಗೆ ಗೊತ್ತಾಗುತ್ತೆ. ಸೊ ನೋಡ್ತಾ ಇರಬಹುದು ಇಲ್ಲಿಂದ ಸ್ವಲ್ಪ ಒಪೆಸಿಟಿ ಕಮ್ಮಿ ಮಾಡ್ತಿದ್ದೀನಿ. ಆನಂತರ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಬೇಕು ಅನ್ನೋದನ್ನು ತೊಗೋಬೋದು. ಇಲ್ಲಿ ನೋಡ್ತಾ ಇದ್ದಾರೆ ಇದು ಈ ರೀತಿ ಬರುತ್ತೆ. ಓಕೆ, ಸೊ ಡಾರ್ಕರ್ ಅಂದರೆ ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತ. ಇಲ್ಲಿಂದ ಸ್ವಲ್ಪ ಇದನ್ನು ಚೇಂಜ್ ಮಾಡ್ತಾ ನೋಡಿ, ನಿಮಗೆ ಯಾವುದು ಚೆನ್ನಾಗಿ ಅನ್ಸುತ್ತಲ್ಲ ಅದನ್ನು ಪರ್ಸನಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ನೋಡ್ತಾ ಇರ್ಬೋದು ಇದು ಈ ರೀತಿ ಬರುತ್ತೆ. ಆನಂತರ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಲ್ಲಿ ಇವಾಗ ಲೀನಿಯರ್ ಬರ್ನ್ ಅಂದರೆ ಯಾವ ರೀತಿ ಬರುತ್ತೆ. ಸೊ ನೋಡಿ, ಸೊ ಇದನ್ನು ನೀವು ಬಂದು ಅಕಾರ್ಡಿಂಗ್ ಟು ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತಲ್ಲ ಆ ರೀತಿ ಇದನ್ನು ನೀವು ಸೆಟ್ ಮಾಡ್ಬೋದು. ಓಕೆ, ಸ್ಕ್ರೀನ್ ಅಂದರೆ ಈ ರೀತಿ ಬರುತ್ತೆ. ಮಲ್ಟಿ ಕಲರ್ ಚೆನ್ನಾಗಿ ಅನಿಸ್ತಿದೆ ನನಗೆ ಆಕ್ಚುಲಿ ಹೇಳಬೇಕು ಅಂದರೆ ಇದರಲ್ಲಿ ಇದು ನನಗೆ ಚೆನ್ನಾಗಿ ಅನಿಸ್ತಿದೆ, ಅಥವಾ ಕಲರ್ ಬರ್ನ್ ನನಗೆ ಚೆನ್ನಾಗಿ ಅನಿಸ್ತಿದೆ. ಓಕೆ, ಸೊ ಇಲ್ಲಿಂದ ನಾನು ಇವಾಗ ಕಲರ್ ಬರ್ನ್ ತಗೋತೀನಿ. ಸೈಜ್ ಸ್ವಲ್ಪ ಇನ್ನೂ ಡಾರ್ಕ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಇಲ್ಲಿಂದ ಫ್ರೆಂಡ್ಸ್ ನಾನು 100% ಇಟ್ಟಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಇಮೇಜನ್ನು ಸೆಲೆಕ್ಟ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ಇದು ಬ್ಯಾಕ್ಗ್ರೌಂಡ್ ಇಮೇಜ್ ಇಲ್ಲ, ಇದನ್ನು ಸ್ವಲ್ಪ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಏನು ಮಾಡೋಣ, ಇದಕ್ಕೆ ಇವಾಗ ಮಾಸ್ಕನ್ನು ಆ್ಯಡ್ ಮಾಡೋಣ. ಸೊ ಸಿಂಪಲ್ ಕೆಳಗಡೆ ಬರಬೇಕಾಗುತ್ತೆ. ಮಾಸ್ಕ್ ಲೇಯರನ್ನು ಆ್ಯಡ್ ಮಾಡೋದು ನಿಮಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಆನಂತರ ಏನು ಮಾಡೋದನ್ನ ಬ್ರಷ್ ತಗೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಬ್ರಷ್ ಇದೆ. ಸೊ ಇದ್ರದ್ದು ಶಾರ್ಟ್ಕಟ್ ಬಂದುಬಿಟ್ಟು ಬಿ ಇರ್ತದೆ. ನೀವು ಸಿಂಪಲ್ ನೀವು ಬಿ ಅಂತ ಸೆಲೆಕ್ಟ್ ಮಾಡಿದ್ರು ಕೂಡ ಅದು ಶಾರ್ಟ್ಕಟ್ ಬಂದುಬಿಡುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಇದ್ರ ಸೈಜ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಇನ್ನೂ ಸ್ವಲ್ಪ ದೊಡ್ಡ ಮಾಡೋಣ ಸೈಜು. ಓಕೆ, ಸೊ ನೋಡ್ತಾ ಇರ್ಬೋದು ಇಷ್ಟನ್ನ ಇದ್ರ ಸೈಜು
ಜಾಸ್ತಿ ಮಾಡಿದ್ದೀನಿ. ಹಾರ್ಡ್ನೆಸ್ ಕಂಪ್ಲೀಟ್ಲಿ ನಾವು 0 ಇಟ್ಕೊಳ್ಳೋಣ. ಇಷ್ಟಾಂದ್ರೆ ಏನು ಮಾಡಬೇಕಾಗುತ್ತೆ ನಿಮಗೆ ಸ್ವಲ್ಪ ಇದನ್ನು ಈ ರೀತಿ ಮೂವ್ ಮಾಡಬೇಕಾಗುತ್ತೆ. ಓಕೆ, ಅಂದರೆ ಇದೇನಾಗುತ್ತೆ ಅದರಲ್ಲಿ ಮರ್ಜ್ ಆಗಿದೆ ಅಂತ ಅನಿಸುತ್ತೆ. ಓಕೆ, ಇಲ್ಲಾಂದರೆ ತುಂಬ ರಫ್ ಆಗಿ ಅನಿಸುತ್ತೆ ಇದು. ಓಕೆ, ಸೊ ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಅದನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಸಿಂಪಲ್. ಓಕೆ, ನೆಕ್ಸ್ಟ್ ಇದೇ ರೀತಿ ನೆಕ್ಸ್ಟ್ ಇಮೇಜ್ ಕೂಡ ಅಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮೇಲೆ ಬರೋಣ. ಈ ಇಮೇಜ್ ಇದೆ, ಈ ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಮಾಸ್ಕ್ನ ಆ್ಯಡ್ ಮಾಡೋಣ. ಸೇಮ್ ಮತ್ತೆ ಬ್ರಷ್ ಟೂಲ್ ತೊಗೊಳ್ಳೋಣ. ಸೇಮ್ ಅದೇ ರೀತಿ ಇಲ್ಲಿಂದ ಕೂಡ ಈ ರೀತಿ ಸ್ವಲ್ಪ ಈ ರೀತಿ ಬ್ರಷ್ನ ಮೂವ್ ಮಾಡ್ತಿದ್ದೀನಿ. ಓಕೆ, ಅಂದರೆ ಇದು ಇವಾಗ ಇದರಲ್ಲಿ ಮರ್ಜ್ ಆಗಿರೋ ಥರ ಕಾಣಿಸುತ್ತೆ. ಓಕೆನಾ, ಸೊ ನೋಡ್ತಾ ಇರ್ಬೋದು. ಓಕೆ, ಸೊ ಇದರಲ್ಲಿ ಸ್ವಲ್ಪ ಈ ರೀತಿ ಮೂವ್ ಮಾಡ್ತಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಇದ್ರ ಮೇಲೆ ಕೂಡ ನಾನು ಮಾಸ್ಕನ್ನು ಅಪ್ಲೈ ಮಾಡ್ತೀನಿ. ಇಲ್ಲಿ ಕೂಡ ಫ್ರೆಂಡ್ಸ್ ಸ್ವಲ್ಪ ಈ ರೀತಿ ಒಂದು ಸೆಕೆಂಡ್. ಓಕೆ, ಫೈನ್. ಓಕೆ, ಸೊ ಇದು ನಾವು ಫಸ್ಟ್ ಒಂದು ತೊಗೊಳ್ಳೋಣ. ಮಾಸ್ಕ್ ಮೇಲೆ ಬರ್ತಿದ್ದೀನಿ. ಇಲ್ಲಿಂದ ಈ ರೀತಿ ಮಾಡ್ತೀನಿ. ಸಿಂಪಲ್. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಇವಾಗ ನಮಗೆ ಇನ್ನೊಂದು ಕ್ಯಾರೆಕ್ಟರ್ ಬೇಕಾಗುತ್ತೆ. ಸೊ ಇನ್ನೊಂದು ನಾವು ಫೋಟೋಲ್ಲಿ ಆ್ಯಡ್ ಮಾಡ್ತೀನಿ. ಸೇಮ್ ಇದರಲ್ಲಿ ಬರೋಣ. ಇದರಲ್ಲಿ ಬಂದ ನಂತರ ಇವಾಗ ಇನ್ನೊಂದು ಫೋಟೋ ಇದೆ, ನಾನು ಅದನ್ನು ತಗೋತೀನಿ. ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಇವಾಗ ನಮ್ಮ ಈ ಫೋಟೋ ಬಂದಿದೆ. ನಮ್ಗೆ ಏನು ಮಾಡಬೇಕಾಗುತ್ತೆ, ಇದು ಫೋಟೋ ಇಲ್ಲಿ ಬಂದು ಕೂತಿದೆ. ಇವಾಗ ನಮಗೆ ಇದನ್ನು ಮೇಲ್ಗಡೆ ತೊಗೊಂಡು ಹೋಗಬೇಕಾಗುತ್ತೆ. ಓಕೆ, ಸೊ ಇದು ಮೇಲ್ಗಡೆ ಬಂದಿದೆ, ಬಟ್ ನಮಗೆ ಇದು ಮೇನ್ ಕ್ಯಾರೆಕ್ಟರ್ ಕೆಳಗಡೆ ಬೇಕು. ಓಕೆ, ಸೊ ಈ ರೀತಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಮೂವ್ ಟೂಲನ್ನು ಸೆಲೆಕ್ಟ್ ಮಾಡೋಣ. ಇಲ್ಲಿಂದ ಇವಾಗ ನಾವು ಇಮೇಜನ್ನು ಸ್ವಲ್ಪ ಈ ರೀತಿ ನಾವು ಡ್ರ್ಯಾಗ್ ಮಾಡ್ಕೊಳ್ಳೋಣ. ಓಕೆ, ಸಿಂಪಲ್. ಸೊ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ಈ ರೀತಿ ನೀವು ಇದನ್ನು ತಗೋಬೋದು. ಸೊ ಇಲ್ಲಿ ಫ್ರೆಂಡ್ಸ್ ನೀವು 2 ಕೆಲಸ ಮಾಡ್ಬೋದು. ನೀವು ಇದರದ್ದು ಇಮೇಜ್ ಆಲ್ರೆಡಿ ನೀವು ರಿಮೂವ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ರಿಮೂವ್ ಇಂದ ಇಲ್ಲಿ ಬರ್ಬೋದು. ಓಕೆ, ಇಲ್ಲಿಂದ ಕೂಡ ಫ್ರೆಂಡ್ಸ್ ನಾನು ಈ ರೀತಿ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ತಿದ್ದೀನಿ. ಸೊ ನೋಡ್ತಾ ಇರ್ಬೋದು. ಬಟ್ ಇಲ್ಲಿ ಕ್ವಾಲಿಟಿ ತುಂಬ ಕೆಡುತ್ತೆ. ಇದು ಕ್ವಾಲಿಟಿ ನೋಡ್ತಾ ಇದ್ದೀರಾ ಎಷ್ಟೊಂದು ಖರಾಬ್ ಆಗಿದೆ ಅಂತ. ಇದನ್ನು ಫ್ರೆಂಡ್ಸ್ ನೀವು ಡೌನ್ಲೋಡ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಒಂದು ಬೇರೆ ಮೆಥಡನ್ನು ಯೂಸ್ ಮಾಡ್ತೀನಿ. ಇದನ್ನು ಇವಾಗ ಸೆಲೆಕ್ಟ್ ಮಾಡಿದ್ವಿ. ಹೇಗೂ ಸೆಲೆಕ್ಟ್ ಮಾಡಿದ ನಂತರ ಏನು ಮಾಡ್ತೀನಿ ನಾನು ಸಿಂಪಲ್ ಇದರಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ನೋಡೋಕೆ ಸಿಗುತ್ತೆ. ನಿಮಗೆ ಹ್ಯೂ ಆ್ಯಂಡ್ ಸ್ಯಾಚುರೇಷನ್ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಸಿಂಪಲ್ ನಿಮಗೆ ಇದರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಆದ ನಂತರ ಇಲ್ಲಿಂದ ಫ್ರೆಂಡ್ಸ್ ನೀವು ಇವಾಗ ಹ್ಯೂ ಆ್ಯಂಡ್ ಸ್ಯಾಚುರೇಷನ್ ಚೇಂಜ್ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಲರೈಸಲ್ಲಿ ನಾನು ಇಡ್ತಿದ್ದೀನಿ. ಕಲರೈಸಲ್ಲಿ ಇಟ್ಟ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ನಾನು ಏನಾದರೂ ಚೇಂಜ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ನೀವು ಎಲ್ಲ ಓವರಾಲ್ ಇಮೇಜ್ ಮೇಲೆ ಇದು ಅಪ್ಲೈ ಆಗ್ತಿದೆ. ಬಟ್ ಇಲ್ಲಿ ನಮಗೆ ಓವರಾಲ್ ಇಮೇಜ್ ಮೇಲೆ ಇದು ಅಪ್ಲೈ ಆಗಬಾರ್ದು. ನಮಗೆ ಕೇವಲ ಏನು ಬೇಕು, ಆ ಪರ್ಟಿಕ್ಯುಲರ್ ಇಮೇಜ್ ಮೇಲೆ ಅಪ್ಲೈ ಆಗಬೇಕು. ಅದಕ್ಕೋಸ್ಕರ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಕ್ಲಿಪ್ ಮಾಡಬೇಕಾಗುತ್ತೆ. ಇದಕ್ಕೆ ಮಾಸ್ಕಿಂಗ್ ಕ್ಲಿಪ್ ಅಂತಾರೆ. ಸೊ ಕ್ಲಿಪ್ ಹೇಗೆ ಮಾಡೋದು, ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲೊಂದು ಆಪ್ಷನ್ ಬರ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಇದು ಕ್ಲಿಪ್ ಆಗಿಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ ಏನಾಗುತ್ತೆ ಗೊತ್ತಾ, ಕೇವಲ ಆ ಪರ್ಟಿಕ್ಯುಲರ್ ಇಮೇಜ್ ಮೇಲೆ ಮಾತ್ರ ಇದು ಇಲ್ಲಿ ನಿಮಗೆ ಕಾಣಿಸುತ್ತೆ. ಓಕೆ, ಸೊ ಇಲ್ಲಿಂದ ಇವಾಗ ನಾನು ಇಷ್ಟು ಇಡ್ತೀನಿ. ಸೊ ಇಷ್ಟು ಇಡೋಣ. ಸ್ಯಾಚುರೇಷನ್ ನಾವು ಸ್ವಲ್ಪ ಡಾರ್ಕ್ ಆಗಿ ಮಾಡೋಣ. ಓಕೆ, ಸೊ ನೋಡ್ತಾ ಇರ್ಬೋದು ಇಷ್ಟು ನಾನು ಡಾರ್ಕ್ ಮಾಡ್ತಿದ್ದೀನಿ. ಯಾಕಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಜೊತೆಲಿ ಹೋಗಬೇಕಲ್ಲ ಅದಕ್ಕೆ. ಸೊ ಈ ರೀತಿ ನಾವು ಸ್ವಲ್ಪ ಇದನ್ನು ಡಾರ್ಕ್ ಮಾಡ್ತೀನಿ. ಓಕೆ, ಸೊ ಇವಾಗ ನೋಡಿದೆ ಯಾವ ರೀತಿ ಬಂದಿದೆ ಅಂತ. ಓಕೆನಾ, ಸೊ ಈ ರೀತಿ ಫ್ರೆಂಡ್ಸ್ ಇದನ್ನು ಚೇಂಜ್ ಮಾಡ್ಬೋದು. ಓಕೆ, ಫೈನ್. ಇದಕ್ಕೂ ಕೂಡ ಇವಾಗ ಈ ಇಮೇಜ್ಗೂ ಕೂಡ ಏನು ಮಾಡ್ತೀನಿ, ಸಿಂಪಲ್ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಇಮೇಜನ್ನು. ಇದಕ್ಕೆ ಮತ್ತೆ ಮಾಸ್ಕಿಂಗನ್ನು ಅಪ್ಲೈ ಮಾಡ್ತೀನಿ. ಇಲ್ಲಿ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಮಾಸ್ಕ್ ಅಪ್ಲೈ ಆಗುತ್ತೆ. ಮತ್ತೆ ಬ್ರಷ್ ಟೂಲ್ ತೊಗೊಂಡು ನಾನು ಸಿಂಪಲ್ ಇರ್ತಿದ್ದೆ ನಮ್ಮ ಮೇಲೆ ಇವಾಗ ಪ್ರೆಸ್ ಮಾಡ್ತಾ ಹೋಗ್ತೀನಿ. ಸಿಂಪಲ್. ಸೊ ನೋಡ್ತಾ ಇರ್ಬೋದು ನಾನು ಬ್ಲ್ಯಾಕನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿಂದ ನಾನು ಈ ರೀತಿ ನಾನು ಮೂವ್ ಮಾಡ್ತೀನಿ. ಸಿಂಪಲ್. ಓಕೆ, ಈ ರೀತಿ ಇದನ್ನು ಕೂಡ ಮಾಡ್ಬೋದು. ಓಕೆ, ಸ್ವಲ್ಪ ಇಲ್ಲದ ನಾನು ಹೀಗೆ ಹೇಳ್ತೀನಿ, ಇಲ್ಲಿವರೆಗೂ ನಾನು ಇದು ಹೇಳ್ತೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಹೋಗಿದೆ. ಸೊ ಈಗ ಮತ್ತೇನು ಮಾಡೋಣ, ಎಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ವೈಟಲ್ಲಿ ಬರುತ್ತೆ. ಓಕೆ, ಸೊ ಎಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ. ಸೊ ನಾವು ಇದ್ರ ಸೈಜ್ ಸ್ವಲ್ಪ ಕಡಿಮೆ ಮಾಡೋಣ. ಸೊ ನೋಡ್ತಾ ಇರ್ಬೋದು ಅಂತ ನಾನು ಸಿಂಪಲ್ ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತೀನಿ. ಓಕೆ, ಅದು ಮತ್ತೆ ಸ್ವಲ್ಪ ಬರ್ತಿದೆ. ಓಕೆ, ಸ್ವಲ್ಪ ನೋಡಿಕೊಂಡು ರಿಫೈಂಡ್ ಆಗಿ ನಿಮಗೆ ಇದನ್ನು ಮಾಡಬೇಕಾಗುತ್ತೆ. ಸಿಂಪಲ್. ಓಕೆ, ಫೈನ್. ಓಕೆ, ಅದರಲ್ಲಿ ಎಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಾನು ಇಲ್ಲಿಂದ ಸ್ವಲ್ಪ ಇದನ್ನು ತಗೋತಾ ಇದ್ದೀನಿ. ಓಕೆ, ಸಿಂಪಲ್. ಓಕೆ, ಫೈನ್. ಸೊ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟ್ ಇವಾಗ ನಮಗೆ ಇನ್ನೊಂದು ಕ್ಯಾರೆಕ್ಟರ್ ಇದರಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಇನ್ನೊಂದು ಕ್ಯಾರೆಕ್ಟರ್ ಆ್ಯಡ್ ಮಾಡ್ತೀನಿ. ಇಲ್ಲಿಂದ ನಾವು ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಇಟ್ಕೊಳ್ಳೋಣ. ಓಕೆ, ಸೊ ನೋಡ್ತಾ ಇರ್ಬೋದು ಈ ರೀತಿ ನಾನು ತೊಗೊಂಡಿದ್ದೀನಿ. ಓಕೆ, ಸೊ ಒಂದು ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಅಪ್ಲೈ ಆಗಿದೆ. ಇವಾಗ ನಮಗೆ ಇದು ಮೇಲ್ಗಡೆ ತೊಗೊಂಡ್ಬರಬೇಕಾಗುತ್ತೆ. ಸಿಂಪಲ್. ಓಕೆ, ಸೊ ಇದಕ್ಕಿಂತ ಕೆಳಗಡೆ ಬರಬೇಕಾಗುತ್ತೆ. ಓಕೆ, ಫೈನ್. ಇದಕ್ಕೂ ಕೂಡ ಫ್ರೆಂಡ್ಸ್ ಇವಾಗ ಏನು ಮಾಡೋಣ ಗೊತ್ತಾ, ನಾನು ಸಿಂಪ್ಲಿ ಇವಾಗ ಇದಕ್ಕೂ ಕೂಡ ಒಂದು ಕಲರ್ನ ಆ್ಯಡ್ ಮಾಡ್ತೀನಿ. ಯಾಕಂದರೆ ನೋಡ್ತಾ ಇರ್ಬೋದು ಇದು ಬ್ಯಾಕ್ಗ್ರೌಂಡಲ್ಲಿ ರೆಡ್ ಇದೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ, ಬ್ಯಾಕ್ಗ್ರೌಂಡ್ ಜೊತೆಲಿ ಮ್ಯಾಚ್ ಆಗ್ತಾಯಿಲ್ಲ. ಸೊ ಹೀಗಾಗಿ ಮೊದಲಿಗೆ ಇದರ ಕಲರ್ ಚೇಂಜ್ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ಮತ್ತೆ ನಾನು ಇದರಲ್ಲಿ ಬರ್ತೀನಿ. ಇದರ ಮೇಲೆ ಬಂದು ಇವಾಗ ಇದಕ್ಕೆ ಅಡ್ಜಸ್ಟ್ಮೆಂಟ್ ಲೇಯರ್ ಅಂತಾರೆ. ಓಕೆನಾ, ಸೊ ಇವಕ್ಕೆಲ್ಲದಕ್ಕೂ ಏನಂತಾರಲ್ಲ ಕೆಳಗಡೆ ಏನಿದೆಯಲ್ಲ ಇದಕ್ಕೆ ಅಡ್ಜಸ್ಟ್ಮೆಂಟ್ ಲೇಯರ್ ಅಂತಾರೆ. ಸೊ ಈ ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಬಂದು ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ನಿಮಗೆ ಹ್ಯೂ ಆ್ಯಂಡ್ ಸ್ಯಾಚುರೇಷನ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಅನಂತರ ಕ್ಲಿಪ್ಪಿಂಗ್ ಮಾಡಬೇಕಾಗುತ್ತೆ. ಕ್ಲಿಪ್ಪಿಂಗ್ ಮಾಡಿದ ತಕ್ಷಣ ಇಲ್ಲಿಂದ ನೀವು ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಕಲರೈಸಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ. ಇನ್ನು ನಮಗೆ ಕಲರ್ ಯಾವ ರೀತಿ ಬೇಕು ನಾವು ಯಾವ ರೀತಿ ಕಲರ್ನ ಇಲ್ಲಿಂದ ಸ್ವಲ್ಪ ಅಡ್ಜಸ್ಟ್ ಕೂಡ ಮಾಡ್ಬೋದು. ಸೊ ಸಿಂಪಲ್ ನಾನು ಇವಾಗ ಇಷ್ಟು ಕಲರ್ ತೊಗೊತಿದ್ದೀನಿ. ಸೊ ಡಾರ್ಕ್ ಇಡೋಣ. ಈ ರೀತಿ ಸ್ವಲ್ಪ ಕಲರ್ನ ಸೆಟ್ ಮಾಡ್ತೀನಿ. ಓಕೆ, ಫೈನ್. ಇದು ತುಂಬ ಚೆನ್ನಾಗಿ ಅನಿಸ್ತಿದೆ ಇವಾಗ ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಇದಕ್ಕೂ ಕೂಡ ಏನು ಮಾಡೋಣ, ಇವಾಗ ಆ ಇಮೇಜನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ್ರಿಂದ ಮಾಸ್ಕಿಂಗ್ ಮಾಡೋಣ. ಮಾಸ್ಕ್ ಆ್ಯಡ್ ಮಾಡ್ತೀನಿ. ಆನಂತರ ಮತ್ತೆ ಬ್ರಷ್ ಟೂಲ್ ತೊಗೊಳ್ಳೋಣ.
ಆನಂತರ ಈ ರೀತಿ ನಾವು ಇದನ್ನು ಮೂವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫ್ರೆಂಡ್ಸ್ ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ತೀನಿ. ಸೊ ನೋಡ್ತಿದ್ದೀರಾ ನಾನು ಯಾವ ರೀತಿ ಸೈಜ್ ಮಾಡ್ತೀನಿ ಅಂದರೆ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತಿದ್ದೀನಿ. ಸೊ ನಿಮ್ಮ ಕೀಬೋರ್ಡಲ್ಲಿ ಈ ರೀತಿ ಬ್ಯಾಕ್ ಸ್ಪೇಸ್ ಇರುತ್ತೆ ನೋಡಿ, ಬ್ಯಾಕ್ ಸ್ಪೇಸ್ ಅಲ್ಲ, ಈ ರೀತಿ ಏನಂತಾರೆ ಅದಕ್ಕೆ ಬ್ರಾಕೆಟ್ಸ್ ಇರುತ್ತೆ ನೋಡಿ, ಬ್ರಾಕೆಟ್ಸ್ ನಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ನಮಗೆ ರೈಟ್ ಸೈಡ್ ಕ್ಲಿಕ್ ಮಾಡಿದ್ರೆ ಅದು ದೊಡ್ಡದಾಗುತ್ತೆ, ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿದ್ರೆ ಚಿಕ್ಕದಾಗುತ್ತೆ. ಓಕೆ, ಸೊ ಈ ರೀತಿ ನಾನು ಇದನ್ನು ಸ್ವಲ್ಪ ಮೂವ್ ಮಾಡ್ತೀನಿ. ಸಿಂಪಲ್. ಆ್ಯಕ್ಚುಲಿ ನೀವು ಇದರಲ್ಲಿ ಕೂಡ ಸೆಲೆಕ್ಷನ್ ಟೂಲನ್ನು ಯೂಸ್ ಮಾಡಿಕೊಂಡು ಕೂಡ ಇಲ್ಲಿಂದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಬೋದು. ಹೇಗೆ ನಿಮಗೆ ಅದು ಕೂಡ ತೋರಿಸ್ತೀನಿ. ಸೊ ಮೊದಲಿಗೆ ಏನು ಮಾಡೋಣ ಗೊತ್ತಾ, ಇಲ್ಲಿಂದ ಇವಾಗ ನಾನು ಇದನ್ನು ಮಾಸ್ಕ್ ಏನಿಲ್ಲ ನಾನು ಇದನ್ನು ಡಿಲೀಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಇವಾಗ ಸದ್ಯಕ್ಕೆ ಇದನ್ನು ಡಿಲೀಟ್ ಮಾಡ್ತೀನಿ ಇವಾಗ. ಓಕೆ, ಸೊ ಇವಾಗ ಏನು ಮಾಡೋಣ ಗೊತ್ತಾ, ನೀವು ಸಿಂಪಲ್ ಏನು ಮಾಡಬೇಕಾಗುತ್ತೆ, ಸೆಲೆಕ್ಷನ್ ಟೂಲ್ ತೊಗೋಬೇಕಾಗುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಮ್ಮದು ಸೆಲೆಕ್ಷನ್ ಟೂಲ್ ತೊಗೋತೀನಿ, ಮ್ಯಾಗ್ನೆಟಿಕ್ ಸೆಲೆಕ್ಷನ್ ಟೂಲ್ ತೊಗೋತೀನಿ. ಓಕೆ, ಸೊ ಇದು ಬಿಟ್ಟರು ಕೂಡ ಏನಾಗಲ್ಲ. ಸೊ ಇಲ್ಲಿಂದ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ನಾನು ಈ ರೀತಿ ಆ್ಯಡ್ ಮಾಡಿದ್ದೀನಿ. ಸೊ ಸಿಂಪಲ್ ಇರುತ್ತೆ, ನಾನು ಇದನ್ನು ಆ್ಯಡ್ ಮಾಡ್ತಾ ಹೋಗ್ತಿದ್ದೀನಿ. ಸಿಂಪಲ್ ಇಷ್ಟೇ ತೊಗೋಬೇಕಾಗುತ್ತೆ ನಿಮಗೆ. ಓಕೆ, ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ ಇದೆ, ಈ ರೀತಿ ನಿಮಗೆ ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಫೈನ್. ಎಷ್ಟು ನೋಡ್ತಾ ಇರ್ಬೋದು ಈ ರೀತಿ ಇದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ ಇವಾಗ. ಓಕೆ, ಸೆಲೆಕ್ಷನ್ ಟೂಲ್ ನಿಮಗೆ ಯಾವಾಗ ಯೂಸ್ ಆಗುತ್ತೆ ಗೊತ್ತಾಯ್ತಾ. ಇವಾಗ ಈ ರೀತಿ ನೀವು ಸೆಲೆಕ್ಟ್ ಮಾಡೋಕ್ಕೋಸ್ಕರ ಇದನ್ನು ಸೆಲೆಕ್ಷನ್ ಟೂಲನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ನೋಡ್ತಾ ಇರ್ಬೋದು ಇವಾಗ ಇದು ನಮ್ಮದು ಸೆಲೆಕ್ಷನ್ ಕಂಪ್ಲೀಟ್ ಆಗಿದೆ. ಸೆಲೆಕ್ಷನ್ ಕಂಪ್ಲೀಟ್ ಆದ ತಕ್ಷಣ ಏನು ಮಾಡಬೇಕಾಗುತ್ತೆ ನಿಮಗೆ, ಸಿಂಪಲ್ ಕೆಳಗಡೆ ಬಂದು ಇವಾಗ ಇದು ಮಾಸ್ಕ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡ್ತಾರ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ಲಿ ರಿಮೂವ್ ಆಗಿದೆ. ಓಕೆ, ಸೊ ನೋಡಿ ಎಷ್ಟು ಕ್ಲೀನಾಗಿ ಇದು ಕೂಡ ರಿಮೂವ್ ಆಗಿದೆ ಅಂತ. ಬಟ್ ಇದೇನಾಗುತ್ತೆ, ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ನಿಮಗೆ ಪ್ರಿಸೈಸ್ ಆಗಿ ತುಂಬ ಡಿಟೇಲ್ ಆಗಿ ನಿಮಗೆ ವರ್ಕ್ ಮಾಡಬೇಕು ಅಂದರೆ ನಿಮಗೆ ಈ ರೀತಿ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಏನಾಗಿದೆ, ಬ್ಯಾಕ್ಗ್ರೌಂಡ್ ಟೋಟಲಿ ರಿಮೂವ್ ಆಗಿದೆ. ಓಕೆ, ಎಷ್ಟು ಚೆನ್ನಾಗಿ ಅನಿಸ್ತಿದೆ ನೋಡಿ ಇವಾಗ. ಸೊ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಓಕೆ, ಸೊ ಆ್ಯಕ್ಚುಲಿ ಫ್ರೆಂಡ್ಸ್ ನೀವು ನೋಡೋದಾದ್ರೆ ಇಲ್ಲಿ ನೋಡಿ ನಿಮಗೆ ಎರಡು ಕೂಡ ತೋರಿಸ್ತೀನಿ. ಆ್ಯಕ್ಚುಲಿ ನಿಮಗೆ ನೋಡೋದಾದ್ರೆ ಈ ಇಮೇಜ್ ನೋಡಿ ಮತ್ತು ಈ ಇಮೇಜ್ ನೋಡಿ ಇದು ಎಷ್ಟು ನೀಟಾಗಿ ಬಂದಿದೆ ಅಂತ. ಓಕೆ, ಸೊ ನೋಡ್ತಾರ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಇದು ಕಟ್ಔಟ್ ಆಗಿದೆ ಅಂತ. ಇದು ನೋಡಿ ಯಾವ ರೀತಿ ಬಂದಿದೆ ಅಂತ. ಓಕೆ, ಸೊ ಹೀಗಾಗಿ ನಿಮಗೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಡಿಟೇಲಿಂಗ್ ಆಗಿ ಬೇಕು, ನಿಮಗೆ ತುಂಬ ಪ್ರಾಪರಾಗಿ ಎಕ್ಸಾಕ್ಟಾಗಿ ಬೇಕು ಅಂದರೆ ನಿಮಗೆ ಈ ರೀತಿ ನಿಮಗೆ ವರ್ಕ್ ಮಾಡಬೇಕಾಗುತ್ತೆ. ಸ್ವಲ್ಪ ಎಫರ್ಟ್ ಕೊಡಬೇಕಾಗುತ್ತೆ. ಎಷ್ಟು ಜಾಸ್ತಿ ಎಫರ್ಟ್ ಕೊಡ್ತೀರಾ ಅಷ್ಟು ನಿಮ್ಮದು ಥಂಬ್ನೇಲ್ ತುಂಬ ಚೆನ್ನಾಗಿ ಡಿಸೈನ್ ಆಗಿ ಬರುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಬಂದಿದೆ ಅಂತ. ಸೊ ಇದನ್ನು ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಈ ಇಮೇಜನ್ನು ಇದೇ ಇಮೇಜ್ ಇದೆ, ಮೇಲೆ ಬರ್ತಿದ್ದೀನಿ. ಸೊ ಇಲ್ಲಿಂದ ನಾನು ಮತ್ತೆ ಬ್ರಷ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿಂದ ನಾನು ಸ್ವಲ್ಪ ಇದನ್ನು ರಿಮೂವ್ ಮಾಡೋಣ. ಓಕೆ, ನನಗೆ ಇದು ಚೆನ್ನಾಗಿ ಅನಿಸ್ತಾ ಇಲ್ಲ. ಸೊ ನೋಡ್ತಾ ಇರ್ಬೋದು ಇವಾಗ ಎರಡು ನಮ್ಮದು ಪ್ರಾಪರಾಗಿ ಬಂದಿದೆ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಾಗುತ್ತೆ, ಸೊ ನೋಡ್ತಾ ಇರ್ಬೋದು ಇದು ಕೂಡ ಮೇನ್ ಏನು ಇದೆಯಲ್ಲ ಇದು ಕೂಡ ಅಷ್ಟು ನಮ್ಮದು ಬ್ಯಾಕ್ಗ್ರೌಂಡ್ ಜೊತೆ ಇದು ಮ್ಯಾಚ್ ಆಗ್ತಿಲ್ಲ. ಇದಕ್ಕೂ ಕೂಡ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ನಾವು ಅಡ್ಜಸ್ಟ್ಮೆಂಟ್ ಲೇಯರ್ನ ಆ್ಯಡ್ ಮಾಡಬೇಕಾಗುತ್ತೆ. ಈವೆಂಟ್ ಸ್ಯಾಚುರೇಷನ್ ಆ್ಯಡ್ ಮಾಡೋಣ. ಇದಕ್ಕೂ ಕೂಡ ಇಲ್ಲಿಂದ ಕ್ಲಿಪ್ಪಿಂಗ್ ಮಾಡೋಣ. ಕ್ಲಿಪ್ಪಿಂಗ್ ಮಾಡಿದ ನಂತರ ಕಲರ್ ಸೈಜ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಓಕೆ, ಸೊ ಇವಾಗ ನೋಡ್ತಾ ಇರ್ಬೋದು ಇದು ಕೂಡ ಇವಾಗ ಪ್ರಾಪರಾಗಿ ಅಡ್ಜಸ್ಟ್ ಆಗಿದೆ. ಸೊ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಇದು ಬಂದಿದೆ ಅಂತ. ಓಕೆ, ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕಾಗುತ್ತೆ, ನಮಗೆ ಸ್ವಲ್ಪ ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಏನು ಮಾಡ್ತೀನಿ ಗೊತ್ತಾ, ನಾನು ಪೂರ್ತಿ ಟಾಪಲ್ಲಿ ಒಂದು ಲೇಯರ್ನ ಕ್ರಿಯೇಟ್ ಮಾಡ್ತೀನಿ. ಇವಾಗ ನ್ಯೂ ಲೇಯರ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಆನಂತರ ಫ್ರೆಂಡ್ಸ್ಲಿಂದ ಇವಾಗ ನಾನು ಬ್ಲ್ಯಾಕ್ ತೊಗೋತಿದ್ದೀನಿ. ಸೊ ನೋಡ್ತಾ ಇರ್ಬೋದು ಬ್ಲ್ಯಾಕ್ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಮಾಡ್ತೀನಿ ಬ್ರಷ್ ತೊಗೋತಿದ್ದೀನಿ. ಸ್ವಲ್ಪ ಸೈಜ್ನ ಬ್ರಷ್ ಸೈಜ್ ದೊಡ್ಡ ಮಾಡೋಣ. ನಂತರ ಏನು ಮಾಡ್ತೀನಿ, ಸಿಂಪಲ್ ಈ ರೀತಿ ಸ್ವಲ್ಪ ಈ ರೀತಿ ಡ್ರ್ಯಾಗ್ ಮಾಡ್ತಾ ಹೋಗ್ತೀನಿ. ಸೊ ಮೇಲ್ಗಡೆ ಸೊ ನೋಡ್ತಾ ಇರ್ಬೋದು ಯಾಕೆ ಗೊತ್ತಾ, ಸೊ ನಿಮಗೆ ಮೇನ್ ಕ್ಯಾರೆಕ್ಟರ್ ಇಲ್ಲ ಅದು ನಿಮಗೆ ಕಾಣಬೇಕು, ಇನ್ನೂ ಸ್ವಲ್ಪ ಇದು ಡೀಪ್ ಅನಿಸುತ್ತೆ. ಓಕೆ, ಹಾಗೂ ಕೆಳಗಡೆ ಕೂಡ ಫ್ರೆಂಡ್ಸ್ ಏನು ಮಾಡೋಣ, ಸ್ವಲ್ಪ ರೀತಿ ನಾವು ಆ್ಯಡ್ ಮಾಡ್ತಾ ಹೋಗೋಣ. ಓಕೆ, ಸೊ ಕೆಳಗಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂತು ನೋಡಿ. ಇವಾಗ ನೆಕ್ಸ್ಟ್ ಇವಾಗ ಏನು ಮಾಡಬೇಕಾಗುತ್ತೆ, ಇಲ್ಲಿ ನಮಗೆ ಇವಾಗ ಟೆಕ್ಸ್ಟನ್ನು ಬರೀಬೇಕಾಗುತ್ತೆ. ಸಿಂಪಲ್ ಇವಾಗ ನಾವು ಟೆಕ್ಸ್ಟ್ ಬರೋಕ್ಕೋಸ್ಕರ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಆಪ್ಷನ್ ಇದೆ ಟೆಕ್ಸ್ಟ್ ಅಂತ. ಇದ್ರ ಮೇಲೆ ಬಂದು ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇದ್ರ ಮೇಲೆ ಬಂದು ರೈಟ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ಟೂಲ್ ಮೇಲೆ ಕ್ಲಿಕ್ ಮಾಡಿ ಅವೇರ್ ಅಂತ ಬರ್ತೀನಿ. ಆನಂತರ ಮತ್ತೆ ನಿಮಗೆ ಸೆಲೆಕ್ಷನ್ ಟೂಲನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಥವಾ ಕಂಟ್ರೋಲ್ ಟೀಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿಂದ ನಿಮಗೆ ಇದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ ನಿಮಗೆ ಟೋಟಲ್ ನೀವು ಏನೇನು ಬೇಕು ಚೇಂಜಸ್ ನಿಮಗೆ ಇಲ್ಲಿಂದ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ನಿಮಗೆ ನೋಡಿ ಸಿಗುತ್ತೆ. ಹಾಗೂ ನಿಮಗೆ ಟಿ ಮೇಲೆ ಬಂದು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಸೊ ಇಲ್ಲಿ ಇವಾಗ ನಾನು ಜಸ್ಟ್ ಪಿ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ ಬಿಹೇವಿಯರ್ ಅಂತ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ ಇವಾಗ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ನನಗೆ ಕಲರ್ ಇವಾಗ ವೈಟಲ್ಲಿ ಬೇಕು ಅಂತ ಅನ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ವೈಟಲ್ಲಿ ಬಂದಿದೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಫಾಂಟ್ ಸ್ಟೈಲ್ ಇದೆ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಫಾಂಟ್ ಸ್ಟೈಲ್ ಇದೆ. ಇಲ್ಲಿಂದ ನಿಮಗೆ ಯಾವ ಫಾಂಟ್ ಸ್ಟೈಲ್ ಬೇಕು ನೀವು ಫಾಂಟ್ ಸ್ಟೈಲನ್ನು ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಈ ಫಾಂಟ್ ಸ್ಟೈಲ್ ನಿಮಗೆ ಚೆನ್ನಾಗಿ ಅನಿಸಿದೆ. ಸೊ ಸಿಂಪಲಿ ಫಾಂಟ್ ಸ್ಟೈಲ್ ತೊಗೋತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದು ಮತ್ತೆ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿ ನೀವು ಸಿಂಪಲ್ ಈ ರೀತಿ ಮೇಲ್ಗಡೆ ಅಡ್ಜಸ್ಟ್ ಮಾಡ್ಬೋದು. ನಿಮಗೆ ಯಾವ ರೀತಿ ಬೇಕು ಅಂತ ಅಡ್ಜಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇದ್ರ ಬೇಕಾದ್ರೆ ನೀವು ಸ್ವಲ್ಪ ಆಪೆಸಿಟಿ ಕಮ್ಮಿ ಮಾಡಿ ನೋಡಿ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅಂತ. ಓಕೆ, ಇದು ಬೇಡ, ಕೆಳಗಡೆ ತೊಗೊಂಡ್ಬರೋಣ. ನೋಡೋಣ ಈ ಸಬ್ಜೆಕ್ಟ್ ಕೆಳಗಡೆ ತಂದರೆ ಹೇಗಿರುತ್ತೆ ಅಂತ. ಓಕೆ ಫೈನ್, ಈ ಸಬ್ಜೆಕ್ಟ್ ಕೆಳಗಡೆ ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ನಮಗೆ. ಓಕೆ, ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ ಇದೆ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇದನ್ನು ಇಟ್ಟಿದ್ದೀನಿ. ಆನಂತರ ನೀವು ಬೇಕಾದರೆ ಇದರಲ್ಲಿ ಸ್ವಲ್ಪ ಎಫೆಕ್ಟ್ಸನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಲೇಯರಲ್ಲಿ ಬರೋಣ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡೋಣ. ಬೋಸ್ ಆ್ಯಂಡ್ ಎಂಬೋಸ್ಮೆಂಟ್ ಅಂತಿದೆ, ಇದರಲ್ಲಿ ಬರೋಣ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಆಪ್ಷನ್ಗಳು ಬರುತ್ತೆ. ಇಲ್ಲಿ ನೋಡ್ತಾರ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಕಲರ್ ಇದೆ. ನಾನು ಈ ಕಲರ್ ತೊಗೋತೀನಿ. ಇಲ್ಲಿಂದ ಸ್ವಲ್ಪ ನಮಗೆ ಬೇರೆ ಕಲರ್ ಬೇಕು ಅಂದರೆ ಈ ರೀತಿ ಬೇರೆ ಕಲರ್ನ ಸೆಲೆಕ್ಟ್ ಮಾಡ್ಬೋದು. ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ
ಇವಾಗ ನೋಡ್ತಾ ಇದ್ರೆ ಇದು ಯಾವ ರೀತಿ ಬರುತ್ತೆ ಅಂತ. ಸೊ ನೋಡ್ತಾರೆ ಸ್ವಲ್ಪ ಸೈಜ್ ನೀವು ಜಾಸ್ತಿ ಕಡಿಮೆ ಮಾಡಿ ನೋಡಿ ಹೇಗೆ ಚೇಂಜ್ ಆಗುತ್ತೆ, ಏನು ಚೇಂಜ್ ಆಗುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು ಈ ರೀತಿ ಚೇಂಜಸ್ ಬರ್ತಾ ಇರುತ್ತೆ. ಓಕೆ, ಸೊ ಇದನ್ನು ಸ್ವಲ್ಪ ನೋಡಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕು ಅಂತ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಇವಾಗ ನಾವು ವೈಟ್ ಕಲರ್ ತೊಗೊಂಡಿದ್ದಿಲ್ಲ, ಇದನ್ನ ಕಲರ್ ಚೇಂಜ್ ಮಾಡಬೇಕು ಅಂದ್ರೆ ಏನು ಮಾಡ್ತೀನಿ, ಕಲರ್ ಓವರ್ಲೇ ಮೇಲೆ ಬರ್ತೀನಿ ನಾನು. ಇಂದ ನಾನು ಇವಾಗ ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ. ಇವಾಗ ಸ್ವಲ್ಪ ನನಗೆ ಈ ರೀತಿ ಬೇಕು ಕಲರ್ ಅಂದರೆ ಈ ರೀತಿ ಕಲರ್ ತೊಗೋತೀನಿ ಅಂದ್ಕೊಳ್ಳಿ. ಓಕೆ, ಅಥವಾ ನನಗೆ ಸ್ವಲ್ಪ ರೆಡ್ಡಲ್ಲಿ ಬೇಕು ಅಂದರೆ ರೆಡ್ ಬೇಡ, ಸ್ವಲ್ಪ ಯೆಲ್ಲೋ ಟೋನಲ್ಲಿ ಬರೋಣ. ಸೊ ಈ ರೀತಿ ಸ್ವಲ್ಪ ಯೆಲ್ಲೋ ಟೋನಲ್ಲಿ ಬರ್ಬೋದು ನೀವು, ಇಲ್ಲಾಂದರೆ ಆರೆಂಜ್ ಟೋನಲ್ಲಿ ಸ್ವಲ್ಪ ನೀವು ತೊಗೋಬೋದು. ಓಕೆ, ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಇದು ಸ್ವಲ್ಪ ನೀವು ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇವಾಗ ಕಲರ್ ಬಂದಿದೆ ಅಂತ. ಓಕೆ, ಆನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಂದ ಫ್ರೆಂಡ್ಸ್ ನೀವು ಪ್ರತಿಯೊಂದು ಸೈಜಸನ್ನು ಚೇಂಜ್ ಮಾಡಿ ನೋಡ್ಬೋದು, ಇದನ್ನು ಚೇಂಜ್ ಮಾಡಿ ನೋಡ್ಬೋದು. ಔಟರ್ ಲುಕ್ಕಲ್ಲಿ ನೋಡಿ ಯಾವ ರೀತಿ ಬರುತ್ತೆ, ಇನ್ನರ್ ಅಂತಿದೆ. ಓಕೆ, ಎಂಬೋಸ್ ಅದೇ, ಇದು ನೋಡಿ ಯಾವ ರೀತಿ ಬರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಪಿಲ್ಲೋ ಎಂಬೋಸ್ ಅಂತಿದೆ. ಓಕೆ, ಸೊ ಇದು ನೋಡ್ತಾ ಇರ್ಬೋದು ಸ್ಟ್ರೋಕ್ ಎಂಬೋಸ್ ಅಂತಿದೆ. ಇದನ್ನು ಬಂದು ನೀವು ನೋಡ್ಬೋದು ನಿಮ್ಗೆ ಯಾವುದ್ರಲ್ಲಿ ಚೆನ್ನಾಗಿ ಅನಿಸುತ್ತೆ ಅಂತ. ಸ್ವಲ್ಪ ನೀವು ಪ್ರತಿಯೊಂದು ಇಲ್ಲಿ ಬಂದು ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನಿಮ್ಗೆ ಯಾವುದು ಸೈಜ್ ಹೇಗೆ ಯಾವುದ್ರೆ ಹೇಗೆ ಚೆನ್ನಾಗಿ ಅನಿಸುತ್ತೆ ಹೇಗಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಇವಾಗ. ಸೊ ನನಗೆ ಯಾಕೋ ಇದು ಮೇಲ್ಗಡೆ ಚೆನ್ನಾಗಿ ಅನಿಸಿದೆ, ಟೆಕ್ಸ್ಟ್ ಎಫೆಕ್ಟ್ ನಾನು ಮೇಲ್ಗಡೆ ನೀಡ್ತಾ ಇದ್ದೀನಿ. ಫೈನ್, ಇದೇ ರೀತಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ನಾನು ಇನ್ನೊಂದು ಟೆಕ್ಸ್ಟ್ನ ತಗೋತೀನಿ, ಸೈಬರ್ ರೈಮ್ ಅಂತ ಈ ರೀತಿ ಬರ್ತದೆ. ಮೂವ್ ಮೇಲೆ ಬರೋಣ, ಈ ರೀತಿ ನಾವು ಅದನ್ನು ತಗೊಳ್ಳೋಣ ಕೆಳಗಡೆ. ಇದು ನನಗೆ ಯಾಕೋ ಇದು ಕಲರ್ ಫಸ್ಟ್ ಒಂದು ಕಲರ್ ನನಗೆ ಅಷ್ಟು ಸರಿ ಅನಿಸ್ತಾ ಇಲ್ಲ. ಸೊ ಇಲ್ಲಿ ನನಗೆ ಸರಿ ಅನಿಸ್ತಿಲ್ಲ. ಸೊ ನಾನು ಮಾಡ್ತೀನಿ ಗೊತ್ತಾ, ಇಲ್ಲಿ ನಿಮ್ಗೆ ಯಾರು ಇರುತ್ತೆ ನೋಡಿ, ಯಾರು ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ನೀವು ಪ್ರತಿಯೊಂದು ಸೆಟ್ಟಿಂಗ್ಸನ್ನು ಚೇಂಜ್ ಮಾಡ್ಬೋದು. ಸೊ ಇದ್ರ ಮೇಲೆ ನಾನು ಬರ್ತಿದ್ದೀನಿ, ಕ್ಲಿಕ್ ಮಾಡ್ತೀನಿ. ಮೇನ್ ಇದು ಇತ್ತು ಇಂಪಾರ್ಟೆಂಟು. ನೆಕ್ಸ್ಟು ಈ ಕಲರ್ ನನಗೆ ಬೇಕಾಗಿಲ್ಲ. ಓಕೆ ಫೈನ್. ಸೊ ನನಗೆ ವೈಟ್ ಸ್ವಲ್ಪ ಚೆನ್ನಾಗಿ ಅನಿಸಿದೆ, ಸ್ವಲ್ಪ ಎಲ್ಲೋ ಶೆಟ್ರ್ ಗಿಟ್ ನಡೆಯುತ್ತೆ. ಸೊ ಇಷ್ಟು ಸಾಕು. ಓಕೆ, ನನಗೆ ಮೇಲ್ಗಡೆದು ವೈಟೇ ಚೆನ್ನಾಗಿ ಅನಿಸಿದೆ. ಅನಂತರ ನೀವು ಬೇಕಾದರೆ ಇದಕ್ಕೆ ನೀವು ಸ್ವಲ್ಪ ಎಫೆಕ್ಟನ್ನು ಆ್ಯಡ್ ಮಾಡ್ಬೋದು. ಇಲ್ಲಿಂದ ಮತ್ತೆ ನಿಮಗೆ ಯಾವ ಕಲರ್ ಬೇಕು ನೀವು ಕಲರ್ನ ಇಲ್ಲಿಂದ ಸ್ವಲ್ಪ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿಂದ ಸ್ವಲ್ಪ ರೆಡ್ಡಾಗಿ ತೊಗೋತಿದ್ದೀನಿ. ಓಕೆ, ಸೊ ನೋಡ್ತಾರೆ ಯಾವ ರೀತಿ ಕಲರ್ ಬಂದಿದೆ ಅಂತ. ಓಕೆ, ಸೊ ಇಲ್ಲಿಂದ ನಿಮ್ಮ ಸೈಜ್ ನೀವು ನೋಡ್ಕೊಳ್ಳಿ, ಜಾಸ್ತಿ ಬೇಕು ಕಡಿಮೆ ಬೇಕು, ನಾನು ಇಲ್ಲಿ 100% ಇಟ್ಕೋತಾ ಇದ್ದೀನಿ. ಫೈನ್. ನೆಕ್ಸ್ಟ್ ಇವಾಗ ಏನು ಮಾಡೋಣ, ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ಇದು ನನ್ನ ಕ್ಯಾರೆಕ್ಟರ್ ಇದೆ, ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮತ್ತೆ ಸ್ವಲ್ಪ ನಾವು ಏನು ಮಾಡೋಣ ಗೊತ್ತಾ, ಇಲ್ಲಿಂದ ನಾವು ಔಟರ್ಗಳು ಕೊಡೋಣ. ಓಕೆ, ಸ್ಟ್ರೋಕ್ ಕೊಡೋಣ. ಸ್ಟ್ರೋಕ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ಈ ರೀತಿ ಸ್ಟ್ರೋಕ್ ಬಂದಿದೆ. ಸೊ ಸ್ಟ್ರೋಕಲ್ಲಿ ಆ್ಯಕ್ಚುಲಿ ಇವಾಗ ಕಲರ್ ನಾವು ಚೇಂಜ್ ಮಾಡಿ ನೋಡೋಣ. ಸೊ ವೈಟ್ ಕೊಟ್ಟು ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು ವೈಟ್ ನೋಡಿದ್ದು ಯಾವ ರೀತಿ ಬಂದಿದೆ ಅಂತ. ಬಟ್ ವೈಟ್ ನನಗೆ ಅಷ್ಟು ಸರಿ ಅನ್ನಿಸ್ತಿಲ್ಲ. ನಾನು ರೆಡ್ ಕೊಟ್ಟು ನೋಡ್ತೀನಿ, ರೆಡ್ ಹೇಗೆ ಅನಿಸುತ್ತೆ ಅಂತ. ಓಕೆ, ಸ್ವಲ್ಪ ಡಾರ್ಕ್ ರೆಡ್ ಕೊಡೋಣ. ಓಕೆ ಫೈನ್. ನೋಡಿ ಇದು ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ನನಗೆ. ಹಾಂ, ಓಕೆ, ಈ ಕಲರ್ ಕೊಡೋಣ. ಬಟ್ ಇದ್ರದ್ದು ಸೈಜ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ತುಂಬ ಜಾಸ್ತಿ ಆಯಿತು, 4, 8. ಓಕೆ, ಇಷ್ಟು ಚೆನ್ನಾಗಿದೆ. ಬಟ್ ಕಲರ್ ನಾವು ಸ್ವಲ್ಪ ಚೇಂಜ್ ಮಾಡೋಣ. ಇದೇ ಕಲರ್ ಕೊಡ್ತೀನಿ, ಸ್ವಲ್ಪ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಓಕೆ, ಸೊ ಇದೇ ಕಲರ್ ಕೊಡ್ತೀನಿ. ಸೊ ನೋಡೋಣ ಇವಾಗ ನೋಡಿ ಸ್ವಲ್ಪ ಚೇಂಜ್ ಆಗಿದೆ. ಓಕೆ, ಸೊ ಆನಂತರ ಫ್ರೆಂಡ್ಸ್ ಏನು ಮಾಡೋಣ, ಇದರಲ್ಲಿ ಮತ್ತೆ ಸ್ವಲ್ಪ ಆ್ಯಡ್ ಮಾಡೋಕ್ಕೋಸ್ಕರ ಇಲ್ಲ ಸಿಂಪಲ್ ಗೂಗಲಲ್ಲಿ ಬರ್ತೀನಿ. ಗೂಗಲಲ್ಲಿ ಬಂದು ಬಿ ಅವೇರ್ ಸಿಂಬಾಲ್ ಅಂತ ನಾವು ಸರ್ಚ್ ಮಾಡೋಣ. ಓಕೆ, ಸೊ ಸಿಂಬಾಲ್ ಬಂದು ಇಲ್ಲಿ ಬಿ ಅವೇರ್ ಸಿಂಬಾಲ್ ಅಂತ ಇಲ್ಲಿ ಸರ್ಚ್ ಮಾಡ್ತೀವಿ. ಸಿಂಬಾಲ್ ಅಥವಾ ಇಲ್ಲಿ ಇಮೇಜ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಓಕೆ, ಸೊ ಈ ರೀತಿ ಬರುತ್ತೆ, ನೋಡ್ತಾ ಇರ್ಬೋದು. ಸಿಂಪಲ್ ಇದ್ರ ಮೇಲೆ ಬಂದು ಇವಾಗ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊತೀನಿ, ಪೇಸ್ಟ್ ಮಾಡ್ತಿದ್ದೀನಿ. ಸೊ ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ. ಓಕೆ ಫೈನ್. ಆನಂತರ ಫ್ರೆಂಡ್ಸ್ ನಾನು ಏನು ಮಾಡಬೇಕಾಗುತ್ತೆ, ಸ್ವಲ್ಪ ನಮಗೆ ಕೆಳಗಡೆ ಹೇಗೆ ಬೇಕು ಹಾಗೆ ಇದನ್ನು ತೊಗೋಬೇಕಾಗುತ್ತೆ. ಸೊ ತೊಗೊಂಡಾದ ನಂತರ ಏನು ಮಾಡೋಣ, ಸೊ ಮೊದಲಿಗೆ ಮೇಲ್ಗಡೆ ಇದೆಯಲ್ಲ ಇದು, ಸೊ ಈ ರೀತಿ ನಾವು ಇದರ ಹಿಂದ್ಗಡೆ ತೊಗೊಳ್ಳೋಣ. ಸಿಂಪಲ್ ಇದೆಲ್ಲ ಇದ್ರ ಹಿಂದ್ಗಡೆ ತೊಗೊಳ್ಳೋಣ, ಇದು ಬರೋದಿಲ್ಲ, ಇದ್ರ ಹಿಂದ್ಗಡೆ ತೊಗೊಳ್ಳೋಣ. ಫೈನ್, ಇಲ್ಲಿ ಬಂದಿದೆ ನೋಡ್ತಾ ಇರ್ಬೋದು. ಆನಂತರ ಏನು ಮಾಡಬೇಕಾಗುತ್ತೆ, ನಿಮಗೆ ಸ್ವಲ್ಪ ಇದರದ್ದು ಇದನ್ನು ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ನಿಮಗೆ ಯಾವ ರೀತಿ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಾರ್ಕಲ್ಲಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ಓಕೆ, ಆನಂತರ ಕಲರ್ ಬರ್ನಲ್ಲಿ ನೋಡಿ ನಿಮಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅಂತ. ಓಕೆ, ಲೀನಿಯರ್ ಬರ್ನಲ್ಲಿ ನೋಡೋಣ. ಓಕೆ ಫೈನ್. ಆನಂತರ ಡಾರ್ಕ್ ಕಲರಲ್ಲಿ ನೋಡೋಣ. ಓಕೆ, ಸೊ ಲೈಟಲ್ಲಿ ಚೆನ್ನಾಗಿ ಅನಿಸ್ತಾ ಇಲ್ಲ, ಸ್ಕ್ರೀನಲ್ಲಿ ಎಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇದು ಬಂದಿದೆ ಬಿ ಅವೇರ್ ಅಂತ ರೀತಿ ಬರುತ್ತೆ. ಸೊ ಇದನ್ನು ನೋಡಿಕೊಂಡು ನಿಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಇದರಲ್ಲಿ ಅಂತ. ಓಕೆನಾ, ಸೊ ನೋಡ್ತಾ ಇರ್ಬೋದು ಇದು ಕೂಡ ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಬಿ ಅವೇರ್ ಅಂತ. ಈ ರೀತಿ ಫ್ರೆಂಡ್ಸ್ ನೀವು ತಗೋಬಹುದು. ಸೊ ತುಂಬ ಈಸಿಲಿ ಫ್ರೆಂಡ್ಸ್ ನೀವು ಥಂಬ್ನೇಲ್ ಡಿಸೈನ್ಸ್ ಅನ್ನ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇನ್ನೊಂದು ಆ್ಯಡ್ ಮಾಡ್ತೀನಿ, ಅದೇನಪ್ಪ ಅಂದರೆ ಸಿಂಪಲ್ ಇವಾಗ ಗೂಗಲಲ್ಲಿ ಬರ್ತೀನಿ. ಆ ಸಿಂಪಲ್ ಗೂಗಲಲ್ಲಿ ಬಂದು ಇಲ್ಲಿ ಇವಾಗ ನಾನು ಟೆಕ್ಸ್ಚರ್ ಬ್ಯಾಕ್ಗ್ರೌಂಡ್ ಅಂತ ನಾನು ಸರ್ಚ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಸಿಂಪಲ್ ಇಲ್ಲಿ ಬಂದು ಈ ರೀತಿ ನಾನು ಸ್ವಲ್ಪ ಟೆಕ್ಸ್ಚರ್ ಬ್ಯಾಕ್ಗ್ರೌಂಡ್ ಅಂತ ತಗೋತೀನಿ. ಸ್ವಲ್ಪ ಟೆಕ್ಸ್ಚರ್ನ ಇಲ್ಲಿ ಆ್ಯಡ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ಈ ರೀತಿ ಒಂದು ಟೆಕ್ಸ್ಚರ್ ಇದೆ. ಸೊ ಸಿಂಪಲ್ ಇದೇನು ಮಾಡ್ತೀನಿ ಇವಾಗ ಕಾಪಿ ಮಾಡ್ಕೊತೀನಿ. ಓಕೆ, ಸೊ ಸಿಂಪಲ್ ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಓಕೆ, ಕಾಪಿ ಮಾಡ್ಕೊಂಡೆ. ನೆಕ್ಸ್ಟ್ ಇಲ್ಲಿ ತಂದು ಇವಾಗ ನಾನು ಪೇಸ್ಟ್ ಮಾಡ್ತೀನಿ. ಇಲ್ಲಿ ಪೇಸ್ಟ್ ಮಾಡೋಣ ಗೊತ್ತಾ, ನಮಗಿದು ಟೆಕ್ಸ್ಟ್ ಇದೆ ನೋಡಿ, ನಮ್ಮದು ಟೆಕ್ಸ್ಟ್ ಇದೆಯಲ್ಲ ಇದ್ರ ಮೇಲೆ ನಾನು ತಂದು ಪೇಸ್ಟ್ ಮಾಡ್ತೀನಿ ಇವಾಗ ಸಿಂಪಲ್. ಓಕೆ, ಸೊ ನೋಡ್ತಾ ಇರ್ಬೋದು ಈ ರೀತಿ ಪೇಸ್ಟ್ ಆಗಿದೆ. ಸೊ ಸಿಂಪಲ್ ಏನು ಮಾಡ್ತೀನಿ, ಎಷ್ಟು ದೊಡ್ಡದಿಲ್ಲ ನಾನು ಇಷ್ಟು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೆಲೆಕ್ಟ್ ಮಾಡಿದ ನಂತರ ಸಿಂಪಲ್ ಪೆನ್ಸಿಲ್ ಇವಾಗ ನಾನು ಕ್ಲಿಪ್ಪಿಂಗ್ ಮಾಸ್ಕ್ನ ಆ್ಯಡ್ ಮಾಡ್ತೀನಿ. ಸೊ ಇದರಲ್ಲಿ ಇವಾಗ ಕ್ಲಿಪ್ಪಿಂಗ್ ಮಾಸ್ಕ್ ಆ್ಯಡ್ ಮಾಡೋಣ. ಸೊ ಸಿಂಪಲ್ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಕ್ಲಿಕ್ ಮಾಡಿದ್ರೆ ಕ್ಲಿಪ್ ಮಾಸ್ಕ್ ಅಂತ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಅದು ಮಾಸ್ಕು ಕ್ಲಿಪ್ ಆಗಿದೆ. ಓಕೆ, ಅದು ನಿಮಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, 1 ಸೆಕೆಂಡ್. ಸೊ ಏನು ಮಾಡೋಣ ಗೊತ್ತಾ, ಎಫೆಕ್ಟ್ಸಲ್ಲಿ ಬರೋಣ, ಇದೆಲ್ಲ ನಾವು ತೆಗೆದು ಬಿಡ್ತೀವಿ. ಓಕೆ, ಸಿಂಪಲ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಅದು ಮಾಸ್ಕು ಕ್ಲಿಪ್ ಆಗಿರುತ್ತೆ ಇದರಲ್ಲಿ. ಓಕೆನಾ, ಸೊ ನೋಡ್ತಾ ಇರ್ಬೋದು ಇದು ನೋಡಿ ಈ ರೀತಿ ನಾವು ಕ್ಲಿಪ್ಪಿಂಗ್ ಮಾಸ್ಕ್ ಕೂಡ ನೀವು ಮಾಡ್ಬೋದು. ಕಾಣಿಸ್ತಿದೆನಾ? ಸೊ ನೋಡಿ ಇದರಲ್ಲಿ ಇವಾಗ ಒಂದು ರೀತಿ ಟೆಕ್ಸ್ಚರ್ ಇದರಲ್ಲಿ ಆ್ಯಡ್ ಆಗಿದೆ. ನೋಡಿದ್ರೆ ಈ ರೀತಿ ಟೆಕ್ಸ್ಚರ್ ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು. ಓಕೆ, ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನ್ಸುತ್ತೆ ನೀವು ಆ ರೀತಿ ಇದನ್ನು ಮಾಡ್ಬೋದು. ಓಕೆ, ಸೊ ಇದರಲ್ಲಿ ಸ್ವಲ್ಪ ಇನ್ನೂ ಡಾರ್ಕ್ ಇರೋದು ನೀವು ತೊಗೋಬೋದು. ಓಕೆ, ಸೊ ಇದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಯಿತು. ನಾನು ಸಿಂಪಲ್ ಇದನ್ನು ಕಾಪಿ ಮಾಡ್ತೀನಿ. ಇವಾಗ ಇಲ್ಲಿ ತಂದು ಇವಾಗ ನಾನು ಸಿಂಪಲ್ ಇದನ್ನು
ಪೇಸ್ಟ್ ಮಾಡೋಣ. ಇವಾಗ ಇದು ಚೆನ್ನಾಗಿದೆ. ಸೊ ಮೊದಲಿಗೆ ಇದು ಸ್ವಲ್ಪ ಇಮೇಜನ್ನು ಈ ರೀತಿ ದೊಡ್ಡದಾಗಿ ಮಾಡ್ಕೊಳ್ಳೋಣ. ಫೈನ್. ಆನಂತರ ಅದನ್ನು ಕ್ಲಿಕ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್ ಇದು ಯಾವ ರೀತಿ ಬರುತ್ತೆ ಅಂತ ಇವಾಗ ನೋಡಿ. ಸೊ ಈ ರೀತಿ ಕೂಡ ಫ್ರೆಂಡ್ಸ್ ನೀವು ಮಾಡ್ಬೋದು. ಓಕೆನಾ. ಸೊ ಇದಕ್ಕೆ ಸ್ವಲ್ಪ ನೀವು ಕಲರ್ನ ಚೇಂಜ್ ಮಾಡ್ಬೋದು. ಬೇಕಾದರೆ ಇಲ್ಲಿಂದ ಬಂದು ನೀವು ಫಿಲ್ಟರ್ಸಲ್ಲಿ ಬನ್ನಿ. ಇಲ್ಲಿಂದ ನೀವು ಕ್ಯಾಮ್ರಾ ಫಿಲ್ಟರ್ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ನೀವು ಇದ್ರ ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಮಾಡ್ಬೋದು, ಕಾಂಟ್ರಾಸ್ಟ್ನ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಓಕೆ, ಹೈಲೈಟ್ಸ್ ಇದೆ. ಓಕೆ, ಸೊ ಇಲ್ಲಿಂದ ನೀವು ಸ್ವಲ್ಪ ಪ್ರತಿಯೊಂದನ್ನು ಚೇಂಜ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು. ಇರ್ತೀನಿ ಸ್ವಲ್ಪ ಕಲರ್ ಜಾಸ್ತಿ ಮಾಡ್ಕೊಳ್ಳಿ. ಟಿಂಟ್ ಇದೆ. ಸೊ ನೋಡ್ತಾರೆ ಟಿಂಟ್ ಬೇಡ, ಟಿಂಟ್ ನಾರ್ಮಲಿ ಇಡೋಣ. ಸೊ ಫೈನ್. ಟೆಕ್ಸ್ಚರ್ ಇದೆ ಈ ರೀತಿ ನಾನು ಕ್ಲಿಕ್ ಮಾಡ್ತೀನಿ. ಓಕೆ ಫೈನ್. ಸೊ ನೋಡ್ತಾ ಇರ್ಬೋದು ಇವಾಗ ನೋಡಿ ಯಾವ ರೀತಿ ಬಂದಿದೆ ಅಂತ. ಸೊ ಈ ರೀತಿ ಫ್ರೆಂಡ್ಸ್ ನೀವು ಬೇಕಾದರೆ ಇಲ್ಲಿಂದ ಟೆಕ್ಸ್ಚರ್ ಕೂಡ ನೀವು ಈ ರೀತಿ ಆ್ಯಡ್ ಮಾಡ್ಬೋದು ಕ್ಲಿಪ್ಪಿಂಗ್ ಮಾಸ್ಕ್ ಮೂಲಕ. ಓಕೆ, ಸೊ ನೋಡ್ತಾರಾ ಇದು ನಮ್ಮದು ಫೈನಲ್ ಡಿಸೈನ್ ಬಂದಿದೆ. ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಮ್ಮದು ಡಿಸೈನ್ ಬಂದಿದೆ ಅಂತ. ಸೊ ಈ ರೀತಿ ಥಂಬ್ನೇಲ್ ಡಿಸೈನ್ಸ್ ನೀವು ಹೆಚ್ಚಾಗಿ ಡಾಕ್ಯುಮೆಂಟರಿ ವಿಡಿಯೋಸ್ಗಳಲ್ಲಿ ನೋಡಿರ್ಬೋದು. ಇವಾಗಿನ ಟೈಮಲ್ಲಿ ಈ ರೀತಿ ಥಂಬ್ನೇಲ್ಸ್ ತುಂಬಾ ಬೂಮಲ್ಲಿದೆ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಈ ಸ್ಕಿಲ್ ನಿಮಗೆ ಕಲಿಯಲೇಬೇಕಂತ ನಾನು ಹೇಳ್ಬೋದು. ಒಬ್ಬ ಯೂಟ್ಯೂಬರ್ ಆಗಿದ್ದರೆ ಡೆಫಿನೆಟ್ಲಿ ನಿಮಗೆ ಥಂಬ್ನೇಲ್ ಡಿಸೈನ್ ಅಂತೂ ಮಾಡೋಕ್ಕೆ ನಿಮಗೆ ಬರಲೇಬೇಕು. ಓಕೆ, ಸೊ ಈ ರೀತಿ ನಿಮಗೆ ಥಂಬ್ನೇಲ್ ಡಿಸೈನ್ ಮೇಲೆ ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಜಾಸ್ತಿ ಕಮೆಂಟ್ ಬಂದರೆ ಈ ರೀತಿ ನಾನು ವಿಡಿಯೋಸ್ಗಳನ್ನ ಇನ್ನೂ ಹೆಚ್ಚಾಗಿ ತೊಗೊಂಡು ಬರ್ತೀನಂತೆ. ಹಾಗೂ ಇಲ್ಲಿ ಸಪೋಸ್ ಅನ್ಕೊಳ್ಳಿ ನೀವು ಇದು ಥಂಬ್ನೇಲ್ ಡಿಸೈನ್ನ ಮಾಡಿ ಅರ್ನಿಂಗ್ ಮಾಡಬೇಕು ಅಂದರೆ ನೀವು ಅದು ಕೂಡ ಮಾಡ್ಬೋದು. ಈ ರೀತಿ ನಿಮಗೆ ಸ್ಕಿಲ್ ಕಲಿಬೇಕಾಗುತ್ತೆ. ಸ್ವಲ್ಪ ನೀವು ಟೈಮ್ ಕೊಡಿ, 1 ಮಂತ್ 2 ಮಂತ್ ಟೈಮ್ ಕೊಟ್ಟು ಈ ರೀತಿ ಕಲ್ಕೊಂಡ್ರೆ ಅಂತ ಅನ್ಕೊಳ್ಳಿ. ಈಸಿಲಿ ನೀವೇನು ಮಾಡ್ಬೋದು ರೀತಿ ಥಂಬ್ನೇಲ್ಸನ್ನು ಡಿಸೈನ್ ಮಾಡಿ ಇಲ್ಲಿಂದ ಕೂಡ ಫ್ರೆಂಡ್ಸ್ ನೀವು ಅರ್ನಿಂಗ್ ಮಾಡ್ಬೋದು. ಓಕೆ, ಸೊ ಇವಾಗ ಫ್ರೆಂಡ್ಸ್ ಅನ್ನ ಸೇವ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಸಿಂಪಲ್ ನಿಮಗೆ ಫೈಲ್ಸಲ್ಲಿ ಬರಬೇಕಾಗುತ್ತೆ. ಫೈಲ್ಸಲ್ಲಿ ಬಂದ ನಂತರ ನೋಡ್ತಾ ಇರ್ಬೋದು ನಿಮಗೆ 2 ಆಪ್ಷನ್ ಇದೆ. ಸೊ ಸಿಂಪಲ್ ಬಂದು ಸೇವ್ ಆಸ್ PST ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕಂಪ್ಲೀಟ್ಲಿ ಸೇವ್ ಆಗುತ್ತೆ. ಸೇವ್ ಆಸ್ PST ಅಂದರೆ ಆನಂತರ ಕೂಡ ಫ್ರೆಂಡ್ಸ್ ನೀವು ಬಂದು ಇದನ್ನು ಎಡಿಟ್ ಮಾಡ್ಬೋದು. PST ಫಾರ್ಮೆಟಲ್ಲಿ ನೀವು ಸೇವ್ ಮಾಡಿದ್ರೆ ಅಥವಾ ನೀವು ಡೈರೆಕ್ಟ್ಲಿ ಎಕ್ಸ್ಪೋರ್ಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಇದನ್ನ ಫ್ರೆಂಡ್ಸ್ ನಿಮಗೆ ಎಡಿಟ್ ಮಾಡೋಕೆ ಆಗೋದಿಲ್ಲ ಆನಂತರ. ಓಕೆ, ಸೊ ಹೀಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ PST ಅಲ್ಲಿ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಆನಂತರ ನಿಮಗೆ ಯೂಟ್ಯೂಬಲ್ಲಿ ಅದು ಅಪ್ಲೋಡ್ ಮಾಡಬೇಕು ಅಂದರೆ ಸಿಂಪಲ್ ನಿಮಗೆ ಎಕ್ಸ್ಪೋರ್ಟ್ ಆಸ್ PNG ಅಂತ ಅಥವಾ JPG ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು PNG ಅಂತ ಸೆಲೆಕ್ಟ್ ಮಾಡಿದೆ ಅಂದ್ಕೊಳ್ಳಿ. ಕ್ವಾಲಿಟಿ ನೋಡಿ ಫ್ರೆಂಡ್ಸ್ ಇಲ್ಲಿ ಜಾಸ್ತಿ ಬರುತ್ತೆ. ಸಿಂಪಲ್ ಇವಾಗ ಸೇವ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇದೊಂದು ಸೇವ್ ಆಗಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇದನ್ನು ಓಪನ್ ಮಾಡಿ ತೋರಿಸಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಓಕೆ, ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ನಮ್ದು ಈ ಥಂಬ್ನೇಲ್ ಡಿಸೈನ್ ರೆಡಿ ಆಗಿದೆ ಅಂತ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಈಸಿಲಿ ಥಂಬ್ನೇಲ್ಸ್ ಎಲ್ಲ ಡಿಸೈನ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.